ಮಧ್ಯರಾತ್ರಿ 12:30. ಈಗ ಈ ವಾರ ಯಾರ್ಯಾರಿಗೆ ಟಕಾಫರ್ ಬೀಳ್ತದೆ ಗೊತ್ತಾ? ಅಶ್ವಿನಿ ರಾಶಿಕಾ, ನೀನು ಧ್ರುವಂತೂ 7. ನಾನು ಯಾರು ಸಿದ್ಧಿಗೆ ಹೋಗಲಕ್ಕನಪ್ಪ ಈ ವಾರ. ನಂದೆಲ್ಲೋ ಒಂದು ಟ್ರಿಗರ್ ಆಗತ್ ನೋಡು. ಇಲ್ಲ ನಂದು ಒಂದು ಟ್ರಿಗರ್ ಆಗತ್ ನೋಡು. ಎಲ್ಲೋ ವಿಷಯಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡ್ತಾ ಇದ್ದೀರಾ? ಮತ್ತೆ ಬಿಡ್ತೀನ, ವೇಟ್ ಮಾಡು. ಹೊಡಿತೀನಿ ಅಂತಾನಲ್ಲ ನನಗೆ ಅವನು. ಅವ್ನು ನನ್ನ ಮುಂದೆ ನಿಂತ್ಕೊಳ್ಳೋದು ಇಲ್ಲ ಅವನು ಒಂದು ಸೆಕೆಂಡ್. ಏನು ನಗ್ತಾ ಇದ್ದೀರ? ನೀನು ಪವರ್ ಲಿಫ್ಟಿಂಗ್ ಎಲ್ಲ ಸುಳ್ಳು ಅಂದ್ಬಿಟ್ಟು ನಿಜವಾಗ್ಲೂ ಸರ್ ನನಗೆ ಕೋಪ ಬಂದ್ಬಿಡ್ತು. ಇಡೀ ಕರ್ನಾಟಕದಲ್ಲಿ ನಾನು ಒಬ್ಬನಿಗೆ ಸಿಕ್ಕಿರೋದು ಯಾವುದೋ ಕ್ರೀಡಾ ರತ್ನ ಅವಾರ್ಡ್. ಅಯ್ಯೋ ದೇವರ, ಎಷ್ಟು ಚೆನ್ನಾಗೆಲ್ಲ ಗುಂಪು ಕಟ್ಕೊಂಡು ಆಡ್ತಿದ್ದಾರೆ. ಯೂನಿಟಿ ಇನ್ ಡೈವರ್ಸಿಟಿ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರು. ಪಾಪ ಸ್ಪಂದನ್ಗೆ ಗೊತ್ತಾಗ್ಲಿಲ್ಲ ಅವಳನ್ನ ಎಲ್ಲ ಗೇಮ್ಗೆ ಇದು ಮಾಡ್ಕೋತಿದ್ದಾರೆ ಅಂತ. ಇದೇ ಕಾವ್ಯ ಗಿಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ. ಹೌದು, ಹ್ಮ್ ಓದ್ಲು ಸ್ಪಂದನ. ನಾಳೆ ರಾತ್ರಿ ಅಡುಗೆ ಬರಲಿ ಮಾಡ್ತಾ ಇದ್ದೀನಿ. ಅವನಿಗೆ ಅಡುಗೆ ಮಾಡಿಬಿಟ್ರೆ ಕೇಳಿ, ನಾಳೆ ನಿಮ್ಮ ಇಷ್ಟು ಜನಕ್ಕಾಗ ಅಷ್ಟೇ ಮಾಡ್ತೀನಿ, ನೀವು ಇಷ್ಟು ಜನನೇ ತಿನ್ಬೇಕು. ನಾನು ಮಾಡೋದೇ ಇಲ್ಲ. ಇಲ್ಲ ಇಲ್ಲ, ಯಾಕೆ ತಿನ್ಬೇಕು? ನಂದು ಎಣ್ಣೆ ಊಟ ಅದೊಂದು ಹೇಳ್ದ. ಎಣ್ಣೆ ಊಟ ಯಾಕೆ ಮಾಡ್ಬೇಕು? ಈ ವ್ಯಕ್ತಿ ಊಟದ ಬಗ್ಗೆ ವಿಟಮಿನ್ ಪ್ರೋಟೀನ್ ಅಂತ ಮಾತಾಡ್ತಾನೆ. ಎಣ್ಣೆ ಧನುಷ್ ಆಗಿದ್ರೆ ಅಲ್ಲ, ಕೇಳಿಸ್ಕೊಳ್ಳಿ, ಧನುಷ್ ಆಗಿದ್ರೆ ಫಸ್ಟ್ ಹೇಳ್ತಾ ಇದ್ದೆ ಹೆಂಗ್ ಮಾಡಿ ಅಂತ. ಆಸ್ ಎ ಕ್ಯಾಪ್ಟನ್ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ, ಪ್ಲೀಸ್ ನಾನು ಮಾತ್ರ ಪ್ಲೀಸ್ ಸರ್, ನೀವು ತಿಂತೀರಾ ಮಾಡ್ತೀನಿ, ಅಲ್ಲ ಆ ಕಡೆ ಹೋಗ್ಬಾರ್ದು, ಅವನ್ನೇ ಬಂದ್ ಮಾಡ್ಕೋಬೇಕಾದ್ರೆ. ನಾನು ಇನ್ನು ಅನ್ಕೊಂಡಿದ್ದೀನಿ ನಮ್ಮ ಅಡುಗೆ ನಾವೇ ಮಾಡ್ಕೊಳ್ಳೋದ ಅಂತ. ನನಗೆ ಅದು ರಘು ಮಾಡಿದ್ರೆ ಇಷ್ಟನೇ ಆಗ್ತದೆ. ಮಾಡಿರೋದು ಚೆನ್ನಾಗಿಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡೋದು, ಅದನ್ನೇ ಮಾಡ್ಕೋಬೇಕು. ಯಾಕಂದ್ರೆ ನೀಟ್ನೆಸ್ ಇಲ್ಲ, ರಘುನು ಅಷ್ಟೇ ನೀಟ್ನೆಸ್ ಇಲ್ಲ ಮಾಡುವಾಗ. ಹೆಂಗಂದ್ರೆ ಹಂಗೆ ಮಾಡ್ತಾರೆ, ಹಾಗೆ ಇದು ಮಾಡ್ತಾರೆ. ಅಯ್ಯೋ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಇಲ್ಲ ಕಿಚನ್ ಟೇಕ್ ಓವರ್ ಮಾಡಬೇಕು. ದಿನ 99, ಬೆಳಗ್ಗೆ 9:30. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 12:45. ಫಿನಾಲೆ ವಾರದ ಹೆಬ್ಬಾಗಿಲನ್ನು ಎದುರು ನೋಡುತ್ತಿರುವ ಈ ಸಂದರ್ಭದಲ್ಲಿ ಈಗ ನಡೆಯಲಿರೋದು ಬಿಗ್ ಬಾಸ್ ಸೀಸನ್ 12ರ ಕಟ್ಟಕಡೆಯ ನಾಮಿನೇಷನ್ ಪ್ರಕ್ರಿಯೆ. ಮನೆಯ ಎಲ್ಲ ಸದಸ್ಯರು ಇಲ್ಲಿಯವರೆಗಿನ ಪ್ರಯಾಣದಲ್ಲಿ ಈವರೆಗೂ ನಾಮಿನೇಷನ್ನಲ್ಲಿ ಹೇಳಿಕೊಳ್ಳಲಾಗದ ವಿಚಾರಗಳನ್ನು, ಸದಸ್ಯರ ಬಗ್ಗೆ ನಿಮ್ಮ ಅಂತರಾಳದಲ್ಲಿ ಹುದುಗಿರೋ ಮಾತುಗಳನ್ನು ಮನಬಿಚ್ಚಿ ಮಾತನಾಡಿ ಇಬ್ಬರು ಸದಸ್ಯರನ್ನು ಮನೆಯಿಂದ ಹೊರ ಹೋಗುವಂತೆ ಸೂಚಿಸಲು ಇದೊಂದು ಅಂತಿಮ ಅವಕಾಶ. ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳುವಿರಿ ಎಂದು ಬಿಗ್ ಬಾಸ್ ಭಾವಿಸುತ್ತಾರೆ. ಈ ಸೀಸನ್ನ ಕೊನೆಯ ನಾಮಿನೇಷನ್ ಪ್ರಕ್ರಿಯೆ ಪತ್ರ ಅಲ್ಲೇ ಇದೆ. ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಒಬ್ಬೊಬ್ಬರಾಗಿ ಮುಂದೆ ಬಂದು ತಮ್ಮ ಅಭಿಪ್ರಾಯದ ಅನುಸಾರ ತಮ್ಮಿಚ್ಛೆಯ ಇಬ್ಬರು ಸದಸ್ಯರನ್ನು ಈ ವಾರ ಮನೆಯಿಂದ ಹೊರ ಹೋಗುವಂತೆ ಸೂಚಿಸಬೇಕು. ನಂತರ ತಮ್ಮ ಆಯ್ಕೆಯ ಸದಸ್ಯರ ಭಾವಚಿತ್ರವನ್ನು ಚೆಂಡಿಗೆ ಅಂಟಿಸಿ ಸೂಕ್ತ ಕಾರಣಗಳನ್ನು ನೀಡಿ ತಾವು ಸೂಚಿಸಿದ ಸದಸ್ಯರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತೆ ಮುಖ್ಯದ್ವಾರದ ಕಡೆಗೆ ಕಿಕ್ಔಟ್ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ಸದಸ್ಯರು ಮನೆಯ ಕ್ಯಾಪ್ಟನ್ ಧನುಷ್ ಅವರನ್ನು ನಾಮಿನೇಟ್ ಮಾಡುವಂತಿಲ್ಲ.
ಈಗ ಈ ಸೀಸನ್ನ ಕಟ್ಟಕಡೆಯ ನಾಮಿನೇಷನ್ ಪ್ರಕ್ರಿಯೆ ಆರಂಭಿಸುವ ಮುನ್ನ ಮನೆಯ ಕ್ಯಾಪ್ಟನ್ ಧನುಷ್, ನೀವು ಈ ಸೀಸನ್ನ ಕೊನೆಯ ನಾಮಿನೇಷನ್ ಪ್ರಕ್ರಿಯೆಯನ್ನು ಆರಂಭಿಸಬೇಕು. ನಿಮ್ಮ ಆಯ್ಕೆಯ ಒಬ್ಬ ಸದಸ್ಯರನ್ನು ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ನೇರವಾಗಿ ನಾಮಿನೇಟ್ ಮಾಡಬೇಕು. ನಾನು ಈ ವಾರ ಮನೆಯಿಂದ ಹೊರಹೋಗಲು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಿರೋ ಧ್ರುವಂತ್ ಅವ್ರನ್ನ. ಫಸ್ಟ್ ಪಾಯಿಂಟು ನಿನ್ನೆ ನಡೆದಿದ್ದ ವಿಚಾರ. 2 ದಿನಕ್ಕೆ ಮುಂಚೆ ನೀವು ಅದೇ ಪಾಯಿಂಟ್ನ ಇಟ್ಕೊಂಡು ರಘು ಸರ್ಗೆ ಮರಳಾಕ್ಬೇಕಂದ್ರೆ ಅದೇ ಪಾಯಿಂಟ್ನ ಪಾಸಿಟಿವ್ ಆಗಿ ಹೇಳಿರ್ತೀರ. ನೀವು ತುಂಬ ಅಚೀವ್ಮೆಂಟ್ ಮಾಡಿದ್ದೀರಾ, ನೀವು ಅಂದರೆ ತುಂಬ ಇಷ್ಟ, ಊಟ ಮಾಡಬೇಕಂದ್ರೆ ತುಂಬ ಹೊಗಳಿ ಊಟ ಮಾಡಿರ್ತೀರ. ಅದೇ ಪಾಯಿಂಟ್ನ ತಿರ್ಚಿ ಇಷ್ಟು ಎಣ್ಣೆ ಹಾಕ್ತೀರಾ, ನೀವು ಅಚೀವ್ಮೆಂಟೇ ಮಾಡಿಲ್ಲ, ಸುಳ್ಳು, ತುಂಬ ಮೋಸ ಮಾಡ್ತಾಯಿದ್ದೀರಾ, ಅದು ಇದು ಅಂತೆಲ್ಲ ಹೇಳ್ತೀರಾ. ಸೀಕ್ರೆಟ್ ರೂಮಿಂದ ಬಂದಮೇಲೆ ತುಂಬ ರಕ್ಷಿತಾನ ಟಾರ್ಗೆಟ್ ಮಾಡ್ತಾಯಿದ್ದೀರಾ ಅಂತ ನನಗನ್ನಿಸ್ತು. ನಿಮ್ಮ ಜೊತೆ ಕ್ಲೋಸ್ ಆಗಿರಬೇಕಾದ್ರೆ ತುಂಬ ಚೆನ್ನಾಗಿರ್ತೀರ, ಅವ್ರ ಜೊತೆ ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇರ್ತೀರ. ಒಂಚೂರು ನಿಮ್ದೇನಾದರೂ ತಪ್ಪು ಅಂತ ಅಂದಾಗ ಆ ತಪ್ಪನ್ನ ಅಲ್ಲಿ ನೀವು ತಿದ್ಕೊಳ್ಳೋದ ಅವ್ರ ಆಪೋಸಿಟಾಗಿ ಏನು ಪಾಸಿಟಿವ್ ಇರುತ್ತೋ ಅದನ್ನು ತಿರುಗಿಸಿ ನೆಗೆಟಿವ್ ಆಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀರಾ. ಅದಕ್ಕೋಸ್ಕರ ನಿಮ್ಮನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಬ್ಬರಲ್ಲೂ ಈ ಮನೆಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ. ಸೊ ನಾವು ಯಾವಾಗಲೂ ಒಂದು ಪಾಸಿಟಿವ್ ಸೈಡ್ನ ಹುಡುಕುವಂಥ ಪ್ರಯತ್ನ ನನ್ನದಾಗಿರುತ್ತೆ. ಯಾವಾಗ ಯಾವುದೋ ಒಂದು ಇದನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ ಒಂದು ಜೆನ್ಯೂನಿಟಿನ ಯಾವಾಗ ಅವ್ರನ್ನೇ ಅವ್ರು ಮಾರ್ಕೊಳ್ತಾರೋ ಆಗ ನಾನೇನು ಅಂತ ಇನ್ನೊಂದು ವರ್ಷನ ನನ್ನ ತೋರಿಸೋವಂಥ ಪ್ರಯತ್ನ ಯಾವಾಗಲೂ ಆಗಿರುತ್ತೆ. ಈಗ ಒಂದು ಊಟದ್ದೇ ನೀವು ಹೇಳಿರೋ ಹಾಗೆ ಊಟದ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಊಟ ಅಂತ ಮಾಡ್ತಾರೆ, ಅಲ್ಲಿ ಅವರೊಂದು ಇನಿಷಿಯೇಟಿವ್ ತಗೊಂಡು ಎಲ್ರಿಗೊಂದು ಒಳ್ಳೆ ರೀತಿ ಊಟ ಆಗಬೇಕು, ಅದಕ್ಕೊಂದು ಎಲ್ಲರೂ ಓಕೆ ಅನ್ಬೇಕು ಅಂತ ಅನ್ಸುತ್ತೆ. ನಾವಾಗ ಆ ಎಫರ್ಟಿಗೆ ನಾವು ಅದರಲ್ಲಿ ಏನೇ ಲೋಪದೋಷ ಇದ್ದಾಗ ನಾವು ಅಲ್ಲಿ ಒಳ್ಳೆಯದೇ ಹೇಳಬೇಕು. ಆ ಟೈಮಲ್ಲಿ ಆ ಎಫರ್ಟಿಗೆ, ಅವರ ಒಳ್ಳೆ ಎಫರ್ಟಿಗೆ ಅದು ಕೃತಜ್ಞತೆ ಕೊಡಲೇಬೇಕು. ಇನ್ನೊಂದು ಸೈಡಲ್ಲಿ ಅವರು ಹೆಲ್ತ್ ಕಾನ್ಷಿಯಸ್ ಅದು ಇದು ಮಾತಾಡಿದಾಗ ಆಗ್ಲೂ ಸುಮ್ಮನೆ ಇರ್ತೀನಿ, ಯಾಕಂದರೆ ನಾನು ಬೇರೆದೆಲ್ಲ ಅಬ್ಸರ್ವ್ ಮಾಡಿರ್ತೀನಿ, ಅಲ್ಲಿ ಸುಮ್ಮನೆ ಇರ್ತೀನಿ. ಯಾವಾಗ ನಮ್ಮ ಮೇಲೆ ಆ ಪ್ರಯೋಗ ಬರುತ್ತೆ, ಇಲ್ಲ ಸಲ್ಲದ ಆರೋಪಗಳು ಬರುತ್ತೆ, ಆಗ ನಾವು ಆ ಟೈಮಲ್ಲಿ ಏನು ಅಬ್ಸರ್ವ್ ಮಾಡಿರ್ತೀವಿ ಅದನ್ನು ಎತ್ತಿಡಿಲೇಬೇಕು. ಒಬ್ರು ಎಫರ್ಟ್ ಆಗ್ತಾ ಇದ್ದಾಗ ಅದರಲ್ಲಿ ತಪ್ಪು ಹುಡ್ಕಕ್ಕೆ ಹೋಗಬಾರ್ದು, ನಾವು ಅದರಲ್ಲಿ ಬೆಸ್ಟೇ ನೋಡಬೇಕು. ಯಾರೇ ಆಗಲಿ, ಯಾವಾಗ ಅವ್ರು ನಮಗೆ ಇನ್ಸಲ್ಟ್ ಮಾಡ್ತಾರೆ ಅಥವಾ ನಮ್ಮನ್ನು ಕೆಳಗಡೆ ಹಾಕ್ತಾರೆ ಆಗ ನಾವು ಅವರಿಗೆ ಕನ್ನಡಿಯಾಗಿ ನಿಲ್ಬೇಕು. ನೀವು ಮಾಡ್ತಿರೋದು ಏನು, ನೀವು ಮಾಡಿರೋದು ಇದನ್ನು, ಮತ್ತೆ ನಾವು ಇದನ್ನು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೋಬೇಡಿ ಅನ್ನೋದು ಅದೊಂದು ಪ್ರಯತ್ನ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ನಿನ್ನೆ ಅಷ್ಟು ಸ್ಟಿಕ್ಕರ್ಗಳಿತ್ತು, ಅಷ್ಟಿತ್ತು, ಅವ್ರನ್ನ ಆಯ್ಕೆ ಮಾಡಿದ್ರು. ಆ ಟೈಮಲ್ಲಿ ನನ್ನ ತಲೆಯಲ್ಲಿ ಏನಿತ್ತು ಅವ್ರ ಬಗ್ಗೆ ಅದನ್ನು ನಾನು ಹೇಳೋದು ಕೂಡ ಅಷ್ಟೇ ಕರೆಕ್ಟ್ ಆಗಿತ್ತು. ಮತ್ತು ನೀವು ಧನುಷ್ ಅವರೇ, ನಿಮ್ಮ ಫ್ರೆಂಡ್ ಝೋನ್ನ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ನೀವು ನನ್ನ ಮೇಲೆ ನಾಮಿನೇಷನ್ ಮತ್ತು ಕಳಪೆ ಪ್ರಕ್ರಿಯೆಯಲ್ಲಿ ಎಷ್ಟು ನನ್ನ ಮೇಲೆ ರಿಲೈ ಆಗಿದ್ದೀರಿ ಅಂತ ನನಗೆ ಗೊತ್ತು ಫಸ್ಟಿಂದ. ನಿಮಗೆ ಒಂದು ಗ್ಯಾರಂಟಿ, ನಾನು ಎಷ್ಟೇ ನನ್ನ ಫ್ರೆಂಡ್ ಝೋನಲ್ಲಿ ನಾನು ಸೇಫ್ ಆಗಿರೋದಕ್ಕೆ ಆ ಧ್ರುವಂತ್ ಮೇಲೆ ಎಷ್ಟೇ ಎತ್ತಾಕಿದ್ರು ಆ ವ್ಯಕ್ತಿ ಬಂದು ನನ್ನ ಹತ್ರ ಕೇಳಲ್ಲ. ಸೊ ಐ ಆಮ್ ಸೇಫ್, ಐ ಕ್ಯಾನ್ ಪ್ಲೇ ದ ಸೇಫ್ ಗೇಮ್ ಅಂತ ನೀವು ಮಾಡ್ಕೊಂಡು ಬಂದಿದ್ರಿ. ಅದನ್ನ ಬಿಟ್ಟು ಈಗಲೂ ನೀವು ಇದನ್ನ ಮಾಡ್ತೀರಾ ಅಂತ ನಾನು ಯಾವಾಗಲೂ ನಾನು ನಿನ್ನೆನೇ ಹೇಳಿದ್ದೀನಿ. ಈಗ ನೀವು ಮಾಡಿದ್ದು ಅದನ್ನೇ. ಸೊ ಪ್ಲೀಸ್ ಐ ವೆಲ್ಕಮ್ ಯುವರ್ ಪರ್ಸೆಪ್ಷನ್. ಇದಕ್ಕೆ ಅನ್ಸ್ಬೇಕಾದ್ರೆ ನನಗೂ ಅನ್ಸಿತ್ತು 100% ನೀವು ಹೋಗಿ ಅವ್ರ ಫೋಟೋನೇ ಎತ್ಕೊಳ್ಳೋದು ಅಂತ. ನಿಮ್ಮ ಪ್ರಕಾರ ಮನೆ ಕೆಲಸ ಅನ್ನೋದು ಬಿಟ್ಟು ಏನೇ ಕಂಡಿಲ್ಲ. ಆದ್ರೆ ನನ್ನ ಪ್ರಕಾರ ಈ ಮನೆ ಈ ಬಾಗ್ಲಿಂದ ಎಂಟರ್ ಆಗಿರೋದ್ರಿಂದ ಹಿಡಿದು, ಆ ಪುಸ್ತಕ ಓದೋದ್ರಿಂದ ಹಿಡಿದು, ಮನೆಯಿಂದ ಹಿಡಿದು, ಪೂಜೆಯಿಂದ ಹಿಡಿದು, ಬಾತ್ರೂಮಿಂದ ಹಿಡಿದು, ಟಾಸ್ಕಿಂದ ಹಿಡಿದು, ಉಸ್ತುವಾರಿಯಿಂದ ಹಿಡಿದು, ಕಲ್ಚರಿಂದ ಹಿಡಿದು, ಯಾವುದೇ ಈ ಮನೆಯಲ್ಲಿ ಯಾವುದ್ರಲ್ಲೇ ಬರಲಿ, ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂಡ್ ಅಬೌವ್. ಇನ್ನೊಂದು, ನಾನು ಇದುವರೆಗೆ ಫ್ರೆಂಡ್ ಝೋನ್ ಆಗಲಿ ಫಸ್ಟಿಂದ ಬಂದಾಗಿಂದ ಇಲ್ವೇ ಇಲ್ಲ. ನಾನು ಏನು ಕಮಿಟ್ ಆಗಿದ್ದೀನಿ ಒಂಟಿಯಾಗಿ, ಆವತ್ತಿಂದ ಇವತ್ತುವರೆಗೆ ಇಷ್ಟು ಜನನು 24 ತಲೆನೂ ಒಬ್ಬನೇ ನಿಲ್ಲಿಸ್ಕೊಂಡು ಫ್ರಂಟ್ ಲೈನಲ್ಲಿ ಒಡ್ದಾಡ್ಕೊಂಡು ಆಟಾಡ್ಕೊಂಡು ಬಂದಿದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಆಬ್ವಿಯಸ್. ನಿಮ್ಮ ಪಾಯಿಂಟ್ಸ್ನ ನೀವು ಹೇಳಿದಿರಿ. ಪ್ಲೀಸ್ ಫೀಲ್ ಫ್ರೀ ಟು ಡೂ ಯುವರ್ ಪ್ರೋಸೆಸ್. ಆಯ್ತಾ? ಈ ಬಾಲ್ ಇಲ್ಲಿ ಅಲ್ಲ, ಈ ಊರು ಬಿಟ್ಟು ದೂರ ಹೋಗ್ಬೇಕು, ಅಷ್ಟು ಜೋರಾಗಿ ಕಿಕ್ ಕೊಡಿ. ಮನೆಯ ಕ್ಯಾಪ್ಟನ್ ಧನುಷ್ ಅವರ ಆಯ್ಕೆಯಂತೆ ಧ್ರುವಂತ್, ನೀವು ನೇರವಾಗಿ ನಾಮಿನೇಟ್ ಆಗಿದ್ದೀರಿ. ಎಸ್ ಬಿಗ್ ಬಾಸ್. ಮಧ್ಯಾಹ್ನ 1:10. ನಾಮಿನೇಷನ್ ಅಶ್ವಿನಿ ಮ್ಯಾಮ್ಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ.
ಒಂದು 4-5 ವೀಕಲ್ಲಿ ನಿಮ್ಮ ಮತ್ತೆ ನನ್ನ ಸರಿ ಇರಲಿಲ್ಲ, ಗಲಾಟೆ ಆಗ್ತಾ ಇತ್ತು. ನೀವು ಆ ಟೈಮಲ್ಲಿ ನನಗೆ ನಾಮಿನೇಷನಲ್ಲಿ ಎಂತ ಹೇಳ್ತೀರಾ ಗೊತ್ತುಂಟಾ? ರಕ್ಷಿತಾ ಇಷ್ಟು ದೊಡ್ಡ ಆಗಿದ್ದಾಳೆ ಆದರೆ ಕೂಡ ರಘು ಅಣ್ಣನ ಕೈ ಇಟ್ಕೊಂಡು ಇದೇ ಮಾಡ್ತಾರೆ. ಯಾಕೆಂದ್ರೆ ಅದೇ ತಪ್ಪು. ಕೇಳಿ, ಅದೇ ನೀವು ಮುಂಚೆ ನೀವು ಸಾರಿ ಅಂತ ಹೇಳಿದ್ದೀರಾ, ಅದೇ ನನಗೆ ಹೇಳ್ಬಾರ್ದು ಅಂತ. ಬಟ್ ಅದೇ ನೀವು ನಾಳೆ ಮತ್ತೊಂದ್ಸತಿ ರಿಪೀಟ್ ಮಾಡಿದ್ದೀರಾ ರಾಶಿಕಾ ವಿಷಯದಲ್ಲಿ. ಮೇ ಬಿ ಅವರ ಮನಸ್ಸಲ್ಲಿ ಹಾಗೆ ಅಂತ ಇಲ್ಲ. ಅನ್ನ ಹೇಳಿ ಅವರು ತೊಡೆ ಮೇಲೆ ಆಗಲಿ ಅವರ ಮೈ ಮೇಲೆ ಆಗಲಿ ಎಲ್ಲಿ ಕೂಡ ಅವರು ಇದೇ ಮಾಡ್ಬೋದು, ಮಸ್ತಿ ಮಾಡ್ಬೋದು. ಬಟ್ ಅದೇ ನೀವು ಆ ವಿಚಾರ ನಿಮ್ಮ ತಲೆಯಲ್ಲಿ ಹೇಗೆ ಬಂತು? ನನಗೆ ಶೋಕ್ ಆಯಿತು. ನೀವು ಒಂದು ಸತಿ ಸಾರಿ ಹೇಳಿದ ನಂತರ ನೀವು ಮತ್ತೊಂದು ಸತಿ ಅದೇ ವಿಚಾರ ತಗೊಳ್ಳಲ್ಲ ಅಂತ ನಾನು ಇದೇ ಮಾಡ್ತೀನಿ. ನಾನು ಯಾವತ್ತೂ ಕೂಡ ರಾಶಿಕನ್ ವಿಚಾರದಲ್ಲಿ ಎಷ್ಟೋ ವೇದಿಕೆಗಳಲ್ಲಿ ನಾನು ಎಲ್ಲೂ ಕೂಡ ಏನೂ ಮಾತಾಡ್ಕೊಂಡಿಲ್ಲ. ನಿನ್ನೆವರೆಗೂ ಚೆನ್ನಾಗಿದ್ದವರು ನನ್ನ ಜೊತೆಲಿ, ನಿನಗೆ ಗೊತ್ತು, ನೀನೇ ನೋಡಿದ್ಯಾ ಕಣ್ಣಾರೆ. ಆಲ್ ಆಫ್ ಅ ಸಡನ್ ಏನಾಗುತ್ತೆ ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ನನ್ನ ಜೊತೆಲಿ ಒಂದು ಬಾಂಡ್ ಇರುತ್ತೆ ಅವ್ರಿಗೆ. ಓಕೆ, ಈ ಹಿಂದೆ ಹೊರಗಡೆನೂ ನಂಗೆ ರಾಶಿಕಾ ಪರಿಚಯ. ನೀವು ಸೂರಜ್ ಮನೆಯಿಂದ ಹೋದ ತಕ್ಷಣ ನಿಮ್ಗೊಂದು ಕಂಫರ್ಟ್ ಲೆವೆಲ್ ಬೇಕಾಗತ್ತೆ, ಯಾರ್ದೋ ಒಂದು ಶೋಲ್ಡರ್ ಬೇಕಾಗತ್ತೆ. ನಾನು ರಘು ಅಣ್ಣನ ಶೋಲ್ಡರ್, ರಘು ಅಣ್ಣನ ಹೆಗಲ್. ಅವ್ರು ಹೇಳ್ತಾರೆ ನಿಮಗೆ ಈ ಮನೆಯಲ್ಲಿ ಯಾರ್ದಾದ್ರೂ ಒಬ್ರದ್ದು ಶೋಲ್ಡರ್ ಬೇಕು, ಯಾರ್ದಾದ್ರೂ ಒಬ್ರದ್ದು ಸಪೋರ್ಟ್ ಬೇಕು ಅಂತ ನನಗೆ ಹೇಳ್ತಾರೆ. ಆವಾಗ ನಾನು ಹೇಳ್ತೀನಿ, ನಾನು ನಿಮ್ಮ ಥರ ಯಾರ್ದು ಶೋಲ್ಡರು ಇನ್ನೊಂದು ನನಗೆ ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಬಿಟ್ಟರೆ ರಾಂಗ್ ಟ್ರ್ಯಾಕಲ್ಲಿ ತಗೊಂಡೋಗೋ ಅವಶ್ಯಕತೆ ನನಗಿಲ್ಲ. ಓಕೆ, ಸೆಕೆಂಡ್ ಎಂತ ಗೊತ್ತುಂಟಾ? ನಿಮ್ಮ ಮತ್ತೆ ರಘು ಅಣ್ಣನ ಒಂದು ಫೈಟ್ಸ್ ಎಲ್ಲ ಆಗುತ್ತೆ. ಆ ಟೈಮಲ್ಲಿ ನೀವು ಒಂದು ಹೆಣ್ಣು ಬಗ್ಗೆ ನೀವೇ ಹೇಳ್ತೀರಾ ನಾನು ಯಾವುದು ಹೆಣ್ಣು ಆಗಲಿ ನಾನು ಇದೇ ಮಾತಾಡಬೇಡಿ ಅಂತ ಹೇಳಿ. ನಾನು ಯಾರು ಹೆಣ್ಣಿಗೆ ಇದೇ ಮಾಡ್ಲಿಕ್ಕೆ ಬಿಡಲ್ಲ ಅಂದ್ರೆ ಅನ್ಯಾಯ. ಅದೆಲ್ಲ ನಾನೇನು ಅದೆಲ್ಲ ನಾನು ಹೇಳಲಿಲ್ಲ. ಒಂದು ಸೆಕೆಂಡ್, ಅದೆಲ್ಲ ನಾನು ಹೇಳಲಿಲ್ಲ. ಯಾರಿಗೂ ನೀವು ಈ ಮನೆಯಲ್ಲಿ ನೀವು ಏಕವಚನ ಮಾತಾಡಬೇಡಿ, ಸಿಂಗ್ಯುಲರ್ ಮಾತಾಡಬೇಡಿ. ಹೌದು ಮ್ಯಾಮ್, ನಾನು ನಿಮ್ಗೆ ಒಂದು ಹೇಳ್ತೀನಿ. ಅಲ್ಲಿ ಒಂದು ಜಗಳ ಆಗುತ್ತೆ, ಓಕೆನಾ? ಧ್ರುವನ್ ಸರ್ ನನಗೆ ಒಂದು ಚಿಕ್ಕ ವಿಷಯಕ್ಕೆ ಅಸಹಾಯ ಅಂತ ಹೇಳ್ಬಿಡ್ತಾರೆ. ಓಕೆ, ನಿಮ್ಮ ಒಂದು ಕ್ಲೋಸ್ ಅವರು ಯಾರು ಎಂತ ಹೇಳಿದ್ರೆ ನೀವು ಫೇವರಿಸಮ್ ಎಂತ ಮಾಡಲ್ಲ. ತಪ್ಪಂದ್ರೆ ತಪ್ಪೇ, ನೀವು ಹೇಳ್ತೀರಾ ಆ ಮನುಷ್ಯಗೆ. ಬಟ್ ನೀವು ಯಾಕೆ ಅವರ ಹತ್ರ ಮಾತಾಡ್ಲಿಲ್ಲ? ನೀವು ಯಾಕೆ ಅವರಿಗೆ ಕೇಳಲಿಲ್ಲ? ಧ್ರುವಂತ್ ಹತ್ರ ನಾನು ಕೇಳಿದ್ದೆ ಫಸ್ಟ್ ಪಾಯಿಂಟ್ ಎಂತ ಗೊತ್ತಾ? ಎಲ್ಲರೂ ಬಂದು ಏನೇನೋ ವಿಶ್ಲೇಷಣೆ ಮಾಡ್ತಾ ಇದ್ರು. ನೀನು ಅವರಿಗೆ ಬಾಲ್ ಹಾಕ್ತೆ ಗೊತ್ತಾ, ಬಾಲ್ ಹಾಕೋ ಇದ್ರಲ್ಲಿ. ಆಗ ಧ್ರುವಂತೆ ಬಂದು ನನ್ನ ಹತ್ರ ಹೇಳಿದ್ದಾರೆ, ಆ ಮಗು ನನಗೋಸ್ಕರ ಬಂದು ಬಾಲ್ ಹಾಕ್ತು, ಚಂದ ಅದು ಬಿಡಿ ಮ್ಯಾಮ್, ಅದು ಒಂಥರ. ಇದನ್ನ ಧ್ರುವಂತ ಅಣ್ಣ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದು. ಬಟ್ ಆಲ್ ಆಫ್ ಅ ಸಡನ್ ಇಲ್ಲಿ ಎಲ್ಲಿ ರಾಂಗ್ ಆಯ್ತಂತ ನನಗೆ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ. ಅದೇ ಅವರು ಅಸಹಾಯ ವ್ಯಕ್ತಿ ಅದೇ ಹೇಳಿದ್ರಲ್ವಾ, ಒಂದು ವೇಳೆ ಇದೇ ಸೇಮ್ ವರ್ಡ್ ಗಿಲಿ ಹೇಳ್ತಾ ಇದ್ರೆ ನಿಮ್ಗೆ, ಯಾರು ರಘು ಅಣ್ಣ ಹೇಳ್ತಾ ಇದ್ರೆ ನಿಮ್ಗೆ, ನೀವು ಬಿಡ್ತಾ ಇದ್ದೀರಾ? ಯಾರು ಬಿಡಲ್ಲ. ನಾನು ನೀನಿಬ್ರು ಏನ್ ಕಡಿಮೆ ಇಲ್ಲ ಈ ಮನೆಯಲ್ಲಿ. ವೇಟ್, ಅಶ್ವಿನಿ ತಂಟೆಗ್ ಬಂದ್ರೆ ಅಶ್ವಿನಿನೂ ಬಿಡಲ್ಲ. 1 ಸೆಕೆಂಡ್. ಅದೇ ತರ ರಕ್ಷಿತಾನು ಯಾರಾದ್ರೂ ರಕ್ಷಿತನ್ ತಂಟೆಗೆ ಬಂದ್ರೆ ರಕ್ಷಿತನ್ ಸ್ಟ್ಯಾಂಡ್ ರಕ್ಷಿತಾ ತಗೊಳ್ಳೋ ಅಂತ ಕೇಪಬಿಲಿಟಿ ಇರೋ ಹುಡುಗಿ ನೀನು. ವೇಟ್, ನಾನು ಧ್ರುವನ್ ಜಸ್ಟ್ ಬಿಕಾಸ್ ನಾವು ಕ್ಲೋಸ್ ಆಗಿದ್ದೀವಿ ಅಂತ ನಾನು ಮಾಡೋ ತಪ್ಪನ್ನ ಅವರು ಸರಿ ಹೇಳ್ತಾರೆ ಅಂತ ಅಲ್ಲ, ಅಥವಾ ಅವ್ರು ತಪ್ಪು ಮಾಡಿದಾಗ ನಾನು ಸರಿ ಹೇಳ್ತೀನಿ ಅಂತ ಅಲ್ಲ. ಅವ್ರು ಹೇಳಿದ್ರು ನನಗೆ, ಮ್ಯಾಮ್ ಇದು ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಅಲ್ಲ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂದಾಗ ಇದು ಸೀಕ್ರೆಟ್ ರೂಮಿಂದ. ವೇಟ್ ಮಾ, ಇದು ಸೀಕ್ರೆಟ್ ರೂಮಿಂದ ಸ್ಟಾರ್ಟ್ ಆಗಿದೆ. ಮ್ಯಾಮ್, ನಾನು ಸೀಕ್ರೆಟ್ ರೂಮ್ ಕನ್ಸಿಡರ್ ಮಾಡಿಲ್ಲ ಮ್ಯಾಮ್. ನಾನು ಇಲ್ಲಿ ಈಗ ನೀನ್ ಸ್ಟ್ಯಾಂಡ್ ನೀನ್ ತಗೊಳಕ್ ಬರಲ್ವಾ ಮನೇಲಿ? ತಗೊಳ್ತೀಯಲ್ವಾ ರಕ್ಷಿತಾ? ನೀನ್ ಮುಂದೆ ಮಾತಾಡ್ತಾ ಇರ್ಬೋದು, ನಾವು ಮಾತಾಡಿದೀವಿ. ರಕ್ಷಿತನ್ಗೆ ಯಾರ ಅವಶ್ಯಕತೆ ಇಲ್ಲ ಬಿಡು, ನಿನಗ್ ನೀನೇ ಸಾಟಿ. ಏನು ಆನ್ಸರೇ ಏನು ಮೋಟಿವೇಶನ್ ಸ್ಪೀಚ್. ರಕ್ಷಿತನ್ಗೆ ಯಾರ ಅವಶ್ಯಕತೆ ಅಲ್ಲಿ ಪಾಯಿಂಟ್ ಅವರಿಗೆ ಮತ್ತೊಂದ್ಸತಿ ಮಾಡ್ಲಿಕ್ಕೆ ಇಲ್ಲ ಅಲ್ವಾ? ಯಾರು ಧ್ರುವಂತ್ ಮಾಡಂಗಿಲ್ಲ. ನಾನು ನಾಮಿನೇಟ್ ರಾಶಿಕಾಗೆ ಮಾಡ್ತೀನಿ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ವ್ಯಕ್ತಿತ್ವ, ಒಂದು ಪರ್ಸನಾಲಿಟಿ ಇರುತ್ತೆ, ಓಕೆನಾ? ನಾವು ಎಂತ ಮನಸ್ಸಲ್ಲಿ ಮುಚ್ಚಬಾರ್ದು, ನೀವು ಮುಚ್ಚಲ್ಲ, ಓಕೆ. ಬಟ್ ಆದ್ರೆ ಕೂಡ ಸ್ವಲ್ಪ ಒಂದು ವಿಷಯದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇರುತ್ತೆ, ಬಟ್ ನೀವು ಹೇಳಲ್ಲ. ನೀವು ಯಾವಾಗ ಚೆನ್ನಾಗಿ ಇರ್ತೀರಾ ಆ ಟೈಮಲ್ಲಿ ಎಂತ ಹೇಳಲ್ಲ. ಬಟ್ ಒಂದು ವೇಳೆ ನಿಮ್ಮ ಮತ್ತೆ ಅವರ ಎಂತ ಕ್ಲಾಶ್ ಆಗಿದ್ರೆ ನೀವು ಮನಸ್ಸಲ್ಲಿ ಎಂತೆಂತ ಉಂಟಲ್ವಾ ಎಲ್ಲ ಆಚೆ ಬಿಡ್ತೀರಂತ ನಾನು ಒಂದ್ಸತಿ ನೋಟಿಸ್ ಮಾಡಿದ್ದೀನಿ. ನಿಮ್ಗೆ ಕೋಪ ಉಂಟು, ನಿಮ್ಗೆ ಸಿಟ್ಟುಂಟು, ನೀವು ಡೈರೆಕ್ಟ್ ಆಗಿ ಆ ಮನುಷ್ಯ ಜೊತೆಗೆ ಮಾತಾಡಿ ಕ್ಲಿಯರ್ ಮಾಡಿ ಹೇಳಿ ಎಂತ ಮಾಡಿ. ಬಟ್ ನೀವು ರಘು ಅಣ್ಣ
ನಿಮ್ಗೆ ಕೆಪಾಸಿಟಿ ಇಲ್ಲ ಅಲ್ವಾ ಅವರಿಗೆ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಟೋಂಟ್ ಕೊಡ್ತಾ ಇದ್ದೀರಾ ಯಾರಿಗೆ ಬೇರೆಯವರಿಗೆ, ಬಟ್ ನೀವು ರಘು ಅಣ್ಣಗೆ ಯೂಸ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಟಾಂಟ್ ರಘು ಅಣ್ಣಂಗೆ ಯಾರು ಕೊಟ್ಟಿದ್ರು ಅಲ್ವಾ, ಅದಕ್ಕೆ ರಘು ಅಣ್ಣಂಗೆ ಹೇಳ್ತಾ ಇದ್ದಿದ್ದು ನಾನು. ಒಂದ್ ನಿಮಿಷ, ನಾನು ಧ್ರುವಂತ್ ಅವ್ರ ಜೊತೆ ಮಾತಾಡಲ್ಲ. ಧ್ರುವಂತು ರಘು ಅಣ್ಣಂಗೆ ಏನೋ ಹೇಳಿದ್ರು, ನಾನು ರಘು ಅಣ್ಣ ಚೆನ್ನಾಗಿ ಮಾತಾಡ್ತಿದ್ವಿ ಅಲ್ವಾ. ನಾನು ಬರ್ಬೇಕಾದ್ರೆ ಅಲ್ಲ ರಘು ಅಣ್ಣ ಎಣ್ಣೆ ಅಷ್ಟೊಂದೆಲ್ಲ ಹಾಕ್ತೀರಾ, ಅಷ್ಟೆಲ್ಲ ರೀಚ್ ಮಾಡ್ತೀರಾ, ಡಯಟ್ ಬಗ್ಗೆ ಎಲ್ಲ ಹೇಳ್ತೀರಾ, ನೀವೇ ಯಾಕೆ ಎಣ್ಣೆ ತಿಂತಿದ್ದೀರಾ ಅಂತ ಇದನ್ನೇ ಹೇಳೋದು. ಹೌದು, ನಿಮ್ಗೆ ಎಂತ ಅವರಿಗೆ ಮೆಸೇಜ್ ಕೊಡ್ಲಿಕ್ಕೆ ಉಂಟು, ಬಟ್ ನೀವು ಅವರ ಯೂಸ್ ಮಾಡಿ ರಘು ಅಣ್ಣ ನೀವು ಎಣ್ಣೆ ಹಾಕಿರ್ಲಿಲ್ಲ ಅಲ್ವಾ ಪ್ರೋಟೀನ್, ಯಾಕೆಂದ್ರೆ ನಿಮ್ಗೆ ಬೇಕು ಸ್ವಲ್ಪ ಗಲಾಟೆ ಆಗ್ಬೇಕು ಅಂತ. ನನಗೆ ಗಲಾಟೆ ಸಾರಿ ನನಗೆ ಗಲಾಟೆ ಆಗ್ಬೇಕು ಇನ್ನೊಂದು ಆಗ್ಬೇಕು ಅಂತ ರಕ್ಷಿತಾ ಇಲ್ಲ. ನೀನು ಹೊಸದಾಗಿ ಹೊಸ ಸ್ಟೋರಿ ಲೈನ್ ಕ್ರಿಯೇಟ್ ಮಾಡ್ಬೇಡ. ಒಂದ್ ನಿಮಿಷ, ನನ್ ರಘು ಅಣ್ಣಂಗೆ ರೇಗ್ಸ್ಕೊಂಡು ತಮಾಷೆ ಮಾಡ್ತಾ ಇದ್ದೀನಿ. ನನ್ನ ಇಷ್ಟ, ನಂದು ರಘು ಅಣ್ಣನ್ ಬಾಂಡಿಂಗ್ ಮಾಡಿ ನಾನು ನಾಮಿನೇಟ್ ಮಾಡ್ತೀನಿ ನಿಮ್ಗೆ. ಅಲ್ಲ ಒಂದ್ ನಿಮಿಷ, ನೀನ್ ನಾಮಿನೇಟ್ ಮಾಡ್ಕೊ, ನಂಗೆ ಅವಶ್ಯಕತೆ ಇಲ್ಲ. ನಂದು ರಘು ಅಣ್ಣನ್ ಕಂಫರ್ಟ್ ಝೋನ್ ಅದು. ನಾನು ಅವ್ರ ಜೊತೆ ಏನ್ ಬೇಕಾದ್ರೂ ಮಾತಾಡ್ತೀನಿ, ಅವ್ರಿಗೆ ನಿನಗೆ ಇಷ್ಟ ಇಲ್ಲ ನಾನ್ ಮಾಡಿದ್ರೆ ಟ್ರಿಗರ್ ಮಾಡ್ತಾ ಇದೀನಿ ಜಗಳ ಮಾಡಕ್ಕೆ. ಅದೇ ನನಗೆ ಫೀಲ್ ಆಯ್ತು, ನನಗೆ ಫೀಲ್ ಆಯ್ತು, ಯಾಕೆಂದ್ರೆ ನೀವು ಅವರಿಗೆ ಯೂಸ್ ಮಾಡಿ ಜಗಳ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಗೊತ್ತು ರಕ್ಷಿತಾ, ಇಷ್ಟು ವಾರ ಇದೀನಿ ನಾನು ಓಪನ್ ಆಗಿ ಮಾತಾಡ್ತೀನಿ. ನಂಗೆ ಏನಾದ್ರು ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳ್ತೀನಿ. ಇದು ನಾಮಿನೇಷನ್, ಒಂದು ಪ್ರಾಪರ್ ರೀಸನ್ಸ್ ಕೊಡು ನೀನು. ಅದು ಬಿಟ್ಟು ಅವರು ನಾನು ಟ್ರಿಗರ್ ಮಾಡ್ತಿದೆ, ಪ್ರೋಟೀನ್ ಮಾಡ್ತಿದೆ. ಅಲ್ಲಿ ರಘೋಣ ನಿಮಗೆ ಟ್ರಿಗರ್ ಆಯ್ತಾ ನಾನು ಹೇಳಿದ್ದು? ಏನು ಹೇಳಲ್ಲ. ಟ್ರಿಗರ್ ಆಯ್ತಾ ನಿಮಗೆ? ಮಾತಾಡಲ್ಲ. ನಿಮಿಷ, ಟ್ರಿಗರ್ ಆಯ್ತಾ ನಿಮಗೆ? ನಾನು ಹೇಳಿದ್ದೀನ ನಿಮಗೆ ಟ್ರಿಗರ್ ಆಯ್ತಾ ಅಂತ? ನೀನೇ ಹೇಳಿದ್ದನ್ನ. ನೀನೇನ್ ಫೀಲ್ ಮಾಡಿದ್ಯಾ ಅದನ್ನ? ಒಂದು ಸೆಕೆಂಡ್ ಮತ್ತೊಂದು ಹೇಳ್ತೀನಿ. ಅವರು ಧ್ರುವಂತ್ ಸರ್ ರಘು ಅಣ್ಣಗೆ ಹೇಳಿದ್ರು, ನೀವು ಯಾಕೆ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ? ರಘು ಅಣ್ಣನ್ ಕಾಲ್ ನಾನು ಹೇಳಿದ್ದೀನಿ, ರಘು ಅಣ್ಣ ನನ್ನ ಕಾಲ್ ನಾನು ನಾಮಿನೇಟ್ ಮಾಡ್ತೀನಿ ಅಷ್ಟೇ. ನೀವು ಮಾಡಿ, ನಿಮ್ಗೆ ಎಂತ ಮಾಡ್ಲಿಕ್ಕೆ ಇದ್ರೆ ಮಾಡಿ. ಎಣ್ಣೆ ಎಲ್ಲ ಹಾಕ್ತೀರಾ, ನಿಮ್ಮ ಹೆಲ್ತ್ ಕೇರ್ ಮಾಡಲ್ವಾ ರಘು ಅಣ್ಣ? ಅದೆಲ್ಲ ನಿನ್ ತರ ಹಿಂಗೆಲ್ಲ ಹೇಳಿ ಓಕೆ, ನೀವು ನಾರ್ಮಲ್ ಆಗಿ ನಂಗೆ ಇಷ್ಟ ಆಗ್ಲಿಲ್ಲ, ನಿನ್ಗೆ ಇಷ್ಟ ಆಗ್ಲಿಲ್ಲ. ಓಕೆ ಫೈನ್, ಅಷ್ಟೇ. ಇವತ್ತೆ ನಂಗೆ ಅನ್ಸುತ್ತೆ ಇಲ್ಲಿಗಿಂತ ನೀವು ವೀಕ್ ಕಂಟೆಸ್ಟೆಂಟ್ ಅಂತ. ಥ್ಯಾಂಕ್ ಯು ರಕ್ಷಿತಾ. ಮಧ್ಯಾಹ್ನ 1:50. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಸೊ ಇಂಥ ವ್ಯಕ್ತಿತ್ವ ಗೆಲ್ಲೋದು ನನಗಿಷ್ಟ ಇಲ್ಲ. ಯಾಕಂತಂದರೆ ಹೆಣ್ಣಿನ ಪರ ಹೋರಾಟ ಹೊರಗಡೆ ಮಾಡಿರ್ಬೋದು, ಬಟ್ ಈ ಮನೆಯಲ್ಲಿ ಹೆಣ್ಣು ಬಗ್ಗೆ ಎಷ್ಟು ಚಿಕ್ಕದಾಗಿ ಮಾತಾಡಿದ್ದಾರೆ, ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಪ್ರತಿ ಸರಿ ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಎಲ್ಲೋ ಕಾಂಟ್ರಾಸ್ಟ್ ಅಂತ ಅನ್ಸುತ್ತೆ. ಅವ್ರಿರೋ ಒಂದು ಐಡೆಂಟಿಟಿಗೂ ಇಲ್ಲಿ ಮನೇಲಿ ಅವ್ರು ನಡ್ಕೊಂತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ತುಂಬ ನಾಟಕ ಮಾಡ್ತಿದ್ದಾರೆ, ಒಳ್ಳೆಯವ್ರ ಥರ ನಾಟಕ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಈಗ ಸೆಕೆಂಡ್ ವರ್ಷನ್ ಏನು ಅಶ್ವಿನಿ ಗೌಡ ಅಂತ ಹೇಳ್ಕೊಂಡಿದ್ದಾರೋ ಅದು ಪ್ರತಿ ಒಂದು ಆ್ಯಕ್ಷನ್ನು ನಾಟಕ, ಪ್ರತಿಯೊಂದು ಆ್ಯಕ್ಷನ್ನು ಡ್ರಾಮಾ ಮಾಡ್ತಿದ್ದಾರೆ ಅಂತಲೇ ಅನಿಸ್ತಿರೋದು. ಜಸ್ಟ್ ಫಾರ್ ಸೇಕ್ ಆಫ್ ಗೇಮ್. ಅವ್ರು ಯಾವತ್ತೂ ಅವ್ರು ಮಾಡಿದ ತಪ್ಪು ರಿಯಲೈಸ್ ಆಗಿದೆ ಅಂತ ನಂಗೆ ಇವತ್ತಿನವರೆಗೂ ಅನಿಸಿಲ್ಲ, ಪ್ರಾಬಬ್ಲಿ ಅನಿಸೋದು ಇಲ್ಲ. ಕಾವ್ಯ, ನಿಮಗೆ ಫಸ್ಟ್ ಆಫ್ ಆಲ್ ನೀವು ಹೇಳ್ತಿದ್ರಿ ಇದು ವ್ಯಕ್ತಿತ್ವಗಳ ಆಟ ಅಂತ. ಹೌದು. ಅಟ್ ದ ಸೇಮ್ ಟೈಮ್ ಇದೊಂದು ಇಂಡಿವಿಜುವಲ್ ಆಟ ಅನ್ನೋದು ನಿಮಗೆ ನೆನಪಿರಲಿ. ಬಟ್ ಇದೇ ಕಾವ್ಯ 15ನೇ ವಾರಕ್ಕೆ ಬಂದು ಇಲ್ಲಿ ತಲುಪಿದ್ದಾರೆ ಅಂದರೆ ಹೇಗೆ ಬಂದಿದ್ದೀರಾ ಇಲ್ಲಿಗೆ ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ಅದನ್ನ ನಾನು ಹೇಳಬೇಕಾಗಿಲ್ಲ. ಈಗ ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಕರ್ನಾಟಕ ನನ್ನ ನೋಡಿದೆ. ಮಾಡುವಾಗ ನನ್ನ ಬಗ್ಗೆ ಮಾತಾಡಬೇಕು. ನಾನು ಹೇಳಿದ ಪಾಯಿಂಟ್ಸ್ ಗೆ ಆನ್ಸರ್ ಇಲ್ಲ. ಮಾತಾಡುವಾಗ ನಾನು ನಿಮ್ಮ ಬಗ್ಗೆನೇ ಮಾತಾಡಬೇಕು. ಇನ್ನೇನು ಬೇರೆಯವ್ರ ಬಗ್ಗೆ ನಿಮ್ಮ ಬಗ್ಗೆ ನಾನು ಹೇಳಿರೋದು ಜಸ್ಟಿಫಿಕೇಶನ್ ಕೊಡ್ಕೊಳ್ಳಿ. ನನ್ನ ನಾಮಿನೇಟ್ ಮಾಡಿ, ಈ ಕಾರಣಗಳು ಕೊಟ್ಟು ನನ್ನ ನಾಮಿನೇಟ್ ಮಾಡಿ, ನನ್ನ ಪ್ರೂವ್ ಮಾಡ್ತೀನಿ. ವಾಪಸ್ ಹೇಳ್ತೀನಿ, ನಾನು ಕೇಳಿರೋದಕ್ಕೆ ನಿಮ್ಮ ಆನ್ಸರ್ ಇಲ್ಲ. ಅಷ್ಟೇ. ಕೇಳಿಸ್ಕೊಮ್ಮ, ಕೇಳಿಸ್ಕೊಳ್ಳೋಕೆ ಕೇಳಿಸ್ಕೊಳ್ಳೋಕು ತಾಕತ್ತಿರೋದಕ್ಕೆ ತಾಕತ್ತಿಂದ ನಿಂತರ ಈ ಟ್ರ್ಯಾಕು ನಾನು ಹಿಂಗ್ ಮಾಡಿದ್ರೆ ಹಿಂಗ್ ಓಡುತ್ತೆ, ಯಾರು ಹಿಂದೆ ಇದ್ರೆ ಹಿಂಗಾಗುತ್ತೆ ಅಂತ ಇವೆಲ್ಲ ಇಟ್ಕೊಂಡು ನಾನು ಇಲ್ಲಿವರೆಗೂ ಬಂದಿಲ್ಲ. ಅಶ್ವಿನಿ ಗೌಡ ಬದಲಾಗಿಲ್ಲ, ಅಶ್ವಿನಿ ಗೌಡ ಬದಲಾಗಿಲ್ಲ, ಅಶ್ವಿನಿ ಗೌಡ ಬದಲಾಗಿಲ್ಲ ಅಂತ. ನಾನು ಬದಲಾಗಿರೋದನ್ನ ನೀವು ನೋಡೋ ಅಂತ ಕಣ್ಣು ಮನಸ್ಸು ನಿಮಗಿಲ್ದೇ ಇದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅರ್ಥ ಆಯ್ತಾ? ಆ್ಯಂಡ್ ಇಲ್ಲಿ ಬದಲಾಗಿಲ್ಲ ಅನ್ನಕ್ಕೆ ನೀವ್ ಏನು ಇಲ್ಲಿ ಬಂದು ಬದಲಾಗಿದ್ರೆ ಫಸ್ಟ್ ಅದನ್ನ ತೋರಿಸಿ. ಬದಲಾಗೋ ಕ್ಯಾಟಗರಿನೇ ಅಲ್ಲ ನಂದು. ಅದನ್ನ ತೋರಿಸಿ. ಬದಲಾಗೋ ಕ್ಯಾಟಗರಿನೇ ಅಲ್ಲ ನಂದು. ನಾನು ಹೆಂಗಿದ್ದೀನೋ ಫಸ್ಟ್ ಡೇ ನಾನು ಹಂಗಿದ್ದೀನಿ, ಇವತ್ತಿನವರೆಗೂ ಹಂಗಿದ್ದೀನಿ. ಏನು ಬದಲಾಗಿದ್ದೀರಾ? ಸ್ಟ್ರಾಟಜಿ ಬಗ್ಗೆ ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಮಾತಾಡಿ ಮೇಡಮ್, ನನ್ನ ಇಷ್ಟ ಮೇಡಮ್. ನಿಮ್ಮ ಬಗ್ಗೆ ನಾನು ಜಸ್ಟಿಫಿಕೇಶನ್ ಕೊಡಲ್ಲ. ನನ್ನ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನಾನು ಹೆಸರು ಹೇಳ್ಬಿಟ್ಟು ನಾಮಿನೇಟ್ ಮಾಡ್ಬಿಟ್ಟು ಹೇಳು. ನನ್ನ ಬಗ್ಗೆ ನಾನು ಮಾತಾಡ್ಕೊತೀನಿ. ಇಷ್ಟೊತ್ತು ನೀನು ನನ್ನ ಬಗ್ಗೆ ಮಾತಾಡ್ತೀಯಲ್ಲ, ನಾನು ಮಾತಾಡ್ಬಾರ್ದು. ಕ್ಲಾರಿಟಿ ಕೊಡು. ನೀನೇನು ನನ್ನ ಬಗ್ಗೆ ನಿನ್ನ ಬಗ್ಗೆನೇ ಕ್ಲಾರಿಟಿ ಕೊಡ್ತಾ ಇರೋದು. ನೀನು ನಿನ್ನ ಬಗ್ಗೆ ಮಾತಾಡೋದು, ನಾನು ನಿನ್ನ ಬಗ್ಗೆ ಮಾತಾಡಬಾರ್ದು. ಸೀಸನ್ ಫುಲ್ ಇದನ್ನೇ ಮಾಡ್ಬಿಟ್ಟೆ. ದಮ್
ನನ್ನ ಐಡೆಂಟಿಟಿ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಂತ ಅರ್ಹತೆ ನಿನ್ನಂತವ್ರಿಗೆ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ನನ್ನ ವಯಸ್ಸಲ್ಲಿ ಅರ್ಧನೂ ಅಲ್ಲ. ಫಸ್ಟ್ ಆಫ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ನಿನ್ನ ವಯಸ್ಸಲ್ಲ. ಅಂಡ್ ಇದೇ ಬಿಗ್ ಬಾಸ್ ನಿಯಮಗಳನ್ನ ಎಷ್ಟು ಚೆನ್ನಾಗಿ ನೀನ್ ಪಾಲನೆ ಮಾಡಿದ್ಯಾ ಅನ್ನೋದು ನಾವು ವೀಕೆಂಡ್ ಅಲ್ಲಿ ನೋಡಿದ್ವಿ ತಾಯಿ. ಸೇಫ್ ಗೇಮ್ ಆಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದವ್ರನ್ನ ನಿನ್ನನ್ನ ಮುಂದೆ ಇಟ್ಕೊಂಡು ಕಳ್ಸಿರೋದನ್ನು ನಾವ್ ಈ ಮನೇಲಿ ನೋಡಿದೀವಿ. ನೀನ್ ಏನ್ ಈ ಮನೆ ಒಳಗಡೆ ನಿನ್ ವ್ಯಕ್ತಿತ್ವ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಯಾರೋ ಒಬ್ರು ನಿನ್ನ ಕಾವು ಅಂತ 10 ಸಲ ಕರ್ಸ್ಕೊಂಡ್ರೆ ಮಾತ್ರ ನೀನ್ ಎಲ್ಲಿದ್ಯಾ ಅಂತ ಗೊತ್ತಾಗುತ್ತೆ. ಬಿಟ್ರೆ ನೀನ್ ನೀನೊಬ್ಬ ಕಂಟೆಸ್ಟೆಂಟ್ ಇಲ್ಲಿ ಇದ್ದ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇವತ್ ನೀನ್ ಏನ್ ಹೇಳಿದ್ಯಲ್ಲ, ನಿನ್ನಂತ ವ್ಯಕ್ತಿ ನನ್ನ ಬಗ್ಗೆ ಮಾತಾಡೋಂತ ಅರ್ಹತೆನೇ ಇಲ್ಲ. ಮಾಡೋ ನಾಮಿನೇಷನ್ ಅಷ್ಟೇ. ಇವತ್ತು ಕ್ಲಾರಿಟಿ ಸಿಕ್ತು. ನಾನು ಹೇಳಿದ್ದಕ್ಕೆ ಆನ್ಸರೇ ಇಲ್ಲ ಕೊನೆಗೂ. ನನ್ನ ಲಾಸ್ಟ್ ನಾಮಿನೇಷನ್ನ 2ನೇ ಆಯ್ಕೆ ರಘು ಸರ್. ಪ್ರೀವಿಯಸ್ ವೀಕ್ ನಾನು ಸರ್ಗೆ ಉತ್ತಮ ಕೊಡ್ತೀನಿ. ಸರ್ ನೀವು ಎಲ್ಲಿ ಬೇಕಲ್ಲಿ ಮಾತಾಡಿದ್ದು ನಾನು ನೋಡಿದ್ದೀನಿ ಅಂತ. ಅದೇ ಒಂದು ಎಫರ್ಟ್ನ ಇನಿಷಿಯಲಿಂದನೂ ಹಾಕೊಂಡು ಬಂದಿದ್ದಿದ್ರೆ ಪ್ರಾಬಬ್ಲಿ ಇನ್ನೂ ಚೆನ್ನಾಗಿರೋದು ನಿಮ್ಮ ಆಟ. ಯಾಕಂದರೆ ನೀವು ಎಲ್ಲಿ ಬೇಕೋ ಅಲ್ಲಿ ಮಾತಾಡಿದ್ರಿ ಅಂತ ನನಗೆ ಅನಿಸ್ಲಿಲ್ಲ. ಆ್ಯಂಡ್ ಲಾಸ್ಟ್ ವೀಕ್ದು ಕೂಡ ಉತ್ತಮ ಕಳಪೆ ಕೊಡಬೇಕಾದ್ರೆ ನೀವೊಂದು ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಎಂಟೈರ್ ವೀಕ್ ಏನು ಮಾಡಬೇಕು ಅಂತ ಹೇಳಿ ಗಿಲ್ಲಿಗೆ ನೀವು ಕಳಪೆ ಕೊಡ್ತೀರಾ. ಅದಾದಮೇಲೆ ನೀವು ಹೋಗಿ ಸಾರಿ ಕೇಳಿದೆ ಅಂತಲೂ ಹೇಳ್ತೀರಾ. ನಾನು ಧ್ರುವ ಅಂತ ಮಾಡಬೇಕಾಗಿತ್ತು, ಗಿಲ್ಲಿನ ಮಾಡಿಬಿಟ್ಟೆ ಅಂತ ನೀವು ಯು ಆರ್ ಫೀಲಿಂಗ್ ಸಾರಿ ಫಾರ್ ಯೋರ್ ಓನ್ ಒಪಿನಿಯನ್. ನನಗೇನು ಅನಿಸ್ತು ಅಂತಂದರೆ, ಇವಾಗ ನಾನು ಧ್ರುವಂತ ಮಾಡಬೇಕಾಗಿತ್ತು ಅಂದರೆ ಮೇ ಬಿ ನೀವು ಇನ್ಫ್ಲೂಯೆನ್ಸ್ ಆಗಿ ಡಿಸಿಷನ್ ತೊಗೊಂಡಂಗೆ ಆಗಿಬಿಡುತ್ತೆ. ನಿಮ್ಮ ಡಿಸಿಷನ್ ಮೇಲೆ ನೀವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ನಿಂತಿದ್ದಿದ್ರೆ ಪ್ರಾಬಬ್ಲಿ ಆಟ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಹಾಗಾಗಿ ಬಂದಾಗಿಂದ ನನಗೆ ಗೊತ್ತಿರಂಗೆ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ತೊಗೊಂಡಿದ್ದೀನಿ. ಮೇ ಬಿ ಕೂಗಾಡಿಲ್ಲ, ಕಿರ್ಚಾಡಿಲ್ಲ ಬೇರೆಯವ್ರ ಥರ, ಬಟ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿಲ್ಲ ಅಂತ ಅನಿಸುತ್ತೆ. 3 ಜನ ಜಗಳ ಆಡುವಾಗ ನಂಗೆ 3 ಜನದ ಮೇಲೂ ಕೋಪ ಬಂದಿರುತ್ತೆ. 3 ಜನನೂ ಏನೇನೋ ಮಾತಾಡ್ತಿರ್ತಾರೆ. ಬಟ್ ಇವ್ರ ಮೇಲೆ ನಂಗೆ ಜಾಸ್ತಿ ಕೋಪ ಬಂದಿರುತ್ತೆ. ಯಾರು? ಗಿಲ್ಲಿ ಮೇಲೆ. ಯಾಕೆಂದರೆ ನಾನು ಮುಂಚೆನೇ ಹೇಳಿರ್ತೀನಿ, ಗಿಲ್ಲಿ ನಿಂಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ, ಚೆನ್ನಾಗಿ ಮಾಡಬೇಕು. ಒಂದು ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಮುಂಚೆನೇ ನನಗೆ ರೀಸನ್ ಇತ್ತು ಧ್ರುವಂತ ಕಳಪೆ ಕೊಡೋಕ್ಕೆ. ಬಟ್ ಸ್ಟಿಲ್ ನಾನು ಗಿಲ್ಲಿ ಕೊಟ್ಟೆ. ಯಾಕೆಂದರೆ ಗಿಲ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆ್ಯಂಡ್ ಧ್ರುವಂತ ನನಗೆ ಗೊತ್ತಿತ್ತು ಅವನು ಇರೋದೇ ಹಂಗೆ ಚೇಂಜ್ ಆಗಲ್ಲ ಅಂತ. ಬಟ್ ಎಲ್ಲೋ ನಾನು ಗಿಲ್ಲಿನ ಸಪೋರ್ಟ್ ಮಾಡೋಕ್ಕೆ ಹೋಗಿ ಗಿಲ್ಲಿ ಮೇಲೆ ಕಳಪೆ ಕೊಟ್ಬಿಟ್ಟೆ ಅಂತ ಅನ್ನಿಸ್ತು. ಎಸ್, ನಾನು ಅಲ್ಲಿ ಮಾಡಿದ್ದ ಅವತ್ತು ತಪ್ಪು. ಅದಕ್ಕೆ ನಾನು ಗಿಲ್ಲಿಗೂ ಹೋಗಿ ಸಾರಿ ಕೇಳಿದೆ. ಅಯ್ಯೋ ಇನ್ನೊಂದ್ಸಲ ರಘು ಸರ್ ಏನಣ್ಣ ನಿನ್ ಗಟ್ಟಿ ಪಿಂಡ ಹೋಗುದೇ ಇಲ್ಲ ಅಂತ ಒದ್ರುವೆ. ಅಯ್ಯೋ ಮಧ್ಯಾಹ್ನ 2:05. ನನ್ನ ಫಸ್ಟ್ ನಾಮಿನೇಷನ್ ರಕ್ಷಿತಾ ಬರ್ತಾರೆ. ಅವ್ರದ್ದೇ ಆದಂಥ ಐಡೆಂಟಿಟಿಲಿ ಬರ್ತಾರೆ. ಸ್ಟಾರ್ಟಿಂಗ್ 2 weeks ವಾಸ್ ಲೈಕ್ ನನಗೆ ಕನ್ನಡ ಬರಲ್ಲ, ನಾನು ಇರೋದು ಹೀಗೆ ಏನು ಈ ಥರ ಎಲ್ಲ ಓವರ್ ಡ್ರಾಮಾ ಕ್ರಿಯೇಟ್ ಮಾಡ್ಕೋತಾರೆ. ಇಬ್ಬರು ಜೊತೆ ಫುಲ್ ಕ್ಲೋಸ್ ಆಗ್ತಾರೆ ಫಸ್ಟ್ ಅಂತ. ಅದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಜೊತೆನೆ ಫುಲ್ ಸಪೋರ್ಟಿವ್ ಆಗಿ ಅವ್ರ ಪರ ಸ್ಟ್ಯಾಂಡ್ ತಗೊಂಡು ಯಾರು ಏನೇ ಮನೆಯವ್ರು ತಪ್ಪು ಮಾಡಿದ್ರು, ಸರಿ ಮಾಡಿದ್ರು ಅವ್ರು ತಪ್ಪು ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ರು. ಅವರಿಬ್ರು ಏನೇ ತಪ್ಪು ಮಾಡಿದ್ರು ಸರಿ ಅಂತ ಹೇಳ್ಕೊಂಡು ಬರ್ತಿದ್ರು. ಬಿಕಾಸ್ ಅವ್ರ ಸ್ಟ್ಯಾಂಡ್ ತಗೊಳ್ಳೋ ರೆಸ್ಪಾನ್ಸಿಬಿಲಿಟಿ ಅವ್ರಿಗಿತ್ತು ಅನ್ಸುತ್ತೆ. ಇಲ್ಲಿ ತನಕ ನೋಡ್ಕೊಂಡು ಬಂದ್ರೆ ಅವರಿಬ್ರು ಜೊತೆ ರಿಫ್ಟ್ ಆಗುತ್ತೆ. ಒಬ್ರು ಮನೆಗೆ ಹೋಗ್ತಾರೆ, ಇನ್ನೊಬ್ರು ಸೆಟ್ ಆಫ್ ಪೀಪಲ್ ಜೊತೆ ಫುಲ್ ಕ್ಲೋಸ್ ಆಗ್ತಾರೆ. ಮತ್ತೆ ಅಲ್ಲೂ ಸೆಟ್ ಆಗಲ್ಲ, ಮತ್ತೆ ಒಂದಿಬ್ರು ಜೊತೆ. ಸೊ ಇಲ್ಲಿ ತನಕ ಅವ್ರ ಜರ್ನಿ ನೋಡಕ್ ಹೋದ್ರೆ ಅವ್ರು ಎಲ್ಲರಿಗೂ ಹೇಳ್ತಾರಲ್ಲ ಡಿಪೆಂಡೆನ್ಸಿ ಅಂತ. ಇವರು ಆಕ್ಚುಲಿ ಡಿಪೆಂಡೆನ್ಸಿಲೇ ಇರೋದು ಅನ್ಸುತ್ತೆ. ಒಂದಿಬ್ರು ಇರ್ತಾರೆ, ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಅವ್ರು ಏನೇ ಹೇಳಿದ್ರು ಎಸ್ ಅನ್ಕೊಂಡು, ಅವ್ರು ತಪ್ಪು ಮಾಡಿದ್ರು ಸರಿ ಅನ್ಕೊಂಡು, ಅವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೇನೋ ಹೇಳ್ದಲೆ ನೀವು ಮಾಡಿದ ತಪ್ಪು ಅಂತ ಇವತ್ತು ತನಕ ಅವರು ಕಾನ್ಫಿಡೆಂಟ್ ಆಗಿ ಹೇಳಿ ಧೈರ್ಯ ಅಂತ ನೀವು ಹೇಳ್ತಿದ್ರಿ ಗೊತ್ತಾ? ಅಲ್ಲ ಕಂಪ್ಲೀಟ್ ಆಗಿ ಧೈರ್ಯ ಅಂತ ಇಲ್ಲ ನಿಮ್ ವಿಷಯ ಹೇಳ್ತಿರೋದು. ನಿಮ್ ವಿಷಯನೇ ರಕ್ಷಿತಾ ಅಂತ ಹೇಳ್ತಿದ್ದೀನಿ ನಾನು. ಇವತ್ತು ತನಕ ನಾಮಿನೇಷನ್ ಪ್ರಕ್ರಿಯೆ ಸರಿ ಮಾಡಿಲ್ಲ. ನಾಮಿನೇಟ್ ಮಾಡ್ಬೇಕಾದ್ರೆ ಯಾರೋ ನಾಮಿನೇಷನ್ ರೀಸನ್ಸ್ ಕೊಟ್ಟಿರ್ತಾರೆ, ಅವ್ರದ್ದು ಇಲ್ಲಿ ಬಂದ್ಬಿಟ್ಟು ಅವ್ರ ಅಭಿಪ್ರಾಯನೇ ಚೇಂಜ್ ಆಗ್ಬಿಟ್ಟಿರತ್ತೆ. ನಾಮಿನೇಷನ್ ಮಾಡ್ಬೇಕಾರೆ ಅವ್ರ ಸ್ವಂತ ಅಭಿಪ್ರಾಯನೇ ಬಿಟ್ಬಿಡ್ತಾರೆ. ಅವ್ರು ಯಾರನ್ನ ನಾಮಿನೇಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಇನ್ನೊಂದೇನೋ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಆ ಆಪ್ಷನ್ನೇ ಬಿಟ್ಬಿಡ್ತಾರೆ. ಆ ಮೂಮೆಂಟ್ ಅಲ್ಲಿ ಏನೇನು ಕ್ರಿಯೇಟ್ ಆಗುತ್ತೆ ಅದನ್ನ ತಲೆಯಲ್ಲಿ ತಗೊಂಡು ನಾಮಿನೇಟ್ ಮಾಡ್ಬಿಡ್ತಾರೆ. ಇವಾಗ ಈ ಮನೆಯಲ್ಲಿ ಈಗ ನಮ್ಮ ಮಧ್ಯೆ ಏನಾದ್ರು ರಿಫ್ಟ್ ನಡೆದ್ರೆ ಇನ್ನೊಂದೇನೋ ನಡೆದ್ರೆ ನಾವಿಬ್ರು ಕ್ಲಾರಿಫೈ ಮಾಡ್ಕೋತೀವಿ. ನಿಮ್ಗೆ ಅನ್ಸಿದ್ ನಮ್ಗೆ ಹೇಳ್ತೀರಾ. ಇವ್ರದ್ದು ಹಂಗಲ್ಲ, ನಿಮ್ಗನ್ಸಿದ್ರು ಇವರೇ ಹೇಳ್ತಾರೆ. ಆಡಿಯನ್ಸ್ ತಲೆಗೆ ಏನ್ ಹಾಕಕ್ ಟ್ರೈ ಮಾಡ್ತಿದ್ದೀರಾ? ಈಗ ನೀವು ಒಬ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನನ್ಗೆ ಹಿಂಗೆ ಅನಿಸ್ತಾ ಇದೆ, ನನಗೆ ಇವ್ರ ಜೊತೆ ಕುತ್ಕೊಳ್ಳೋಕೆ ಅನ್ಕಂಫರ್ಟಬಲ್ ಆಗಿದೆ, ಇವರು ಅಭಿಪ್ರಾಯ ಹೀಗಿದೆ ಅಂತ ಅವ್ರು ಹೇಳಬೇಕು. ಅವರೇ ಹೇಳಲ್ಲ, ಅವರೇ ಕಂಫರ್ಟಬಲ್ ಆಗಿರ್ತಾರೆ. ಅವ್ರ ಒಪಿನಿಯನ್ಸೇ ಕೊಟ್ಟಿರಲ್ಲ. ಬಟ್ ಅವ್ರ ಒಪಿನಿಯನ್ಸ್ನ ನೀವೇ ತಗೊಂಡು ನಮ್ಗೆ ಹಿಂಗೆಲ್ಲ ಅನಿಸ್ತಾ ಇದೆ. ಕಂಪ್ಲೀಟ್ ಮಾಡ್ತೀನಿ ರಕ್ಷಿತಾ, ನಾನು ಇನ್ನೂ ಮುಗಿಸಿಲ್ಲ.
ಪೇಷನ್ಸ್ ಇಲ್ವಾ? ಪೇಷನ್ಸ್ ಇಟ್ಕೊಳ್ಳಿ. ನನ್ ಮುಗಿಯಲ್ಲ, ಯಾಕಂದ್ರೆ ನನ್ನ ನಾಮಿನೇಷನ್ ಇದು. ನಿಮ್ ನಾಮಿನೇಷನ್ ಮಾಡ್ಬೇಕಾ? ನೀವು ಮಾತಾಡಿದ್ರಿ ತಾನೆ. 3rd ವೀಕ್ ತನಕ ಮಾತ್ರ ನಿಮ್ ಡ್ರಾಮಾ ನಡೆದಿದೆ, ಯಾಕಂದ್ರೆ 3rd ವೀಕ್ ತನಕ ನಿಮ್ ಪರ ಇತ್ತು ಎಲ್ಲ ಸಿಚುವೇಶನ್ಸ್ಗಳಲ್ಲಿ. ಬಟ್ 3rd ವೀಕ್ ಆದ್ಮೇಲೆ ರಕ್ಷಿತಾ ಏನು ಅಂತ ಇಡೀ ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನ್ಯುಪ್ಲೇಟಿವ್, ಎಷ್ಟು ನಾಟಕ, ನೀವು ಮಾತಾಡೋ ವೇ ಹೇಗಿದೆ. ಈ ತರ ವ್ಯಕ್ತಿತ್ವ, ಈ ತರ ಪರ್ಸನಾಲಿಟಿ ಈ ಮನೇಲಿ ಇರೋ ಅವಶ್ಯಕತೆನಿಲ್ಲ. ಈ ವಾರ ದಯವಿಟ್ಟು ಈ ಮನೆಯಿಂದ ಹೋಗಿ. ಅವ್ರ ಆಡಿಯನ್ಸ್ ಕಳಿಸ್ಕೊಡ್ತಾರೆ ಈ ಮನೆಯಿಂದ. ನಾನು ಮಾತಾಡ್ತೀನಿ. ಇವತ್ತೆ ನೀವು ನನ್ನ ಅಣ್ಣಗೆ ಯೂಸ್ ಮಾಡಿದ್ರೆ ನಾನು ಎಂತ ನಿಮ್ಗೆ ಬಿಡ್ತೀನಾ? ನಾನು ಯಾಕೆ ಯೂಸ್ ಮಾಡ್ಕೊಂಡ್ಲಿ? ನಿಮ್ಗೆ ಅಷ್ಟು ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇದ್ರೆ ನೀವೇ ಮುಂಚೆ ಹೋಗಿ ಗಲಾಟೆ ಮಾಡಿ, ನೀವೇ ನಿಮ್ಮ ರೀಸನ್ ತಗೊಳ್ಳಿ, ಗಲಾಟೆ ಮಾಡಿ. ಇವತ್ತು ನಾನು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬೇಡಿ. ನೀವು ಮಾತಾಡುವಾಗ ನಾನು ಮಧ್ಯದಲ್ಲಿ ಮಾತಾಡಿದ್ದೀನ? ರಘು ಅಣ್ಣ, ನೀನು ಗಿಲ್ಲಿ ನ್ಯೂಸ್ ಮಾಡ್ಕೊಂತೀರಾ ತರ ನ್ಯೂಸ್ ಮಾಡ್ಕೊತೀರಾ, ನಿಮ್ಮ ಅಣ್ಣ ನ್ಯೂಸ್ ಮಾಡ್ಕೊತಾ ಇಲ್ಲ. ನಿಮ್ಮ ಅಣ್ಣನ ಜೊತೆ ಬಂದು ಕೂತ್ಕೊಂಡು ನಾನು ಮಾತಾಡ್ತಾನೂ ಇಲ್ಲ. ನಾನು ಇವತ್ತು ನೀವು ಹೇಳಿದ್ರಲ್ವಾ, ಡಿಸ್ಕಸ್ ಮಾಡ್ತಿದ್ದೀರಾ ಅನ್ಕೊಂಡು 24 ಗಂಟೆ ಒಬ್ರು ಹಿಂದೆ ಸುತ್ಕೊಂಡು ಕೂತ್ಕೊಂಡಿಲ್ಲ. ನೀವು ಒಬ್ಬರೇ ಇದ್ರೆ ನಿಮ್ಗೆ ಕಾನ್ಫಿಡೆಂಟೇ ಇಲ್ಲ. ನೀವು ಕ್ಯಾಪ್ಟನ್ಶಿಪ್ ಅಂತ ಹೇಳ್ತೀರಲ್ವಾ, ನಿಮ್ಮ ಫುಲ್ ಕ್ಯಾಪ್ಟನ್ಶಿಪ್ ನಾನು ಸೀಕ್ರೆಟ್ ರೂಮ್ ಅಲ್ಲಿ ಎಲ್ಲ ನಿಮ್ಮ ಕ್ಯಾಪ್ಟನ್ಶಿಪ್ ನೋಡಿದ್ದೀನಿ. ಹೋಗಾರು ಬಂದಿದ್ದೀನಿ, ಅದಕ್ಕೆ ನಾನು ಬಟ್ ನನ್ನಾಗೆ ಒಂದು 50% ಕೂಡ ಮೆಚುರಿಟಿ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಅನ್ಸುತ್ತೆ 14 ವೀಕ್ಸ್ ಆಯ್ತು ಚಟುವಟಿಕೆ ಬಂದು. ಅಲ್ಲ ಬಾಲ್ ತಗೊಂಡು ಹೋಗ್ಬೇಕು, ಬಾಲ್ ಎಲ್ಲಿ ನಿಂತ್ಕೊಳ್ಬೇಕಂತ ಇವತ್ತು ತನಕ ರಕ್ಷಿತಂಗ್ ಗೊತ್ತಿರಲ್ಲ. ನನಗೆ ಬಟ್ ನಿನಗೆ ಅರ್ಥ ಮಾಡ್ಕೊಳ್ಬೇಕಲ್ವಾ? ಅವರಿಗೆ ಗೊತ್ತುಂಟು ನೀವು ಸೆನ್ಸ್ಲೆಸ್ ಮಾಡ್ತಾ ಇದ್ದೀರಿ ಅಂತ. ಕರೆಕ್ಟ್ ಆಗಿ ಹಂಗ ನೀನ್ ಎಲ್ಲರಿಗೂ ಎಲ್ಲ ಗೊತ್ತಾಯ್ತು. ರಕ್ಷಿತಾ ನಾನು ಬಂದಿಲ್ಲ ಇಲ್ಲಿ ಸರಿನಾ? ಮಾತಾಡ್ಬೇಡ ಇವಾಗ, ಬೆಲ್ಲ ಆಯ್ತು. ಇಲ್ಲಿ ಇನ್ನೋಸೆಂಟ್ ಆಗಿ ಪ್ಲೇ ಮಾಡ್ಕೊಂಡು ನಾಟಕ ಆಡ್ಕೊಂಡು 15 ವಾರ ತನಕ ಬಂದಿಲ್ಲ ನಾನು. ನಾಟಕ ಮಾಡಿದ್ದೀನಿ, ನೀವು ನಾನು ಈ ಮನೆಯಲ್ಲಿ ಪೋರ್ಟ್ರೇ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ನಮ್ದೇ ಆದಂತ ಒಂದು ಲೈಫ್ ಇದೆ ನನಗೆ. ನಿನ್ ತರ ನಾಟಕ ಆಡಿ ನನ್ನ ಜರ್ನಿನ ಕಂಪ್ಲೀಟ್ ಮಾಡೋ ಅವಶ್ಯಕತೆ ಏನು ಇಲ್ಲ. ರಕ್ಷಿತಾ, ಅವರ ಮನೆಯವರು ಎಲ್ಲರೂ ಹೇಳಿದ್ದಾರೆ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ರು ಎಲ್ಲರೂ. ನಿಮ್ಮ ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರ, ಆಗ ನಂತರ ನೀವು ಆಟ ಆಡ್ತಾ ಇದ್ದೀರಾ ಇಲ್ಲಿ. ಬಿಗ್ ಬಾಸ್ ಹೇಳ್ತಾ ಇದ್ರು ರಕ್ಷಿತಾ ನಮ್ಮ ಮನೆಯಿಂದ ಬಂದ್ಬಿಟ್ಟು ನನಗೆ ಯಾರು ಏನು ಹೇಳಿಲ್ಲ. ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಿಲ್ಲ. ಅವರು ಯಾಕೆ ನಂಗೆ ಟಚ್ ಮಾಡಿದ್ರು? ನನ್ನ ಫ್ಯಾಮಿಲಿ ಅವರು ಎಲ್ಲ ಹೇಳಿದ್ರು ಎಷ್ಟು ನಾಟಕ ಅಂತ. ಅವರ ಫ್ಯಾಮಿಲಿ ಅವರು ಹೇಳ್ಕೊಟ್ಟಿದ್ರು ಅವರಿಗೆ ಹೇಗೆ ಮಾತಾಡಬೇಕು ಅಂತ. ಅವರಿಗೆ ಆಟಾಡಲಿಕ್ಕೆ ಬರಲಿಲ್ಲ. ಅದಕ್ಕೆ ಫ್ಯಾಮಿಲಿ ಅವರು ಹೇಳೋಳಿಗೆ ಹೀಗೆ ಆಟ ಆಡಬೇಕು ಅಂತ, ಹೀಗೆ ಆಟ ಆಡಬೇಕು ಅಂತ ನೀವೇ ಹೇಳಿದ್ರಲ್ವಾ? ನೀವೇ ಹೇಳಿದ್ರಲ್ವಾ? ಫ್ಯಾಮಿಲಿ ಹೇಳ್ಕೊಟ್ಟಿದ್ರಾ? ಹೌದಾ? ಅವರಿಗೆ ಆಡ್ಲಿಕ್ಕೆ ಬರಲ್ಲಲ್ವಾ? ಫ್ಯಾಮಿಲಿ ಬನ್ನಿ ನನ್ನ ಫ್ಯಾಮಿಲಿ ಅವರು ಎಲ್ಲ ಬಂದು ಹೇಳಿದ್ರು ಎಷ್ಟು ನಾಟಕ ಮಾಡ್ತಾರೆ, ಹೇಗ ಇದು ಮಾಡ್ತಾರೆ ಅಂತ. ನಿಮ್ಮ ಫ್ಯಾಮಿಲಿ ಬಾಯಲ್ಲಿ ಬಂದೇ ಇಲ್ಲ. ಸುಮ್ಮನೆ ಕೂತ್ಕೋ ಒಂದ್ ಸೆಕೆಂಡ್. ಸರಿನಾ? ಸುಮ್ಮನೆ ರಾಶಿ ಒಂದ್ ನಿಮಿಷ. ಏನು ಚಟುವಟಿಕೆ ಮುಗಿಸ್ಬಿಟ್ಟು ರಾಶಿ ಆಮೇಲೆ ನೀವು ಮಾತಾಡ್ಕೊಳ್ಳಿ. ಮಾತಾಡು, ಆಕ್ಟಿವಿಟಿ ಕಂಪ್ಲೀಟ್ ಆಗ್ಲಿ. ರಾಶಿ ಆಮೇಲೆ ಮಾತಾಡಿ, ಆಕ್ಟಿವಿಟಿ ಕಂಪ್ಲೀಟ್. ಮಧ್ಯಾಹ್ನ 2:25. ಅಶ್ವಿನಿ ಮ್ಯಾಮ್, ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ, ಡೇ 2nd ವೀಕ್ ನಾನು ನಿಮಗೆ ಶಕುನಿ ಅಂತ ಹೇಳಿರ್ತೀನಿ. ಅದಾದ್ಮೇಲೆ ಬಂದು ನಾನೇ ನಿಮ್ಮ ಜೊತೆ ಮಾತಾಡಿರ್ತೀನಿ.
ಅಲ್ಲಿ ತನಕ ನಮ್ಮಿಬ್ರದ್ದು ರಿಫ್ಟ್ಸ್ ನಡೀತಾನೆ ಇರುತ್ತೆ, ಚೆನ್ನಾಗಿ ಮಾತಾಡ್ತೀವಿ. ನಿಮ್ಮ ಜೊತೆ ನನಗೆ ಅದು ಸರಿ ಮಾಡ್ಕೊಂಡಾದ್ಮೇಲೆ ಮನೇಲಿ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡ್ದ ಇಲ್ಲಿಂದ ಆ ರೂಮ್ಗೆ ಹೋಗ್ತಿದ್ದಾಳೆ ಅನ್ನೋದು ಆಯಿತು, ಏನೇನೋ ಆಯಿತು ಇಲ್ಲಿ. ಬಟ್ ನಿಮ್ಮ ಪರ ನಾನು ಯಾವಾಗಲೂ ಇದ್ದೆ. ಬಟ್ ನಿನ್ನೆ ನೀವು ಮಾತಾಡಿದ್ದು ನಾನು ಬರೀ 1 ವೀಕ್ ಮಾತ್ರ ಹೇಳ್ತೀನಿ, ಬಿಕಾಸ್ ಅಲ್ಲಿ ತನಕ ನಾವು ಚೆನ್ನಾಗೇ ಇರ್ತೀವಿ. ಸೂರಜ್ ಹೋಗ್ತಾರೆ, ಸೂರಜ್ ಇರಬೇಕಾದ್ರೂ ನಾವು ಚೆನ್ನಾಗೇ ಇರ್ತೀವಿ. ಬಟ್ ಯಾರು ಹೋಗಬೇಕು ಮನೆಯಿಂದ ಅಂದಾಗ ರಾಶಿಕಾ ಅಂತ ಹೇಳ್ತೀರಾ. ಬಿಕಾಸ್ ನಂದು ನಿಮ್ಮದು ಮಧ್ಯೆ ಏನೂ ನಡೆದಿರಲ್ಲ, ಬಟ್ ನೀವು ರಾಶಿಕಾ ಅಂತ ತಗೋತೀರಾ ಅಲ್ವಾ. ನಿಮ್ಮ ಅನ್ಸಲ್ಲಿ ಅಷ್ಟೆಲ್ಲ ವಿಷಯಗಳು ಇದ್ದಿದ್ರೆ ನನ್ನ ಬಗ್ಗೆ, ಸೂರಜ್ನ ಯೂಸ್ ಮಾಡಿಕೊಂಡು ಸೂರಜ್ದು ಟ್ರ್ಯಾಕ್ ನಡೀತಿತ್ತು, ಬಟ್ಟೆ ಹೆಂಗೆ ಹಾಕಿದ್ಲು ಅದೆಲ್ಲ ಇತ್ತು ಅನ್ನೋದು ಅಷ್ಟು ಚೆನ್ನಾಗಿ ನೀವು ನನ್ನ ಜೊತೆ ಹೇಗೆ ಮಾತಾಡಿದ್ರಿ. ಇಷ್ಟೆಲ್ಲ ಆಗತ್ತೆ. ರಘು ಅಣ್ಣನ ನಾನು ಮನ್ಸಾರೆ ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಇದೆಯೋ ಇಲ್ವೋ ನನಗದು ಗೊತ್ತಿಲ್ಲ, ಬಟ್ ಅವ್ರನ್ನ ನಾನು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಾದ್ಮೇಲಿಂದ ನನಗೆ ಅವ್ರಂದ್ರೆ ತುಂಬ ಇಷ್ಟ. ಈ ಮನೇಲಿ ನಾನು ರಘು ಅಣ್ಣ ಅಂತ ಬಾಯಿ ತುಂಬ ಕರೀತೀನಿ. ನಿಮ್ಮ ಹತ್ರ ನಮ್ಮ ಮನೇಲೂ ಅದನ್ನ ನೋಡಿ ನೀವು ಇರೋದು, ನಿಮ್ಮಿಬ್ರು ಬಾಂಡಿಂಗ್ ನನಗೆ ಇಷ್ಟ ಅಂತ ಹೇಳ್ತೀರಾ. ನೀವು ಆ ಒಂದು ಸ್ಟೇಜಲ್ಲಿ ಅವ್ರ ತೊಡೆ ಮೇಲೆ ಮಲ್ಕೋತೀಯ ನೀನು, ಅವ್ರ ಎಗ್ಲೂ ಬೇಕು. ನೋ, ನಾನು ಡಿಪೆಂಡೆನ್ಸಿ ಅಂತ ಏನಕ್ಕೆ ಹೇಳ್ತೀನಿ ನಿಮಗೆ ಅಂತ ಅಂದರೆ, ಜಾನ್ವಿ ಇದ್ದಾಗಲೂ ಕೂಡ ನಿಮ್ಗೆ ಆ ಡಿಪೆಂಡೆನ್ಸಿ ನಾನು ನೋಡಿದೆ. ಅದು ಹೋಗಾದ್ಮೇಲೆ ನೀವು ನಾರ್ಮಲ್ ಆಗಿ ಆಗ್ತೀರಾ. ಮತ್ತೆ ನಿಮಗೆ ನೀವೇ ಹೇಳಿರ್ತೀರಾ, ಧ್ರುವಂತವ್ರು ಬಂದಾದ್ಮೇಲೆ ನೀವು ಅದೇನೋ ಜಾಸ್ತಿ ಮಾತಾಡ್ತಿರಲ್ಲ. ಧ್ರುವಂತವ್ರು ಬಂದಿದ್ದ ತಕ್ಷಣ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇಡೀ ಮನೆಯವ್ರ ಜೊತೆ ನೀವು ಮಾತಾಡೋದನ್ನ ಕಡಿಮೆ ಮಾಡ್ತೀರಾ. ನನ್ನ ಮನಸ್ಸಲ್ಲಿ ತುಂಬ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಇಟ್ಕೊಂಡು ನಾನು ನಿಮ್ಮನ್ನ ಅಲ್ಲಿ ನೆನೆ ಆ ಥರ ಬಾಲಲ್ಲಿ ನಾನು ಹೊಡೆದಿಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿ ಅಷ್ಟೆಲ್ಲ ಇಟ್ಕೊಂಡು ಆ ಥರ ಪರ್ಸ್ನಾಲಿಟಿ ಇಟ್ಕೊಂಡು ನಿಮ್ಮ ಮನೆಯವ್ರ ಜೊತೆಲ್ಲ ನೀವು ನಾಟಕನೇ ಮಾಡ್ತಿದ್ದೀರಾ ಅಂತ ಆಯಿತು ಅಲ್ವಾ. ಆಗ ನೀವು ಅಷ್ಟು ವಾರ ನನ್ನ ಜೊತೆ ಮಾಡಿದ್ದು ನಾಟಕನೇ ಅಂತ ಅನ್ನಿಸ್ತು ನನಗೆ. ಈಗ ನೀನು ಹೇಳಿದೆ ಮನೆಗೆ ಬಂದಾಗಿಂದನೂ ಕೂಡ ಅಂತ. ಇಲ್ಲಿ ಬಹುಶಃ ಈ ಜಾಗದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೀನು ನನ್ನ ಹೆಸರು ಇಲ್ಲಿ ತಗೊಳ್ತೀಯ ಈ ವಾರದಲ್ಲಿ ಅನ್ನೋದು ನನಗೂ ಕೂಡ ಆಶ್ಚರ್ಯನೇ, ಯಾಕಂದರೆ ನಮ್ಮ ಬಾಂಡ್ ಆ ಥರ ಇರಲಿಲ್ಲ. ಸೊ ವಿ ಹ್ಯಾಡ್ ಅ ಬಾಂಡ್. ಈ ಮನೇಲಿ ಎಷ್ಟೋ ಸಂದರ್ಭಗಳಲ್ಲಿ ಏನೋ ಒಂದು ಆದಾಗಲೂ ಸೂರಜ್ ಅವ್ರು ಇರೋ ಅಷ್ಟು ದಿನ ಒಂದು ರೀತಿ ಇರುತ್ತೆ. ಬಟ್ ಆಲ್ ಆಫ್ ಅ ಸಡನ್ ಸೂರಜ್ ಹೊರಗಡೆ ಹೋದ ತಕ್ಷಣ ನೀವು ಏನೇನು ಹೇಳಿದ್ರು ಅವ್ರ ಜೊತೆಲೇ ನನ್ನ ಹತ್ರನೂ ನೀವು ಒಂದಷ್ಟು ವಿಚಾರ ಹಂಚ್ಕೊಂಡಿರ್ತೀರಾ. ಆಲ್ ಆಫ್ ಅ ಸಡನ್ ಹೋಗಿ ನೀವು ಅಲ್ಲಿ ಒಂದು ರೀತಿ ಆದಂಥ ಬೇರೆ ಒಂದು ಪರ್ಸ್ಪೆಕ್ಟಿವ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ಸ್ಟಾರ್ಟಿಂಗಿಂದ ನಾನು ಯಾವತ್ತೂ ನಿಮಗೆ ಲಾಸ್ಟ್ ಮೊನ್ನೆವರೆಗೂ ಕೂಡ ನಾನು ಯಾವತ್ತೂ ರಾಶಿ ಹೆಸರು ಹೇಳಿಲ್ಲ, ರಾಶಿಗೆ ಯಾವುದೇ ಹಣೆ ಪಟ್ಟಿ ಕೊಟ್ಟಿರಲಿಲ್ಲ, ರಾಶಿಗೆ ಯಾವುದೇ ಟ್ಯಾಗ್ ಲೈನ್ಸ್ನ ನಾನು ಕೊಟ್ಟಿರಲಿಲ್ಲ. ಸೊ ಅಲ್ಲಿವರೆಗೂ ಇದ್ದಿದ್ದ ರಾಶಿಗೂ ಇಲ್ಲಿ ಇದ್ದಂಥ ರಾಶಿಗೆ ನಾನೇನಂತ ಅನ್ಕೋಬೇಕು. ಹಾಗಾದರೆ ರಾಶಿಗೆ ಪ್ರತಿಯೊಂದು ಸ್ಟೇಜಲ್ಲೂ ಒಂದು ಡಿಪೆಂಡೆನ್ಸಿ ಬೇಕಾ? ಆ ಡಿಪೆಂಡೆನ್ಸಿ ಯಾವಾಗ ನೀವು ನನಗೆ ಹೊಡೆದ್ಬಿಟ್ಟು ಆ ಡಿಪೆಂಡೆನ್ಸಿ ಅಂತಿರಲ್ಲ, ಆವಾಗ ನಂಗೆ ಇದೆಲ್ಲ ಸ್ಟ್ರೈಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನನಗೆ ಯಾವುದೇ ಥರದ ಅಭಿಪ್ರಾಯ ಇರಲ್ಲ. ಆ್ಯಂಡ್ ಯಾರಿಗೇ ಆಗಲಿ ಒಬ್ಬ ಉಸ್ತುವಾರಿಯಾಗಿ ಹೌದು ನನ್ನಿಂದಾನು ತಪ್ಪಾಗಿದೆ ಅನ್ನುವಂಥ ಒಂದು ಸ್ವಲ್ಪನಾದರೂ ಅನಿಸುತ್ತೆ. ತಪ್ಪಾದ್ಮೇಲೂ ಬೇರೆ ಕಂಟೆಸ್ಟೆಂಟು ನನಗೆ ಬೇಡ, ಬಟ್ ನೀವು ಅವತ್ತಿನ ದಿನ ಉಸ್ತುವಾರಿ ವಹಿಸಿದ್ರಿ, ಅದಕ್ಕೆ ನೀವು ಒಂದು ಜಸ್ಟಿಸ್ ಅಟ್ಲೀಸ್ಟ್ ಮಾಡ್ಬೋದಿತ್ತು. ನನಗನ್ಸಿದ್ದು ನೀವು ನಿಮ್ಮ ಮಾತಲ್ಲಿ ಹೇಳ್ಬೋದಾಗಿತ್ತು, ಹೌದು ನನ್ನಿಂದಾನು ಒಂದು ತಪ್ಪಾಗಿದೆ ಅನ್ನೋದು ನೀವು ಉಲ್ಲೇಖ ಮಾಡ್ಬೋದಿತ್ತು. ಮಾಡಿ ಫಸ್ಟ್ ಸಾರಿ ಕೇಳಿ ನೀವು ಅದನ್ನ ಉಲ್ಲೇಖ ಮಾಡಲಿಲ್ಲ, ಕನ್ಸಿಡರೇಷನ್ ತಗೊಳ್ಳಿಲ್ಲ. ಬಟ್ ಅಷ್ಟರಲ್ಲಿ ಎಲ್ಲವೂ ಬದಲಾಗಿತ್ತು. ನೀವು ನನ್ನನ್ನ ಒಂದ್ ರೀತಿಲಿ ಒಂದು ಕಾರ್ನರ್ ಮಾಡಿ ನಿಮ್ದೇ ಆದಂತ ಗುಂಪು, ನಿಮ್ದೇ ಆದಂತ ಒಂದಿದ್ದು ನೀವು ನನಗನ್ಸಕ್ ಸ್ಟಾರ್ಟ್ ಆಗಿದ್ದು. ನನಗೆ ಇಷ್ಟು ದಿನ ನೋಡಿದ ರಾಶಿಗೂ ನಾನೇನು ಒಂದು ವಾರದಿಂದ ಅಂದ್ರೆ ಒಂದು ವಾರ ಅಂದ್ರೆ 4-5 ದಿನದಿಂದ ನೋಡ್ತಾ ಇರೋ ರಾಶಿಗೂ ನನಗೂ ಕೂಡ ತುಂಬಾ ಬದಲಾವಣೆ ಅಂತ ಅನ್ನಿಸ್ತು. ಫೈನ್, ಓಕೆ. ಮಧ್ಯಾಹ್ನ 2:45. ನಾನು ಕೇಳೋದು ಒಂದೇ ಕ್ವಶನ್ನು. ಇವಾಗ ರಾಶಿಕಾ ನನ್ನ ತೊಡೆ ಮೇಲೆ ಮಲ್ಕೊತಾಳೆ, ಶೋಲ್ಡ್ರು ಸಪೋರ್ಟ್ ತೊಗೊತಾಳೆ ಅಂತ ನೀವು ಹೇಳ್ತೀರಾ, ಇನ್ನೊಬ್ರು ಹೇಳ್ತಾರೆ ನಾನು ಕಾವ್ಯನ ಬೇಕಂತ ಎದ್ದೆ ಅಂತ ಇನ್ನೊಂದು ಹೇಳ್ತೀರಾ. ಅಲ್ಲಲ್ಲ, ನಾನು ಈ ಮನೇಲಿ ಏನಾಗ್ತಿದೆ ಅಂತ ನಾನು ಏನ್ ಪೋರ್ಟ್ರೇಟ್ ಮಾಡ್ಬೇಕು ಅಂತ ಇದ್ದೀರಾ? ಆಯ್ತಾ, ನಿಮ್ದೇ ಆ ವಿಷಯ ಬಿಟ್ಟಾಕಿ ಏನ್ ಪೋರ್ಟ್ರೇ ಮಾಡೋದನ್ನ ಅಂತ ಇದ್ದೀರಾ ಹೇಳಿ. ನನಗೂ ಒಬ್ಬ ಮಗ ಇದ್ದಾನೆ, ವೈಫ್ ಇದ್ದಾರೆ, ನೋಡ್ತಾ ಇರ್ತಾರೆ. ಈಗ ನನಗೆ ನಿಮ್ಗೆ ಯಾರಾದ್ರೂ ಈ ಮನೇಲಿ ಒಬ್ರು ಡಿಪೆಂಡೆನ್ಸಿ ಬೇಕು ಅಂತ ನನಗೆ ಹೇಳ್ತಾರೆ, ಕರೆಕ್ಟ್? ಆ ಡಿಪೆಂಡೆನ್ಸಿ ಪ್ಯಾಟರ್ನ್ ಅಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ನಾನು ಹೇಳ್ತೀನಿ, ನಿಮಗೆ ಅದೇ ರೀತಿಲೇ ನಿಮ್ಗೆ ರಘು ಅಣ್ಣನೂ ಬೇಕಾಗತ್ತೆ. ನಿಮ್ಗೂ ಡಿಪೆಂಡೆನ್ಸಿಗೆ, ನಿಮಗೂ ಪಾಪ ನೀವು ಬೇಜಾರಲ್ಲಿದ್ದಾಗ ನಿಮಗೂ ಹೆಗಲ್ ಕೊಡಕ್ ಒಬ್ರು ಬೇಕಾಗತ್ತೆ, ನಿಮಗೂ ಸಾಂತ್ವನ ಹೇಳಕ್ ಒಂದು ತೊಡೆ ಬೇಕಾಗತ್ತೆ ಅಂತ ಹೇಳ್ತೀನಿ. ತಪ್ಪೇನಿದೆ ಅದ್ರಲ್ಲಿ? ಡಿಪೆಂಡೆನ್ಸಿ ಅಂದ್ರೆ ಒಂದು ಡಿಪೆಂಡೆನ್ಸಿ ಅಂದ್ರೆ ಒಂದು ಎಮೋಷನಲ್, ಯಾರೋ ಒಬ್ಬ ಮನುಷ್ಯ ಎಮೋಷನಲ್ ಇದ್ದಾಗ ಅದಕ್ಕೆ ಡಿಪೆಂಡೆನ್ಸ್. ನೀವು ಹೇಳಿದ ಆ ರೀತಿ ಇರ್ಲಿಲ್ಲ. ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ನೀವು ನನ್ನ ಕಾಲ್ ಮೇಲೆಲ್ಲ ಕೂತ್ಕೊಂಡ್ರೆ ಅದೆಲ್ಲ ಪರವಾಗಿಲ್ವಾ? ಅದು ಏನ್ ಪರವಾಗಿಲ್ವಾ? ಇವಾಗ ಅವ್ರು ನನ್ನ ತೊಡೆ ಮೇಲೆ ಮಲ್ಕಿದ್ರೆ ಪ್ರಾಬ್ಲಮ್. ನನಗೊಬ್ರು ಹೇಳ್ದಾಗ ನಿಮ್ಗೊಬ್ರು ಶೋಲ್ಡರ್ ಬೇಕು ಅಂದಾಗ ಯಾಕೆ ನಿನಗ್ ಬೇಡವಾ ಶೋಲ್ಡರ್ ಅಂತ? ಅಷ್ಟೇನಾ ರೀಸನ್, ಬೇರೆ ಏನಿಲ್ಲ. ಇದು ಬೇರೆ ಏನು ಪೋರ್ಟ್ರೇಟ್ ಆಗೋದೇ ಇಲ್ಲ ಆಚೆ ಕಡೆ.
ಏನ್ ಪೋರ್ಟ್ರೇಟ್ ಆಗುತ್ತೆ? ಏನು ಆಗಲ್ಲ ಏನ್ ಪೋಟ್ರೆ. ಆಗುತ್ತೆ? ಯಾಕೆ ಪೋರ್ಟ್ರೇಟ್ ನೀವ್ ಹೇಳಿದ ರೀತಿ ಹೆಂಗಿತ್ತು ಗೊತ್ತಾ? ಖಂಡಿತವಾಗ್ಲೂ ಇಲ್ಲ ಸರ್. ಇಲ್ಲಿ ಎಲ್ಲರೂ ಕೂತಿದ್ದಾರೆ ಕೇಳಿ. ಕೂತಿರೋರು ಯಾರು ದೇವ್ರುಗಳಲ್ಲ. ದೇವರುಗಳಲ್ಲ. ಯಾರು ಇಲ್ಲಿರೋರ್ಗೆ ಅನ್ಸಿದ್ರೆ ಬೇರೆಯವ್ರಿಗೂ ಅನ್ಸಿರತ್ತೆ. ದೇವ್ರಲ್ಲ. ನೀವ್ ಹೇಳಿದ ರೀತಿ ತಪ್ಪಿತ್ತು. ನೀವ್ ಹೇಳೋ ರೀತಿ ಏನು? ನೀವ್ ಹಿಂಗ್ ಹೇಳಿದ್ರೆ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ಹಾಗಾದ್ರೆ ನೀವ್ ನೀವು ಹೇಳಿದ ತಗೊಂಡು ರೀತಿ ಹೋಗ್ರಿ. ತಪ್ಪಿತ್ತು. ನಾನ್ ಹೇಳಿದ ರೀತಿ ಸರಿ ಇಲ್ಲ. ನೀವು ಅದ್ ಬೇರೆ ತರ ಅರ್ಥ ನೀವ್ ಹೇಳ್ತಾ ಹೋಯ್ತು. ಇರೋದು ಏನು? ಅಲ್ಲಿ ಯಾವ ಏನೋ ತರ? ಒಂದು ಯಾವ ತರ? ನನಗ್ ಗೊತ್ತಿಲ್ಲ. ಸರ್ ಇಟ್ ಶೋಸ್ ಹೌ ಚೀಪ್ ಯು ಆರ್. ಬಿಡಿ ನಾನ್ ಚೀಪ, ನೀವ್ ಚೀಪ. ನೀವ್ ಯೋಚನೆ ಮಾಡ್ತೀರಾ ಚೀಪ್. ಇಟ್ ಶೋಸ್ ನಿಮ್ಮ ಆಲೋಚನೆ ಅಯ್ಯೋ, ಎಷ್ಟು cheap ಎಲ್ಲಾರ್ಗೂ ಆಗಿದೆ ಗೊತ್ತು ಅಂತ. ಯಾರು cheap ಅಂತ. ಆಲೋಚನೆ ಎಷ್ಟು cheap ಆಗಿದೆ ಅಂತ ನಾನು ಆನ್ಸರ್ ಮಾಡಿದ್ರೆ ನಾನು cheap ಆಗ್ತೇನೆ ಅಷ್ಟೇ. ಅಶ್ವಿನಿ ಅವರೇ, How cheap? ನಿಮ್ಮ ಆಲೋಚನೆ ಎಷ್ಟು cheap ಆಗಿದೆ ಅಂತ ಇಡೀ ಮನೆ ನೋಡಿದ್ದೀನಿ ನೆನ್ನೆ. ಚೀಪ್ ಅಂತೆ. ಅವ್ರು ಎಷ್ಟು ಟೇಬಲ್ cheap ತಲೆ ಮೇಲೆ ಹಾಕ್ಬಿಡ್ತೀನಿ. ಅಂತ ಇಡೀ ಎಲ್ಲರೂ ನೋಡಿರ್ತಾರೆ. ಅವ್ರು ಎಷ್ಟು cheap ಅಂತ ನೀನು ಎಷ್ಟು cheap ಅಂತ ನಾಮಿನೇಷನ್ ಮುಗಿದ್ಮೇಲೆ ದಿನ ಪೂರ್ತಿ ಇರ್ತದೆ ಮಾತಾಡ್ಕೊಳ್ಳಿ. ಎಷ್ಟು cheap ಅಂತ ಇಡೀ ಮನೆ ನೋಡಿದ್ದಾರೆ ಅಂದಾಗ ನೀನೊಬ್ಳೆ ಸಾಚ. ಅವ್ರು ಎಷ್ಟು cheap ಅಂತ ನಾಮಿನೇಷನ್ ನೀನೊಬ್ಳೆ ಸಾಚ. ಅಶ್ವಿನಿ ಮೇಡಮ್ ಮತ್ತೆ ಬಾಯಿ ಮುಚ್ಕೊಂಡಿರ ಕೇಳಿ. ಸುಮ್ಮನೆ ಇರೋ, ಸುಮ್ಮನೆ ಇರು ರಾಶಿ. ನಾನು ಯಾಕೆ ಇಲ್ಲಿ ಬಾಯಿ ಮುಚ್ಕೊಂಡು? ಸರಿನಾ? ಯು ಆರ್ ಸೋ ಚೀಪ್. ನೀನ್ cheap. ನೀವ್ ಆಚೆ ನಂಗೆ ಕಾಮಿಡಿ cheap ಅಂತ. ಯಾವ ವಿಷಯನ ಹೇಗೆ ತಿರುಗಿಸ್ಬೇಕನ್ನೋ ನಿಮ್ಮ ಆಚೆ ಕಡೆ ನೀವು ಇಬ್ರು ಸುಮ್ಮನೆ ಇರಿ. ನನ್ನ ನೆಕ್ಸ್ಟ್ ನಾಮಿನೇಷನ್ ಕಾವ್ಯ. ಸ್ಟಾರ್ಟಿಂಗಿಂದನೂ ಐ ಆಲ್ವೇಸ್ ನಿಮ್ಮನ್ನ ಒಂದು ಇಂಡಿಪೆಂಡೆಂಟ್ ಹುಡುಗಿ ಅಂತಾನೆ ನೋಡ್ಕೊಂಡ್ ಬಂದಿದ್ದೀನಿ. ಬಂದಾಗಿಂದ ಅದು ಗಿಲ್ಲಿ ಕಾವ್ಯ ಅಂತ ನಡೀತಾನೆ ಇದೆ. ಎಲ್ಲಾ ಟೈಮಲ್ಲೂ ಯು ಫಾಟ್ ಬ್ಯಾಕ್. ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಒಂದು ವಿಟಿ ನೋಡಿದ್ಮೇಲೆ ನಂಗೆ ಆ ಕಂಪ್ಲೀಟ್ ಒಪಿನಿಯನ್ನೇ ಅಲ್ಲಿ ಚೇಂಜ್ ಆಗೋಯ್ತು. ನೀ ಗಿಲ್ಲಿ ಅಂತ ಬಿಟ್ರೆ ಬೇರೆ ಏನು ಮಾತಾಡ್ಲೇ ಇಲ್ಲ. ನಿಮ್ಮ ಅಣ್ಣ ಮೆನ್ಷನ್ ಮಾಡ್ತಾ ಇದ್ರು, ಅಣ್ಣ ಅಂತ ಹೇಳ್ಬೇಡ, ಆ್ಯಂಡ್ ನಾಮಿನೇಷನ್ ಯಾಕೆ ಮಾಡಿದೆ. ಆಮೇಲೆ ನೀನು ಒಂದು ಮೆನ್ಷನ್ ಮಾಡಿದೆ, ಈ ಫ್ರೀ ಪ್ರಾಡಕ್ಟ್ ಅನ್ನೋದು ಆಚೆ ಹೆಂಗೆ ನಡೀತಿದೆ, ಅದು ಜನ ಅದನ್ನ ತಗೊತಾ ಇದಾರೋ ಇಲ್ವೋ ಅಂತ ಕೇಳಿದೆ. ಬಟ್ ನನ್ಗೆ ಅಲ್ಲಿ ತುಂಬಾ ಕ್ವಶನ್ಸ್ ಅರೈಸ್ ಆಗ್ಬಿಡ್ತು. ಕಾವ್ಯ ನಿಜವಾಗ್ಲೂ ಡಿಪೆಂಡೆಂಟ್ ಆಗಿದಾರ? ಕಾವ್ಯ ಬಂದಿರೋದೇ ಗಿಲ್ಲಿಯಿಂದ ಎಂಡ್ ತನಕ. ಐ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್. ಅದಕ್ಕೆ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಇವಾಗ ಫ್ರೀ ಪ್ರಾಡಕ್ಟ್ ಬಗ್ಗೆ ಏನಿದೆ ಅದನ್ನ ಅವ್ನು ಕೇಳ್ತಾ ಇದ್ದೆ. ಸುದೀಪ್ ಸರ್ ಕೇಳ್ತಾರೆ ಫ್ರೀ ಪ್ರಾಡಕ್ಟ್ ಅಂತ ಇದ್ರು, ಇನ್ನೊಂದೇನೋ ಅಂತ ಡಿಪೆಂಡೆಂಟ್ ಅಥವಾ ಗಿಲ್ಲಿಯಿಂದ ಕಾವ್ಯ ಅಂತ ಇದ್ರು. ಅದಕ್ಕೆ ನಾನು ಆನ್ಸರ್ ಮಾಡಿದಾಗ ಸುದೀಪ್ ಸರ್ ಕನ್ವಿನ್ಸ್ ಆಗಲಿಲ್ಲ, ಅಥವಾ ಗಿಲ್ಲಿ ಆನ್ಸರ್ ಮಾಡಿದಾಗಲೂ ಸುದೀಪ್ ಸರ್ ಅದು ಕನ್ವಿನ್ಸ್ ಆಗಲಿಲ್ಲ. ಏನು ಹೇಳ್ಬೋದಾಗಿತ್ತು ಅನ್ನೋದನ್ನ ಹೇಳಿದೆ. ನಾನು ಏನಾದರೂ ಬಂದರೆ ಇವಾಗ ಅದೇ ಥರನಾ ಅಂತ ಆ ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೆ. ಐ ನೋ ಇಟ್ಸ್ ರಾಂಗ್, ನಾನು ಕೇಳಬಾರ್ದಾಗಿತ್ತು. ಅವ್ರು ಬಂದಿದ್ದ ಆ ಎಕ್ಸೈಟ್ಮೆಂಟಲ್ಲೋ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಇದೆ ಅನ್ನೋದನ್ನು ಮರೆತು ಅಷ್ಟು ಮಾತಾಡಿದೆ ನಾನು. ಏನಾಗ್ತಿದೆ ಅನ್ನೋದು ಕನ್ಸರ್ನ್ ಇತ್ತು. ಅಷ್ಟು ಬಿಟ್ಟರೆ ಬೇರೆ ಇಟ್ಸ್ ನಾಟ್ ಲೈಕ್ ಐ ಆಮ್ ನಾಟ್ ಕಾನ್ಫಿಡೆಂಟ್. ಓಕೆ ಕಾವ್ಯ. ಮಧ್ಯಾಹ್ನ 3 ಗಂಟೆ. ನಾಮಿನೇಷನ್ ಪ್ರಕ್ರಿಯೆ ಹಾಸ್ಯಾಸ್ಪದ. ನಾಮಿನೇಷನ್ ಹೇಳ್ಬೇಕು ತಾನೆ ಮುಂಚೆನೆ. ಅದನ್ನೇ ಸ್ಟಿಕ್ಕರ್. ನನ್ಗೆ ಗೊತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಗುಡ್ ವೆರಿ ಗುಡ್ ಅಲ್ವಾ? ದಯವಿಟ್ಟು ಬನ್ನಿ. ಇವ್ರ ಹೆಸರು ಯಾಕೆ ತಕ್ಕಂದೆ ಅಂದರೆ, ಆ ವೀಟಿ ಹಾಕಿದ್ಮೇಲೆ ನಿಮಗೆ ಎಲ್ರಿಗೂ ಗೊತ್ತಾಯ್ತು ಅಲ್ಲಿ ಏನು ನಡೀತು ಅಂತ. ಮುಂಚೆನೂ ನೀವು ಯಾರೂ ನಂಬಿರಲಿಲ್ಲ. ಆ ವೀಟಿ ಹಾಕಿದ್ಮೇಲೆ ನಿಮಗೆ ಗೊತ್ತಾಯ್ತು. ಆಮೇಲೆ ಮೇಡಮು ನನ್ನ ಪ್ರಕಾರ ಇಲ್ಲಿರೋರೆಲ್ಲ ತುಂಬ ವೀಕ್ ಮೈಂಡೆಡ್ ಅನ್ಸುತ್ತೆ. ಗೇಮ್ನ ಅರ್ಥ ಮಾಡ್ಕೊತಾನೆ ಆಟ ಆಡೋರು ಮೇಡಮು ಅನ್ಸುತ್ತೆ. ಯಾವುದಾದ್ರೂ ಒಂದು ವಿಷಯನ ಈಗ ನೋಡ್ರಿ, ಸುಮ್ಮನೆ ಎಕ್ಸಾಂಪಲ್ಲು ಈ ರಾಶಿಕೂನ್ ವಿಚಾರ ತಕಂದ್ರೆ ಅಲ್ಲಿ ರಘು ಅಣ್ಣ ಅಂತ ಹೇಳೇ ಇಲ್ಲ. ರಘು ಅವ್ರು ತೊಡೆಬೇಕು, ಸೋಲ್ಡ್ರ್ ಬೇಕು ಅಂತ ನಾನು ಯಾಕೆ ಇವ್ರು ಮಾತಾಡ್ಬೇಕಾದ್ರೆ ಅಷ್ಟು ಕ್ಲಿಯರಾಗಿ ಕೇಳಿಸ್ಕೊತೀನಿ ಅಂತ ಗೊತ್ತು ಇವ್ರು ಹೆಂಗೆ ತಿರುಗಿಸ್ತಾರೆ ಅಂತ. ಅಲ್ಲಿ ರಘು ಅಂತ ಬಂದಿದ್ದು. ರಾಶಿಕವ ಬೇಕಾದ್ರೆ ಧ್ರುವನ ಡಿಪೆಂಡೆನ್ಸಿ ಅಂತ ಹೊರಡ್ಬಿಟ್ರೆ ಇನ್ನೇನೂ ತಗೊಂಡಿಲ್ಲ ಇವರು. ಇವ್ರು ಹೆಂಗೆ ತಿರುಗಿಸ್ತಾ ಇರೋದು ಈಗ ಅಂದರೆ, ಮೇಡಮು ರಾಶಿಕಾ ನನಗೆ ಹೇಳಿದ್ಲು ಧ್ರುವನ ಸೋಲ್ಡ್ರ್ ಬೇಕು ನಿಮಗೆ ಅಂತ, ಅದಕ್ಕೆ ನಾನು ರಘು ಅಣ್ಣನ ಸೋಲ್ಡ್ರು ಇದು ಬೇಕು ಅಂತ ಹೇಳಿದೆ ಅಂತ. ಆಮೇಲೆ ಎಲ್ಲ ವಿಷಯದಲ್ಲೂ ಒಂದು ವಿಷಯನ ಹೇಳಿದ್ದೀನಿ ಅಂದ್ರೆ ಅದಕ್ಕೆ ನಿಂತ್ಕೊಳ್ಳ. ಒಂದು ತಪ್ಪಾಗ್ಲಿ ಸರಿಯಾಗ್ಲಿ, ತಪ್ಪಾದ್ರೂ ಅದ್ರ ಮೇಲೆ ನಿಂತ್ಕೊಳ್ಳಿ, ಸರಿಯಾದ್ರೂ ಅದ್ರ ಮೇಲೆ ನಿಂತ್ಕೊಳ್ಳಿ. ತಪ್ಪನ್ನ ಸರಿ ಮಾಡ್ಕೋಬೇಡಿ, ಸರಿನ ತಪ್ಪು ಮಾಡ್ಕೋಬೇಡಿ. ಅದೇ ನೀವು ಮಾಡ್ಕೊಂಡ್ ಬಂದಿರೋದು. ಯಾವ್ದೋ 2.2 ಅಂತ ಬಂದ್ರಿ, ತಿರ್ಗಿ ಅಲ್ಲಿಗೆ ಬಂದು ನಿಂತ್ಕೊಂಡ್ರಿ. ಈಗ ಅವ್ರಂದ್ರು ನಾನಂದೆ. ಈಗ ಅವ್ರು ಕೊಚ್ಚೆಗೆ ಬೀಳ್ತಾರೆ ಅಂತ ನೀವು ಬೀಳ್ತೀರಾ ಕೊಚ್ಚೆಗೆ? ಆಮೇಲೆ ಇಲ್ಲ ತಾನೇ? ಹಂಗಾರೆ ನೀನ್ ಕೊಚ್ಚೆ. ನಾನು ಕೊಚ್ಚೆ, ನೀವು ಕೊಚ್ಚೆನಾ? Very good. ನಾನ್ ಕೊಚ್ಚೆ. ನನ್ನ ಜೊತೆ ಯಾಕೆ ಜಗಳಕ್ಕೆ ಬರ್ತೀರಾ? ನನ್ನ ಜೊತೆ ಯಾಕೆ ಮಾತಾಡ್ಕೊ ಬರ್ತೀರಾ? ವೆರಿ ಗುಡ್. ನನ್ನ ಜೊತೆಲಿ ಜಗಳ ಆಡ್ಬೇಕಾದ್ರೆ ನನ್ನ ಜೊತೆ ಬೀಳ್ತೀರಾ? ನೀವು ಕೊಚ್ಚೆನೆ ತಾನೆ? ಕೊಚ್ಚೆ ಜೊತೆ ನಾನು ಆರ್ಗ್ಯೂ ಮಾಡಲ್ಲ. ನೀನ್ ಕೊಚ್ಚೆನೆ. ಇಷ್ಟೇ ಅಲ್ಲ ಮೇಡಮ್, ಮೀಟರ್ ಬೇಕು ಮೀಟರ್. ಅಲ್ಲ ನೀವು ಮಾತಾಡ್ಬೇಡಿ, ಅವನಿನ್ನ ಮುಗಿಸಿಲ್ವಲ್ಲ. ವೆರಿ ಗುಡ್. ಛೇ ಅಯ್ಯೋ, ಫೈನಲಿ ಆದ್ರೂ ಮಾಡ್ದಿಲ್ಲ. ನನ್ನ ಆಶೀರ್ವಾದ ನಿಮಗೆ. ಮೀಟರ್ ಬೇಕು. ಕರೆಕ್ಟ್ ಮೀಟರ್ ಕರೆಕ್ಟ್. ನೋಡು ಅಷ್ಟೇ, ಮೀಟರ್ ಬೇಕು ಅದಕ್ಕೂ. ನೆಕ್ಸ್ಟ್ 2ನೇ ನಾಮಿನೇಷನ್ ನಾನು ರಘುಣನ್ ಮಾಡ್ತಾ ಇದ್ದೀನಿ. ರಘುಣನ್ ಯಾಕೆ ಮಾಡ್ತೀನಿ ಅಂದರೆ, ಸೇಮ್ ಅಣ್ಣ, ಈಗ ನೀನು ನನಗೆ ಮೊದಲನೇ ವಾರ ಕನ್ಸಿಡರ್ ಮಾಡಬೇಕಾಗಿರೋ ಮನಸ್ಸು ಇರೋದೆಲ್ಲ ಹೇಳ್ಕೋಬೇಕಾಗಿರೋದ್ರಿಂದ
ಈಗ ನನಗೆ ಇಷ್ಟು ವಾರದಲ್ಲಿ ನನಗೆ ಒಂದು ಕಳಪೆ ಕೊಟ್ಟಿರ್ತೀಯ ಇಲ್ಲ ನಾಮಿನೇಷನ್ ಮಾಡಿರ್ತೀಯ. ಮೊನ್ನೆ ಈ ಕಳಪೆಲಿ ಏನಾಯಿತು ಅಂದರೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕೇಳಿದ್ದು ನನಗೂ ನನಗೆ ಫಸ್ಟ್ ಆಫ್ ಆಲ್ ನನಗೆ ಯಾಕೆ ಕೊಡ್ತಿದೆ ಅಂತಲೇ ಗೊತ್ತಾಗಿಲ್ಲ. ಕೊಟ್ಬಿಟ್ಟು ನೀನು ರೀಸನ್ ಕೊಟ್ಟದ್ದು ಫಸ್ಟ್ ಆಫ್ ಆಲ್ ಇಷ್ಟ ಆಗಿಲ್ಲ. ಆಮೇಲೆ ಬಂದು ನಿನಗೆ ಕೊಟ್ಟದ್ದು ತಪ್ಪಾಗೋಯ್ತು, ನಾನು ಧ್ರುವಂತೂ ಕೊಡಬೇಕಾಯ್ತು ಅಂತ ಹೇಳಿದ್ದು ಇನ್ನೂ ಸಖತ್ ಬೇಜಾರಾಗ್ಬಿಡ್ತು ಅಣ್ಣ. ಅಂದರೆ ಜಡ್ಜ್ಮೆಂಟ್ ಇಲ್ವಾ ಅನ್ನಿಸ್ಬಿಡ್ತು ನನಗೆ ಅಣ್ಣ. ಇನ್ನೊಂದು ಸೇಫ್ ಟಾರ್ಗೆಟು. ಆ ಸೇಫ್ಟ್ ಈಗ ಒಂದು ಟೈಮಲ್ಲಿ ಏನಾಗ್ಬಿಟ್ಟೆ ಅಂದರೆ ಎಲ್ರಿಗೂ ಒಳ್ಳೆಯವನಾಗ್ಬಿಟ್ಟೆ ನೀನು. ಆ ಟೈಮಲ್ಲಿ ಪ್ರತಿ ವಾರನೂ ನನ್ನ ಒಂದು ನಾಮಿನೇಷನ್ ಮಾಡು, ಒಂದು ಕಳಪೆಗೆ ಹಾಕುವಲ್ಲ, ಅದು ನೋಡ್ಬಿಟ್ಟು ಎಲ್ಲೋ ಈ ಅಣ್ಣ ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು ಅಂದ್ಬಿಟ್ಟು ನಾನು ಫ್ರೆಂಡು ನಾನು ಸ್ನೇಹಿತ ಅನ್ಕೋತೀನಲ್ಲ ಅಂತ ಹಿಂದಿಂದ ಬರ್ತೀನಲ್ಲ, ಅದಕ್ಕೆ ಒಂದು ಸೇಫ್ ಟಾರ್ಗೆಟ್ ಏನು ಕೇಳಿಲ್ಲ ಅಂದ್ಬಿಟ್ಟು ನನಗೆ ಆ ಥರ ನೀನು ಒಂದು ಕಳಪೆನೋ ನಾಮಿನೇಷನೋ ಕೊಡ್ತಾ ಇದೆಯಾ ಅನ್ನಿಸ್ತು. ಆಮೇಲೆ ತುಂಬ ನಾನೇ ಹೇಳ್ತೀನಿ, ನೀನೇ ತುಂಬ ಕನ್ಫ್ಯೂಷನ್ಲಿ ಇದೆಯಾ ಅಣ್ಣ. ಯಾಕೆಂದರೆ ಒಂದು ಚಿಕ್ಕ ವಿಷಯನೂ ಅಯ್ಯೋ ಹೊರಗಡೆ ಯಾವ ಥರ ಪೋಟ್ರೆ ಐತಾಯಿತು ಅಂತ ಜಾಸ್ತಿ ಮಾತಾಡಿರೋನು, ಹಿಂಗೆ ತಲೆಯಲ್ಲೇ ಕೆರ್ಕೊಂಡು ಯೋಚನೆ ಮಾಡಿರೋನು ಅದು ನಿನ್ನಲ್ಲೂ ನಾನು ನೋಡಿದ್ದೀನಿ. ಹಂಗಾಗಿ ಇಷ್ಟೆಲ್ಲ ರೀಸನಿಂದ ನಾನು ನಿನ್ನನ್ನು ನಾಮಿನೇಷನ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ಅದು ನನ್ನ ತಪ್ಪು ಅಂತಾನು ಹೇಳ್ದೆ, ಬಟ್ ಇನ್ನೊಂದು ಹೇಳ್ದೆ ನೋಡು, ನೀನು ಸೇಫ್ ಟಾರ್ಗೆಟ್ ಅಂತ, ಅದನ್ನ ದಯವಿಟ್ಟು ಅದನ್ನ ಮಾತ್ರ ನೀನು, ಯಾಕೆ ಅಂದ್ರೆ ಪ್ರತಿ ಸತೆನೂ ನನಗೆ ಬೇಜಾನು ಒಂದು ಲೈನ್ ಕ್ರಾಸ್ ಮಾಡಿ ಕಾಮಿಡಿ ಮಾಡಿದೆ ಅಂತಾನು ಗೊತ್ತು. ಒಂದ್ ನಿಮಿಷ, ಗೋಳಕೋ ಇಲ್ವಾ, ರೇಗಿಸಿದೀನಿ, ಗೋಳಿ ಕಂದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಯಾವಾರನು ಅನ್ಸಿದ್ದು, ಯಾವಾರನು ಅನ್ನಿಸ್ತಾ ಇರೋದು ಮೊನ್ನೆ ಯಾಕೆ ಅನಿಸ್ಬೇಕು ಹೇಳಿ, ಅದಕ್ಕೆ ಅದನ್ನೇ ತಾನೇ ನಾನು ರೀಸನ್ ಕೊಡ್ತಾ ಇರೋದು. ಬಂದೆ ಯೂಸ್ ಮಾಡ್ತೀಯ ಅಂತ ಅನ್ಕೊಂಡೆ, ನೀನು ಬಂದೆ ಸಾರಿನ ಕೇಳ್ದೆ, ಎಲ್ಲ ನೀನು ಬಂದು ಈಜೆ ಇರೋಣ, ಈಜೆ ಕಳಪೆ ಕೊಟ್ಬಿಟ್ಟು ಸಾರಿ ನೀನ್ ಮಾಡ್ಬಿಟ್ಟು ಅವ್ರು ಮಾಡ್ಬೇಕಾಗಿತ್ತು ಅಂದ ತಕ್ಷಣ ಅದನ್ನ ಹೆಂಗ್ ತಗಕಾಯ್ತದೆ? ಆಟ ಅಲ್ವೇ ಇದು? ಸಾರಿ ಗೆಳೆಯ, ಬೇಜಾರ ಬೇಡ. ಮೀಟರ್ ಬೇಕು, ಮೀಟರ್ ಮಾತಾಡೋಕೆ. ಹೌದು, ಹುಚ್ಚೆ. ನಾನು ನಾಮಿನೇಟ್ ಮಾಡ್ತಾ ಇರೋದು ರಘು ಅವ್ರನ್ನ. ಬನ್ನಿ ಸರ್. ಬಿಗ್ ಬಾಸ್ ಮನೆಗೆ ಎಂಟ್ರ್ ಆಗ್ತಾರೆ. ಅವರ ಶರೀರ ಇದನ್ನು ನೋಡಿದಾಗ ಭಾಳ ಡಿಸಿಪ್ಲಿನ್ಡಲ್ಲಿ ಆಟ ಆಡಿರೋಂಥ ಒಬ್ಬ ಅಥ್ಲೆಟ್ ಅಂತ ಅನ್ನಿಸ್ತು. ನನ್ನನ್ನು ಚೇರಲ್ಲಿ ಕೂರಿಸಿ ನೀರು ಹಾಕ್ಬಿಟ್ಟು ಹೇಳ್ತಾರೆ, ಧ್ರುವಂತ್ ನಿಮ್ಮ ಹತ್ರ ಇನ್ನೂ ಪೊಟೆನ್ಷಿಯಲ್ ಇದೆ, ನೀವು ಇನ್ನೂ ಓಪನ್ ಅಪ್ ಆಗಿ ಆಟ ಆಡಬೇಕು, ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದ್ದಾಗ ನನಗೆ ತುಂಬ ಮೋಟಿವೇಟ್ ಆಗುತ್ತೆ. ವಾವ್, ನನ್ನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ, ಒಂದು ಜೆನ್ಯೂನ್ ವ್ಯಕ್ತಿ ಬಂದಿದ್ದಾರೆ ಈಗ ಈ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ಭಾಳ ಖುಷಿಯಾಗಿತ್ತು. ಆಗಿಂದ ಇವ್ರನ್ನ ಅಡೋರ್ ಮಾಡ್ತಾ ಹೋಗ್ತೀನಿ. ಪ್ರಿನ್ಸಿಪಲ್ ಆಗ್ತಾರೆ, ಕ್ಯಾಪ್ಟನ್ ಆಗ್ತಾರೆ, ಭಾಳ ಖುಷಿಯಾಗಿರುತ್ತೆ. ಅವರ ಕ್ಯಾಪ್ಟನ್ಸಿಲಿ ಅವ್ರಿಗೇನೆ ಗೊತ್ತಿಲ್ದಿರೋ ಹಾಗೆ ಅವ್ರ ಜೊತೆನೇ ಇದ್ದು ಡಿಸಿಪ್ಲಿನ್ಡ್ ಆಗಿದ್ದು ಅವ್ರಿಗೇನೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಅವರ ಪ್ರಿನ್ಸಿಪಲ್ಶಿಪ್ಪಿಗೆ ಯಾವ್ಯಾವ ಟಾಪಿಕ್ ಏನೇನು ಎಕ್ಸ್ಪ್ಲೇನ್ ಮಾಡಬೇಕು ಅವ್ರು ನನ್ನ ಹತ್ರನೇ ಬಂದು ಕೇಳ್ತಾ ಇರ್ತಾರೆ, ಇದಕ್ಕೇನು, ಇದ್ರದ್ದು ಮೀನಿಂಗ್ ಏನು ಧ್ರುವಂತಿದ್ದು ಏನು, ಇಲ್ಲೇ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಆಮೇಲೆ ಅಲ್ಲಿಂದ ಗೊತ್ತಾಗುತ್ತೆ, ಆ ಟಾಸ್ಕಲ್ಲೇ, ಆ ಪ್ರಿನ್ಸಿಪಲ್ಸ್ ಟಾಸ್ಕಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇಲ್ಲ ಅಂತ. ನಾನು ಈ ಮನೆಯಲ್ಲಿ ಅವ್ರ ಮೇಲೆ ಇಟ್ಟಂಥ ಎಕ್ಸ್ಪೆಕ್ಟೇಷನ್ ಮತ್ತು ಅವ್ರು ತೋರಿಸ್ಕೊಂಡು, ಹೀ ಈಸ್ ನಾಟ್ ಅ ಮ್ಯಾನ್ ಆಫ್ ವರ್ಡ್. ಅವರು ಹೇಳೋದೇ ಒಂದು, ಅವ್ರನ್ನ ತೋರಿಸ್ಕೊಳ್ಳೋದೇ ಒಂದು, ನಾನು ಅಲ್ಲಿ ಇದನ್ನು ಮಾಡಿದ್ದೀನಿ, ಇಲ್ಲ ಅದನ್ನು ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ ಅಂತ. ಬಟ್ ಅವರ ವೈಯಕ್ತಿಕವಾಗಿ ಬಂದಾಗ ಅಬ್ಸರ್ವ್ ಮಾಡಿದಾಗ ಅವ್ರು ಕೊಡೋ ಇನ್ಫಾರ್ಮೇಷನ್ಸಲ್ಲಿ ಅರ್ಧ ಸರಿ ಇರಲ್ಲ. ಮತ್ತು ಗಡ್ಡ ತೆಗಿಬೇಕಾದ್ರೆ ಯಾರ್ದೋ ಅಲ್ಲಿ ಹೇರ್ ಕಟ್ ಎಲ್ಲ ಮಾಡಬೇಕಾದ್ರೆ ಪ್ರತಿ ಸಲ ಇಡೀ ಬಾತ್ರೂಮ್ನ ಕೂದಲು ಮಾಡಿ ಇಟ್ಟು ಬರ್ದಿರ್ತಾರೆ. ಅದನ್ನು ನಾನೇ ಪರ್ಸ್ನಲ್ ಹೋಗಿ ಅವರು ಪಾಪ ಹೇಳೋದು ಬೇಡ ಅಂತ ನಾನು ಕ್ಲೀನ್ ಮಾಡಿ ಬಂದಿರ್ತೀನಿ. ಆದರೆ ಇಲ್ಲಿ ಬಂದ್ಬಿಟ್ಟು ನಾನು ಅಷ್ಟು ರಿಲಿಜಿಯಸ್ಲಿ ನಾನು ಈ ಮನೆನ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಿದ್ದಿರೋದೇನು, ಇಲ್ಲಿ ಯಾರು ಧ್ರುವಂತ್, ಇವ್ರು ಯಾವತ್ತೋ ಒಂದು ದಿವಸ ಮಾಡಿ ಈ ಮನೆಗೆ ಬಂದಾಗಿಂದ ಇಲ್ಲಿವರೆಗೆ ರಿಲಿಜಿಯಸ್ ಆಗಿ ಮಾಡ್ತಿರೋರನ್ನ ಪಿನ್ ಪಾಯಿಂಟ್ ಮಾಡಿ ಅವ್ರು ಕಂಡಮ್ ಮಾಡಕ್ಕೆ ನೋಡ್ತಾರೆ. ಒಂದು ಮಾತು ಇವರು ಯೂಸ್ ಮಾಡಿದ್ದಾರೆ, ತೆವಲು ಗೇವಲು ಅಂತ, ನನಗೆ ಅಸಭ್ಯ ವರ್ತನೆ, ಅಸಭ್ಯದ ಏನು ಇಷ್ಟ ಆಗಲಿಲ್ಲ ಅಂತಾರೆ. ಇವರು ಇಲ್ಲಿ ಮಸಾಜ್ ಮಾಡಿಕೊಂಡು ಅದು ಮಾಡಿಕೊಂಡು ಶರ್ಟ್ ಬಿಚ್ಕೊಂಡು ಓಡಾಡೋದು, ಆಟದಲ್ಲಿ ಟಾಸ್ಕ್ ಬುಕ್ಕಲ್ಲಿ ಎಲ್ಲೂ ಬರ್ದಿರಲಿಲ್ಲ ಹೆಣ್ಮಕ್ಳನ್ನ ಎತ್ತಬೇಕು ಅಂತ, ಒಂದು ಸಲ ಅಲ್ಲ 2 ಸಲ ಹಿಂಗೆ ಎತ್ತಿ ಗಿತ್ತಿ ಎಲ್ಲ ಮಾಡಿ ಮತ್ತೆ ಹೂ ಥರ ಎತ್ತದೆ ಅಂತ ಹೇಳ್ತಾರೆ. ಅಗತ್ಯ ಇತ್ತ? ಟಾಸ್ಕಲ್ಲಿ ಅದು ರಿಕ್ವೈರ್ಮೆಂಟ್ ಇತ್ತ? ಇದು ಯಾವ ವರ್ತನೆ? ನಿಮಗೆ ಯಾವಾಗ ಸ್ಕೋಪ್ ಇದೆ? ಆಮೇಲೆ ನಿಮ್ಮ ಫ್ರೆಂಡ್ ಝೋನ್ ಏನು ಇದು ಮಾಡಿದ್ರು, ಅವ್ರಿಗೆ ಯಾರು ಬರಲ್ಲ, ಅವರಿಂದ ಏನಾದಾಗ ನಿಮ್ಮಲ್ಲಿ ಒಬ್ಬ ಹೀರೋ ಹುಡ್ತಾನೆ. ಇಲ್ಲ ಅಂದರೆ ಯು ಆರ್ ವೆರಿ ಬಯಾಸ್ಡ್. ಇಲ್ಲಿ ಇಷ್ಟು ಜನ ಏನು ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬಂದಾಗಿಂದ ಅವರು ಕಂಪೇರ್ ಮಾಡಿದ್ರೆ ಯು ಆರ್ ನೋ ವೇರ್ ಕಾಂಪಿಟೇಟಿವ್ ಫಾರ್ ಎನಿಬಡಿ. ಸೊ ದಿಸ್ ಇಸ್ ದ ರೀಸನ್ ಐ ಆಮ್ ನಾಮಿನೇಟಿಂಗ್ ಯು ಸರ್. ಎನಿಥಿಂಗ್ ಯು ವಾಂಟ್ ಟು ಪುಟ್ ಆನ್ ದ ಓಕೆ. ಸೀನ್ ಒನ್ನಲ್ಲಿ ಸರ್ ಬೇಗ ಎದ್ದೇಳ್ತಾರೆ, ಪೂಜೆ ಮಾಡ್ತಾರೆ, ಜ್ಞಾನ ಮಾಡ್ತಾರೆ, ಅದೆಲ್ಲ ಓಕೆ. ಸೀನ್ 2 ಅಲ್ಲಿ ಹೇಳ್ತಾರೆ, ಕಾವ್ಯನ ಬೇಕಂತ ಎದ್ದೆ. ಏನಮ್ಮ ಕಾವ್ಯ, ನಿಂಗೆ ಯಾವತ್ತಾದ್ರೂ ನಾನು ಹಂಗೇನಾದ್ರು ಅನ್ಸಿದ್ಯಾ ನಿನಗೆ ನಾನು ಮಿಸ್ಬಿಹೇವ್ ಮಾಡಿದ್ದೀನಿ ನಿನ್ನ ಹತ್ರ ಅಂತ? ನಾನು ಬೇಕು ಅಂತಲ್ಲ, ಆ ಟಾಸ್ಕ್ ಅಲ್ಲಿ ಎತ್ತೋದು ಇಲ್ಲ ಅಷ್ಟೇ. ಅಲ್ಲ ಅದು ಬೇರೆ ತರ ಅರ್ಥ ಹೋಗ್ಬಿಡುತ್ತೆ. ನಾನು ಏನೋ ಇಷ್ಟಪಟ್ಟು ಕಾವ್ಯನ ಬೇರೆ ತರ ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ. ಒಂದು ಹೆಣ್ಣು ಹುಡುಗಿನ ಮುಟ್ಟಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ
ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಅಂತ. ನೀವೇನು ಇನ್ನೊಬ್ರು ಹೇಳೋದೇನು ಬೇಕಾಗಿಲ್ಲ, ಅವರೇ ನಮ್ಮ ಮುಖಕ್ಕೆ ಉಗಿತಾರೆ. ಧನುಷ್ ಒಂದು ಕಾರಣ ಕೊಡ್ತಾರೆ, ಆ ಗೊಂಬೆಗೆ ಏನಕ್ಕೆ ಚಡ್ಡಿ ಹಾಕಿದ್ವಿ ಅಂತ. ಸೊ ಇವ್ರೇನಂತಾರೆ, ಅವಳು ಬಂದು ಮಾತಾಡಲಿ, ನೀವ್ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಧನುಷ್ಗೆ. ಕಾವ್ಯ, ನಿನಗೆ ಮಾತಾಡೋಕ್ಕೆ ಶಕ್ತಿ ಇಲ್ವಾ? ನೀವು ಮಾತಾಡ್ಬೋದು ನನ್ನ ಹತ್ರ ಬಂದು, ರಘು ಸರ್ ಏನಕ್ಕೆ ಎತ್ತಿದ್ದೀರಾ ನನ್ನ, ಯಾಕೆ ಮುಟ್ಟಿದ್ರಿ ಅಂತ ಕೇಳೋ ಕೆಪಾಸಿಟಿ ಇದೆಯೋ ಇಲ್ವೋ ಬ್ಯಾಡ್ ನಿಮಗೆ? ಇಂಟೆನ್ಷನಲ್ ಟಚ್ ಮಾಡಿದ್ರೆ ನಂಗೆ ಗೊತ್ತಾಗಿರೋದು, ನಾನು ಕೇಳ್ತಿದ್ದೆ ಅಲ್ವಾ? ಕರೆಕ್ಟ್ ಆಯ್ತು, ಅದಾಯ್ತು. ಇಂಟೆನ್ಷನ್ಸ್ ಮಾತಾಡಿಲ್ಲ. ನಾನು ಯಾವತ್ತು ನನ್ನ ಕೈಲಾಗಲ್ಲ ಈ ಮನೇಲಿ ಇರೋಕ್ಕೆ ಅಂತ ಹೋಗ್ತೀನಿ ಅಂದವನಲ್ಲ. ಇವರೇ ನನಗಾಗಲ್ಲ, ನನಗೆ ಹಿಂಗೆ, ನಾನು ಹಂಗೆ ಅಂತ ಕೂತಿದ್ದು. ಮನೆಯವರೆಲ್ಲ ಹೇಳಿದ್ರು ಧ್ರುವಂತೂ ಚೇಂಜ್ ಆಗಲ್ಲ, ನೀವು ಅವನು ಒಂದು ವೀಕ್ ಇದ್ದಂಗೆ ಇನ್ನೊಂದು ವೀಕ್ ಇರಲ್ಲ, ನೀವು ಹೆಂಗೆ ಉತ್ತಮ ಕೊಟ್ಬಿಟ್ರಿ ಅಂತ ನನ್ನ ಕ್ವಶನ್ ಮಾಡೋದು. ನಾನೇನಂದ್ರೆ ಗೊತ್ತಾ, ಇಲ್ಲ ಧ್ರುವಂತ್ ಫಾರ್ ದ ಫಸ್ಟ್ ಟೈಮ್ ಗ್ರೂಪಿಂದ ಆಚೆ ಬಂದು ಒಂದು ಇಂಡಿವಿಜುವಲ್ ಸ್ಟ್ಯಾಂಡ್ ತೊಗೊಂಡು ಆ ಗೇಮ್ನ ಸಖತ್ತಾಗಿ ಆಡಿದಾನೆ ಅಂತ ಹೇಳ್ದೆ ನಾನು. ಸೊ ಯಾರು ನಂಬಲಿಲ್ಲ ಜನ. ಏನಂತ ಹೇಳಿದ್ರು, ಇಲ್ಲ ಸರ್ ಅವ್ನು ಮತ್ತೆ ಚೇಂಜ್ ಆಗ್ತಾನೆ. ನಂಗೆ ಧ್ರುವಂತ್ ಅವತ್ತು ಮಾಡಿದ್ದು ಸಖತ್ ಇಂಪ್ರೆಸಿವ್ ಆಗಿತ್ತು. ಚೇಂಜ್ ಅಂತಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ನಾನು ಹೇಳೋದನ್ನ ಕಂಪ್ಲೀಟ್ ಮಾಡೋಕ್ ಬಿಡಿ, ಮಾತಾಡುವಾಗ ಸುಮ್ಮನೆ ಇರ್ಬೇಕು. ಹೇಳಿ, ನಾನು ಕ್ವಶನ್ಗೆ ಉತ್ತರ ಕೊಡಿ. ಮತ್ತೆ ಏನಕ್ಕೆ ಮಾತಾಡೋದು? ಏನೇನೋ ಎಲ್ಲಿ ಮಾತಾಡ್ದೆ? ಇರೋದನ್ನೇ ತಾನೇ ಮಾತಾಡೋದು. ಯಾರು ನಾರ್ಮಲ್ ಆಗಿದ್ದಾರೆ ಇವಾಗ? ಅಲ್ಲಿಂದ ಆಕ್ಟಿವಿಟಿ ರೂಮಿಂದ ಬಂದ್ಮೇಲೆ ಚೇಂಜ್ ಆಗಿಲ್ವಾ ನೀವು? ಚೇಂಜ್ ಆಗಿಲ್ವಾ? ಅವಳು ಬೆಡ್ ಮೇಲೆ ಎಂಜಿಲ್ ತಟ್ಟೆ ಇಡೋ ಅವಶ್ಯಕತೆ ಏನಕ್ಕಿತ್ತು ಸರ್? ಮೊನ್ನೆ ಧನುಷ್ ಅವರು ಸೋಫಾದಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ₹1 ಅಚೀವ್ಮೆಂಟ್ ಮಾಡಿಲ್ಲ ಆಚೆ, ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಅಚೀವ್ಮೆಂಟ್ ಬಗ್ಗೆ. ಒಂದೇನಾದ್ರು ಮಾಡಿದ್ವಿ ಅಚೀವ್ಮೆಂಟ್ ಆಚೆ? ಸ್ಟೇಟ್ ಗೌರ್ಮೆಂಟ್ ಅವರು ಅವಾರ್ಡ್ ಕೊಡಲ್ಲ ಸುಮ್ಮನೆ. ಯಾವನು ಅವಾರ್ಡ್ ಕೊಡಲ್ಲ, ಯಾವನು ಅವಾರ್ಡ್ ಕೊಡಲ್ಲ, ಯಾರು ಅವಾರ್ಡ್ ಕೊಡಲ್ಲ. ಅದೇನೋ ಆಚೆ ಬಂದು ಕಿತ್ತಾಕ್ತೀನಿ ಅಂದಲ್ಲ. ಒಂದ್ ನಿಮಿಷ ಆಚೆ ಅದ್ ಎಲ್ಲಿ ಕರಿತೀಯ ಅಲ್ಲಿಗೆ ಬಂದು ನಿಂತ್ಕೊಂತೀನಿ, ಅದೇನೋ ಮಾಡ್ತೀನಿ ಅಂದಲ್ಲ. ಮಾಡ ನೋಡೋಣ. ಏನ್ ಮಾಡ್ತೀಯ? ನಾನ್ ಮಾಡ್ತೀನಿ. ಇವಾಗ ಚಾಲೆಂಜ್ ಕರ್ತಾ ಇದೀನಿ. ಬಿಗ್ ಬಾಸ್ ಮನೇಲಿ ಮಾತಾಡೋದಲ್ಲ, ಸುಮ್ಮನೆ ಏನೇನೋ ಮಾತಾಡೋದಲ್ಲ. ನಾನ್ ಹೇಳ್ತಾ ಇದೀನಿ, ಇವತ್ತು 25 ವರ್ಷ ಲಿಫ್ಟ್ ಮಾಡ್ದವ್ನ್ಗೆ ಹೇಳ್ತಾ ಇದೀಯ, ನಾನ್ ಅನ್ನ ತಿನ್ಬಿಟ್ಟು ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಮಾನ ಮರ್ಯಾದೆ ಇಲ್ಲ ಅಂದ್ರೆ ಇವತ್ತಿಂದ ಊಟ ಮಾಡಲ್ಲ ನೀನು, ಊಟ ಮಾಡಲ್ಲ ನೀನು. ಮಾಡಿ ತಿಂತಾ ಇದ್ರಲ್ಲ ಅವ್ರದ್ದು. ನಿನಗೆ ನೀನ್ ಮಾತಾಡಿರೋದು, ನಾನು ಅಡ್ಗೆ ಬಗ್ಗೆ ಯಾವತ್ತು ಮಾತಾಡಿಲ್ಲ. ನೀನ್ ಮಾತಾಡಿರೋದು ಅಡ್ಗೆ ಬಗ್ಗೆ. ಯಾರು ಅಡ್ಗೆ ಬಗ್ಗೆ ಮಾತಾಡಿರೋದು? ಅಡ್ಗೆ ಮಾಡಿ ತಿಂದಿ ಚೆನ್ನಾಗಿದೆ ಅಂದ್ಬಿಟ್ಟು ಬಾಯಲ್ಲಿ ತಿಂತೀಯಲ್ಲ. ಇವತ್ತಿಂದ ತಿನ್ನಕ್ ಹೋಗ್ಬೇಡ ನೀನು. ಮಾನ ಮರ್ಯಾದೆ ಇದ್ರೆ ತಿನ್ನಕ್ ಹೋಗ್ಬೇಡ ನೀನು. ಅದು ಬಾಯ ಹೊಲ್ಸು ಬಾಯ, ಬಾಯ ಅದು ಹೊಲ್ಸು ಬಾಯ, ಅದು ಚೀಪ್ ಮೈಂಡ್. ಒಂದು ಡಿಸಿಷನ್ ಓದಿ ನೋಡಿ, ಒಳಕ್ಕೆ ಬಂತು ಫೋಟೋ. ಮಧ್ಯಾಹ್ನ 3:30. ಹಿರೇ ರಕ್ಷಿತಾ, ಕೇಳಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಯಾರು ಮಾತಾಡಬಾರ್ದು, ಮಧ್ಯ ಮಾತಾಡ್ತಾನೆ. ಸುಮ್ಮನೆ ಮಾತಾಡಕ್ ಬಿಡ್ಬೇಕು ಧನುಷ್, ಫುಲ್ ಕೇಳಿಸ್ಕೋಬೇಕು. ಮೀಟರ್ ಇರ್ಬೇಕು ಅದಕ್ಕೆ. ಸುಮ್ಮನೆ ಒಂದ್ ಕಡೆ ಹೇಳ್ಬಿಟ್ಟು ನಿಂತ್ಕೊಂಡ್ಬಿಡೋದಲ್ಲ. ಮೀಟರ್ ಇರೋದಕ್ಕೆ ಇಲ್ಲಿ ಬಂದ ಮೀಟರ್ ನಾ ಆಚೆ ನೋಡ್ತೀನಿ. ಅದೇನು ಒಬ್ರಲ್ಲ, ಕಾಪಾಡ್ಕೊಳ್ಳಿ. 5 ನಿಮಿಷಕ್ಕೆ ಇನ್ನು ಜಾಸ್ತಿ ಮಾತಾಡ್ಬೇಡಿ ಸರ್. ಸಾಲ್ಟ್ ವಾಟರ್ ತರಬೇಕಾಗುತ್ತೆ ಮತ್ತೆ. ನನ್ನ ನೆಕ್ಸ್ಟ್ ಆಯ್ಕೆ ರಕ್ಷಿತಾ ಅವರು. ಇವ್ರದ್ದು ಕೂಡ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಅಲ್ದಿರೋ ಐಡೆಂಟಿಟಿ, ಕನ್ನಡ ಮಾತಾಡಕ್ ಬರೋದಿಲ್ಲ, ಮಗು ಥರ. ಅವ್ರು ಯಾವತ್ತೂ ಹೌದು, ಅವ್ರು ಹೇಳೋ ಹಾಗೆ ಅವರು ಯಾವತ್ತೂ ಅದನ್ನ ಬಾಯಲ್ಲಿ ಹೇಳ್ಕೊಂಡಿಲ್ಲ. ಬಟ್ ಆಕ್ಷನ್ ಸ್ಪೀಕ್ಸ್ ಮೋರ್ ದೆನ್ ವರ್ಡ್ಸ್ ಅಂತ ಅದನ್ನ ಬಹಳ ರೀತಿ ಜನಗಳಿಗೆ ನಮಗೆ ಫೂಲ್ ಮಾಡುವಂಥ ಬಹಳ ದೊಡ್ಡ ಪ್ರಯತ್ನ. ಅವ್ರು ಯಾವಾಗ ಜಗಳ ಆಡ್ತಾರೆ ಆಗ ಮಾತ್ರ ಅವ್ರಿಗೆ ಭಾಳ ಕನ್ನಡ ಭಾಳ ಸ್ಪಷ್ಟವಾಗಿ ಬರ್ತಾಯಿತ್ತು. ಮತ್ತು ಅವರ ನಿರ್ಧಾರಗಳು ತಗೊಂಡಿದ್ದಂತೆ ಈ ಮನೆಯಲ್ಲಿ ಯಾವುದ್ರಲ್ಲೂ ಪರ್ಫಾರ್ಮೆನ್ಸ್ ವೈಸಲ್ಲಿ ನಾನು ಎಲ್ಲೂ ನೋಡಲಿಲ್ಲ. ಅವರಿಗೆ ಫೇವ್ರೇಟ್ ಇದ್ದವ್ರ ಜೊತೆ ಅವರು ಫನ್ ಮಾಡ್ತಾ ಇದ್ದಿದ್ದು ಬಿಟ್ಟರೆ ಮತ್ತೆ ಅವ್ರನ್ನ ಸಪೋರ್ಟ್ ಮಾಡ್ದೋ ಬರ್ದಿರೋ ಆ ಬರದಲ್ಲಿ ಇವರ ಡಿಸಿಷನ್ಸ್ ಯಾವಾಗ ಬೇಕೋ ಅವರ ಫೇವರ್ಗೆ, ಯಾವಾಗ ಬೇಕೋ ಅವ್ರ ಅಪೋಸಿಟ್ಗೆ, ಯಾವಾಗ ಬೇಕೋ ಅವ್ರ ಫೇವರ್ಗೆ, ಯಾವಾಗ ಬೇಕೋ ಅಪೋಸಿಟ್ಗೆ. ಆಮೇಲೆ ತನಗೆ ಬೇಕಾದವ್ರಿಗೆ ಯಾರಾದರೂ ಹತ್ತಿರವಾಗಿದ್ದರೆ ಅವ್ರನ್ನ ಕಂಪ್ಲೀಟ್ ಅವರಿಂದ ಕಟ್ ಮಾಡಿ ಹೊರಗಡೆ ಕಳಿಸುವಂಥ ಪ್ರಯತ್ನ. ಇನ್ನೊಂದು ಪರ್ಸ್ನಲ್ ಆಗಿ ಅಟ್ಯಾಕ್. ಯಾವಾಗಲೂ ಯಾವುದಾದ್ರೂ ಪಾಯಿಂಟ್ ಇಟ್ಟು ಮಾತಾಡೋದಾದ್ರೆ ಆ ಪಾಯಿಂಟ್ನ ಬಿಟ್ಟು ಬೇರೆದೆಲ್ಲ ಮಾತಾಡಿ ಲಾಸ್ಟಿಗೆ ಅವ್ರ ಹತ್ರ ಯಾವುದೇ ಪಾಯಿಂಟ್ ಇಲ್ಲ ಅಂತಂದರೆ ಇದು ನನ್ನಿಷ್ಟ, ಇದು ನನ್ನ ಪರ್ಸೆಪ್ಷನ್ ಅಂತ ಮುಖ ತಿರ್ಸ್ಕೊಂಡು ಓಡೋ ಹೋಗುವಂಥ ವ್ಯಕ್ತಿತ್ವ. ನಮಗೆ ಸೀಕ್ರೆಟ್ ರೂಮ್ ಅಂತ ಬಂದಿತ್ತು ಟಾಸ್ಕ್. ಆಗಲೂ ಕೂಡ ಯಾವುದೇ ಒಂದು ಬಯಾಸ್ ಇಲ್ಲದೆ ನಾವೊಂದು ಜೆನ್ಯೂನ್ ಆಗಿ ನಾನು ಟೀಮ್ ಮಾಡಬೇಕಾದ್ರೆ ಅದನ್ನು ಆ ರೀತಿ ಮಾಡಬಾರ್ದು ಅಂತ ತುಂಬ ನನಗೆ ತೊಂದರೆ ಕೊಟ್ಟು
ಅವರ ಅನ್ಫೇರ್, ಯಾಕಂದರೆ ಯಾರೋ ಅವ್ರಿಗೆ ಬೇಕಾಗಿರೋರನ್ನ ಉಳಿಸೋ ಬರದಲ್ಲಿ ಇನ್ನೊಬ್ಬರನ್ನ ಹಾಳು ಮಾಡೋ ಅಂಥ ತುಂಬ ದೊಡ್ಡ ಅಟೆಂಪ್ಟ್ ಮಾಡಿ ಟಾಸ್ಕ್ ರೂಮಲ್ಲಿ ನನ್ನ ಪೇಷನ್ಸು, ನನ್ನ ಟೆಂಪರ್ನ ಹೈ ಪೀಕಲ್ಲಿ ಟೆಸ್ಟ್ ಮಾಡಿದಂಥ ವ್ಯಕ್ತಿ. ಈ ಬಿಗ್ ಬಾಸ್ ಮನೆನ, ಬಿಗ್ ಬಾಸ್ ರೂಲ್ಸ್ನ, ಇಲ್ಲಿದ್ದ ಆಟನ ಎಲ್ಲವನ್ನು ಕಾಮಿಡಿ ಮಾಡಿ ಯಾವುದಕ್ಕೂ ಬೆಲೆ ಕೊಡ್ತಿರೋ ಅಂಥ ವ್ಯಕ್ತಿ. ಅದಕ್ಕೆ ನಾನು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ವ್ಯಕ್ತಿತ್ವ ಬಗ್ಗೆ ಹೇಳಿದಿರಲ್ವಾ, ನಿಮ್ಮ ಈ ವ್ಯಕ್ತಿತ್ವದ ಆಟದಲ್ಲಿ ಈ ವ್ಯಕ್ತಿತ್ವಗೆ ಇರಲಿಕ್ಕೆ ಲಾಯ್ಕೇ ಇಲ್ಲ. ಅದೇ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಕಿಚನ್ ಅಲ್ಲಿ ಬರ್ತೀರಾ, ಊಟ ಚಂದ ಉಂಟಂತ ಹೇಳ್ತೀರಾ, ಓಕೆನಾ? ಆಗ ನಂತರ ನೀವು ಹೇಳ್ತೀರಲ್ವಾ, ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ. ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ, ನಿಮ್ಗೆ ನಾಚಿಕೆ ಆಗಲ್ವಾ? ಸೆಕೆಂಡ್ ನನ್ನ ಮಾಲುವನ್ನ ಅಷ್ಟು ಪವಿತ್ರ ವ್ಯಕ್ತಿ ನನಗೆ ಒಂದು ಗೊಂಬೆ ಕೊಟ್ಟಿದ್ರು. ಆ ಪವಿತ್ರ ಕನೆಕ್ಷನ್ ಅಲ್ಲಿ ಕೆಟ್ಟ ಕೈ ಹಾಕಿದ್ರಲ್ವಾ ನನ್ನ ಗೊಂಬೆಗೆ, ಒದ್ದೆ ಚಡ್ಡಿ ಹಾಕಿದ್ರಲ್ವಾ? ಯಾರು ರೈಟ್ಸ್ ಕೊಟ್ಟಿದ್ರು ನಿಮ್ಗೆ? ಆ ಟೈಮಲ್ಲಿ ಧನುಷನ್ನ ಹೇಳಿದ್ರು. ನೀವು ಹೇಳ್ತಾ ಇದ್ದೀರಾ ರಕ್ಷಿತಾಗೆ ಪ್ರಾಬ್ಲಮ್ ಇಲ್ಲ, ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತ. ಕಾವ್ಯಗೆ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಎಂತ ಪ್ರಾಬ್ಲಮ್ ರೀ? ರಘು ಅಣ್ಣಗೆ ಬ್ಲೇಮ್ ಮಾಡ್ತಾ ಇದ್ದೀರಾ, ನಾಚಿಕೆ ಆಗಲ್ವಾ ನಿಮ್ಗೆ? ಮೂರನೇ, ನೀವು ಜಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಒಂದು ಕ್ಯಾಮೆರಾಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ನೀವು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡಲ್ಲ. ಯಾಕೆಂದ್ರೆ 3 ವೀಕ್ ಬೇರೆ, ಆಮೇಲೆ ರಕ್ಷಿತಾ ಬೇರೆ. ನಾನು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಿದ್ರೆ ಬಿಚ್ಚಾಕ್ತೀನಿ ನಿಮ್ಮ ತಲೆಯಲ್ಲಿ. ಒಂದು ಸೆಕೆಂಡ್, ಇವರು ಹೇಳ್ತಾರಲ್ವಾ ನಿಮ್ಮ ಪ್ರೊಫೆಷನ್ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರಲ್ವಾ, ಇವರ ಬಾಡಿ ಬಿಲ್ಡಿಂಗ್, ಇವರ ಪ್ರೊಫೆಷನಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಉಂಟು. ಒಂದು ಕರ್ನಾಟಕದಲ್ಲಿ ಯಾರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಲಿಲ್ಲ, ಅವರಿಗೆ ಸಿಕ್ಕಿದ್ದು ಅದೇ ಪ್ರೂಫ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟೆಡ್ ಉಂಟು. ನಿಮ್ಮ ಎಂತ ಎಲ್ಲಿ ಉಂಟು? ಕೆಲಸ ಮಾಡ್ತಾ ನಿಮ್ಮ ಕೆಲಸ ನೀವು ಎಲ್ಲ ಮಾಡಿದ್ರೆ ಒಂದು ಸೆಕೆಂಡ್, ನೀವು ಅವರಿಗೆ ಅವರ ಪ್ರೊಫೆಷನಲ್ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಾಚಿಕೆ ಆಗಲ್ವಾ ನಿಮ್ಗೆ ಮಾತಾಡ್ಲಿಕ್ಕೆ? ನನಗೆ ಕೂಡ ನಾಚಿಕೆ ಆಗಲ್ಲ, ಯಾಕಂದ್ರೆ ನಾನು ಕಾನ್ಫಿಡೆಂಟ್. ಬೇರೆಯವರು ಇಷ್ಟು ವರ್ಷದಿಂದ ಮಾಡಿದ್ರು ಅಚೀವ್ಮೆಂಟ್ಗೆ ಇಷ್ಟು ನೀವು ಚಲ್ ಮಾಡ್ತಾ ಇದ್ದೀರಾ. ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ರು? ಯಾರು ಅವರು? ನಿಮ್ಮ ಇಷ್ಟು ಮುಖ ನೀವು ನನ್ನ ಮುಂಚೆ ನಿಂತ್ಕೊಳ್ಳಿ ಮಾತಾಡ್ತಾ ಇದ್ದೀರಲ್ವಾ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ? ನೀವು ಅಲ್ಲಿ ಅವರ ನೆಮ್ಮದಿಗೆ ಹಾಳು ಮಾಡಿದ್ರೆ, ನೀವು ಇಲ್ಲಿ ಮನೆಯಿಂದ ಆಚೆ ಹೋಗುವ ತನಕ ನಿಮ್ಗೆ ನೆಮ್ಮದಿಗೆ ಆಗಿ ನಿಮ್ಗೆ ಈ ಮನೆಯಲ್ಲಿ ಬದುಕಲಿಕ್ಕೆ ನಾನು ಬಿಡಲ್ಲ. ಅಷ್ಟೇ ಮಾಡು ಆಯ್ತಾ? ಈಗ ಓದಿಲ್ಲ, ಕಿಕ್ ಮಾಡ್ಲಾ? ನಿಮ್ಮ ತಲೆಯಲ್ಲಿ ಹಾಕಿ ಕಿಕ್ ಮಾಡಿ ಹೋಗಿ ಆಚೆನೆ. ಕಿಕ್. ರಕ್ಷಿತಾ ಬಾಯ್. ನೆಮ್ಮದಿಗೆ ಬೇಕಾ? ತೋರಿಸ್ತೀನಿ ನಿಮ್ಗೆ ನೆಮ್ಮದಿಗೆ. ಸಂಜೆ 3:45. ಬಿಗ್ ಬಾಸ್ ನನ್ನ ಫಸ್ಟ್ ನಾಮಿನೇಷನ್ ಈ ಮನೆಯ ಸ್ವಯಂ ಘೋಷಿತ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಮಿಸ್ಟರ್ ಗಿಲ್ಲಿ. ಸ್ವಯಂ ಘೋಷಿತ ವೀಕು. ಓಕೆ, ಹಲೋ ವೀಕು. ಈಗ ನೋಡಿ ಹೆಂಗ್ ಟ್ರಿಗರ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು. ನೀನು ವೇಸ್ಟು. ಓಕೆ, ಆಮೇಲೆ ವೇಸ್ಟು ಹೇಳ್ದೆ, ಕೊಚ್ಚೆ, ನಾನ್ ಕೊಚ್ಚೆ, ನೀವು ಕೊಚ್ಚೆನಾ ಅಂತ ಕೇಳಿದೆ. ಅದಕ್ಕೆ ಹೇಳ್ದೆ ಉಚ್ಚೆ ಅಂದೆ. ಟಾಯ್ಲೆಟ್ ಸರಿಯಾಗಿ ಇದಕ್ಕೆ ಹೋದ್ರೆ ನೀರ್ ಹಾಕ್ ಬರಲ್ಲ, ಸೊ ಗೊತ್ತು ನೀನೇನು ಅಲ್ಲ, ಗೊತ್ತಾಯ್ತು. ನಾವೇ ಮನೇಲಿ ನೋಡಿದೀವಿ, ತಿಂದಿದ್ ತಟ್ಟೆ ತೊಳಿಯಲ್ಲ, ಗಡ್ಡ ಶೇವ್ ಮಾಡಿದ್ರೆ ಶೇವೆ ಮಾಡಲ್ಲ ಬಿಡು. ಎಲ್ಲವೂ ಹೇಳ್ಬೇಕು ನಿನ್ಗೆ, ಹಲ್ಲುಜ್ಜೋದ್ರಿಂದ ಹಿಡಿದು ಸ್ನಾನ ಮಾಡೋದ್ರಿಂದ ಹಿಡಿದು ಅಲ್ಲಲ್ಲ ಎಲ್ಲವೂ ಹೇಳ್ಬೇಕು. ಏನ್ ನಾನ್ ನಿಮ್ ತಾಯಿ ತರ ಇದನ್ ಮಾಡಿದ್ರೆ ಏನ್ ತಪ್ಪಿಲ್ಲ ಬಿಡು, ನೋ ಪ್ರಾಬ್ಲಮ್. ನೀನ್ ಮಾತಾಡೋಂತ ಮಾತುಗಳು, ನಿನ್ನ ವ್ಯಕ್ತಿತ್ವಗಳು ನಿನ್ನನ್ನೇ ತೋರಿಸುತ್ತೆ. ಒಂದೇ ಹೇಳೋದು, ಅಧಿಕಾರ ಅಂತ ಮನುಷ್ಯನಿಗೆ ಸಿಕ್ಕಿದಾಗ ಮನುಷ್ಯ ಅಧಿಕಾರನ ದುರುಪಯೋಗ ಮಾಡ್ಕೋಬಾರ್ದು. ಮನುಷ್ಯ ಅಧಿಕಾರ ಅಂತ ಸಿಕ್ಕಿದಾಗ ದುರುಪಯೋಗ ಮಾಡ್ಕೋಬಾರ್ದು ಅಂಡ್ ಅಹಂಕಾರ ಪಡಬಾರ್ದು. ನೀನ್ ಕ್ಯಾಪ್ಟನ್ ಆದಾಗ ನಿನ್ನ ದುರಹಂಕಾರದ ಪರಮಾವಧಿನ ಇಡೀ ಮನೆ ನೋಡಿತ್ತು. ಆದ್ರೆ ಪಾಪ ನೀನ್ ಮರ್ತೋಗಿದ್ದೆ, ಒಂದೇ ವಾರದಲ್ಲಿ ನೀನ್ ಹಿಂಗ್ ದಬಾಕೋತಿಯಾ, ಮತ್ತೆ ನನ್ನನ್ನ ಹೊಡೆದಿದ್ದಲ್ಲ, ಮತ್ತೆ ಅಶ್ವಿನಿ ಇದೇ ನಿನ್ನ ಇಟ್ಕೊಂಡು ಫುಟ್ಬಾಲ್ ತರ ಒದಿಯೋ ಒಂದು ದಿನ ಬರುತ್ತೆ ಅಂತ ಪಾಪ ನೀನು ಮರ್ತೋಗಿದ್ದೆ. ಪಾಪ ಒಬ್ರನ್ನ ಸೇಫ್ ಮಾಡಕ್ಕೆ ತಂದು ಟಕ 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 ಅಂತ ನೀನ್ ನಿಲ್ಲಿಸ್ದೆ. ನೀನ್ ಅನ್ಕೋಬಿಟ್ಟಿದ್ದೆ ನಂದೇ ಸರ್ವಾಧಿಕಾರ, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಒಂದು ವಾರದಲ್ಲಿ ನೀನ್ ಪ್ರೂವ್ ಮಾಡ್ಕೊಂಡಿದ್ಯಾ. ಹಾಗಾಗಿ ಅವತ್ತು ನೀನು ನನ್ನನ್ನ ಅಲ್ಲಿ ಇಟ್ಕೊಂಡು ಹೆಂಗ್ ಹೊಡೆದೋ, ಇವತ್ತು ಅದಕ್ಕೆ ತಾನು ನಿನ್ನ ತಂದು ಇಲ್ಲಿ ನಿಲ್ಸಿ ಕಾರಣಕ್ಕೋಸ್ಕರನೇ ನಿನ್ನ ಇಲ್ಲಿ ತಂದು ನಾನು ನಿಲ್ಸಿರೋದು. ಒಂದೇ ವಾರದಲ್ಲಿ ಹಿಂಗೆಲ್ಲ ಚೇಂಜ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗಿಲ್ಲಿ. ಹೋದ ವಾರ ನಿನ್ನ ಟೈಮ್, ಈ ವಾರ ನನ್ನ ಟೈಮ್. ಅಷ್ಟೇನಾ? ಮುಗೀತಾ?
ಅಷ್ಟೇನಾ? ಅಷ್ಟೇ. ನನಗೆ ಗೊತ್ತು Yes. ನಿಮ್ಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಏನಾದ್ರು ಅನ್ನಿಸ್ಕ ನಿಂತ್ಕೊ, ನೀನ್ ಏನಾದ್ರು ಅನ್ನು ನಾನು ಅನ್ನಿಸ್ಕೊತೀನಿ ರೆಡಿ ಆಗಿದ್ರೆ ಅಂತ ಗೊತ್ತು. ಪಾಪ ಏನ್ ಮಾಡ್ತೀರಾ ನಿಮ್ಗೆ ಹೇಳಕ್ಕೆ ನೋಡಿ. ಈಗ ಏನಪ್ಪ ಅಂದ್ರೆ ನಾನು ಪಾಪ ಅವ್ರು ಹೇಳ್ಬೇಕು ರೀಸನ್ ನಾಮಿನೇಷನ್ ಯಾಕೆ ಮಾಡ್ತಾ ಇದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ಟೈಮ್ ಪ್ರಾರಂಭವಾಗಿದೆ ಮಗು. ಗಿಲ್ಲಿ ಕಂದ ಮತ್ತೆ ಏನ್ ಸಮಾಚಾರ? ಮತ್ತೆ ಏನ್ ಸಮಾಚಾರ? ಕ್ಯಾಪ್ಟನ್ ಆಗಿಲ್ಲ. ಪರವಾಗಿಲ್ಲ ದಬಾಕೊಂಡಲ್ಲ ಒಂದೇ ವಾರಕ್ಕೆ ನೋಡ್ದ. ನೀವ್ ಇನ್ನು ಕ್ಯಾಪ್ಟನ್ ಆಗಿರಲ್ಲ ಪಾಪ, ರೂಮ್ ಒಳಗಡೆ ಹೋಗಿಲ್ವಲ್ಲ. ಸೂಪರ್. 7 ದಿನ ಕ್ಯಾಪ್ಟನ್ ಆಗಿದ್ದು. ಅದಕ್ಕೆ 15ನೇ ವಾರಕ್ಕೆ ಬಂದಿರೋದು. ಅದಕ್ಕೆ ಕಣ ನಿನ್ ಬಾಲ್ ನಿಲ್ ಇಟ್ಟಿರೋದು. ನೀನ್ ಕ್ಯಾಪ್ಟನ್ ಆಗಿ ಯಾರ್ಯಾರು ನಾಮಿನೇಷನ್ ಅಲ್ಲಿ ನಿಲ್ಸಿದ್ದೆ ಒಂದೇ ವಾರಕ್ಕೆ ನೀನ್ ಅದೃಷ್ಟ ದಬಾಕತ್ತು. ಅದಕ್ಕೆ ಇಲ್ಲಿ ಬಂದಿರೋದು ನೀನು. ಅದಕ್ಕೆ ಇಲ್ಲಿ ಬಂದು ನಿಂತಿರೋದು ನೀನು. ಯಾರ ರಾಜ? ಒಬ್ಬ ಅಸಮರ್ಥ ರಾಣಿ ಮುಂದೆ ಸೋತಿರೋ ರಾಜ ಅಂತ ಒಪ್ಕೋ. ಒಬ್ಬ ಅಸಮರ್ಥ ರಾಣಿ ಮುಂದೆ ಸೋತಿರೋ ರಾಜ. ಸೋತಿರೋ ರಾಜ. ಸೋತಿರೋ ರಾಜ. ಕೊತ್ಮಿರಿ ಬೀಜ. ನೀನ್ ಮಾಡ್ತಿಲ್ಲ ಹೊರಗಡೆ. ನಾನು ಯಾರು ಮಾತಾಡಂಗಿಲ್ಲ, ನಾನೊಬ್ಬ ಹೋರಾಟಗಾರ್ತಿ. ನೀವ್ ಯಾರು ಮಾತಾಡಂಗಿಲ್ಲ. ಹೆಣ್ಮಕ್ಳ ಬಗ್ಗೆ ಏನು ಅದೇ ಹೆಣ್ಮಕ್ಳು ಒದ್ದು ಆಚೆ ಕಳ್ಸಿದ್ರು. ಈಗ ಫುಟ್ಬಾಲ್ ಓದಂಗೆಲ್ಲ ಫುಟ್ಬಾಲ್ಗೆ ಹಾಕಿ ಒದ್ದಿದ್ದು. ನನ್ನ ಆಶೀರ್ವಾದ ಇರ್ಲಿ ಗಿಲ್ಲಿ ನಿನಗೆ. ಇರ್ಲಿ ನನ್ನ ಆಶೀರ್ವಾದ ನಿನಗೆ. ಅದಕ್ಕೇನೆ ಮೇಡಮ್ ಇನ್ನೊಂದು ಬಿಗ್ ಬಾಸ್ ನನ್ನ ಸೆಕೆಂಡ್ ನಾಮಿನೇಷನ್ ಕಾವ್ಯ ಅವರು. ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಈ ನಾಮಿನೇಷನ್ ಲಿಸ್ಟಲ್ಲಿ ಕಾವ್ಯಾರು ನೋಡಬೇಕು, ನಾನು ನಾಮಿನೇಟ್ ಮಾಡಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೆ. ಬಟ್ ಒಂದು ಗುಂಪನ್ನ ಮಾಡಿಕೊಂಡು ಸೇವ್ 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 ಅಂತ ಮಾಡಿಕೊಂಡು ಸೇಫ್ ಝೋನಲ್ಲೇ ಆಟ ಆಡಿಕೊಂಡು ಇಲ್ಲಿ ತನಕ ಬಂದು ನೀವು ತಲುಪಿರೋದು. ಬಟ್ ನೀವು ಎಷ್ಟು ಒಬ್ಬ ವ್ಯಕ್ತಿನ ಮ್ಯಾನುಪುಲೇಟ್ ಮಾಡೋಕ್ಕಾಗುತ್ತೋ, ವಿಚಾರಗಳನ್ನ ಎಷ್ಟೊಂದು ಗುಂಪಲ್ಲಿ ಕೂತ್ಕೊಂಡು ಎಷ್ಟು ಫೀಡ್ ಮಾಡೋಕ್ಕಾಗುತ್ತೋ, ಎಷ್ಟು ತಿರ್ಚಕ್ಕಾಗುತ್ತೋ ಅಷ್ಟೂ ಈ ಮನೇಲಿ ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದೀರಾ. ಗಿಲ್ಲಿ ನನ್ನನ್ನು ತುಂಬ ಪ್ರವೋಕ್ ಮಾಡ್ತಿರ್ತಾನೆ, ಕೆಲಸಗಳು ಸರಿಯಾಗಿ ಮಾಡ್ತಿರಲ್ಲ. ನೀವು ಅವ್ರ ಜಂಟಿ ಆಗಿದ್ದರಿಂದ ನೀವು ಅವನ ಪರವಾಗಿ ಬರ್ತೀರಾ. ಪ್ರತಿ ಸಲನೂ ನೀವು ಅವನ ಪರವಾಗಿ ನಿಂತ್ಕೊಂಡಾಗ ನೀನು ಮಾತಾಡಬೇಡಮ್ಮ, ಹೌದು ನೀನೊಬ್ಬ ಫ್ರೀ ಪ್ರಾಡಕ್ಟ್, ನೀನು ಯಾಕೆ ಮಾತಾಡ್ತೀಯ, ಹೌದು ಟಾಂಟ್ ಮಾಡಿದ್ದು ನಿಜ. ಯಾಕೆಂತಂದರೆ ಇವತ್ತೊಬ್ಬ ಕ್ಯಾಪ್ಟನ್ಗೆ ಏನು ಅಧಿಕಾರ ಸಿಕ್ಕಿರುತ್ತೋ ಅವತ್ತು ಅರಸಾರಿಸಿ ಮಾಡಿಸ್ಬೇಕಾಗಿರುತ್ತೆ. ನೀವು ಮಾಡದೇ ಇದ್ದಾಗ ನಾವು ಅದನ್ನು ಹೇಳಬೇಕಾಗುತ್ತೆ, ಕೇಳದೇ ಇದ್ದಾಗ ನಾವು ಕೂಡ ಅದೇ ರೀತಿ ನಮ್ಮ ಪ್ರದರ್ಶನ ಆಗಿರುತ್ತೆ. ಬಟ್ ನನಗೆ ಗೊತ್ತಿರಲಿಲ್ಲ ನೀವು ಅದೇ ಪಾಯಿಂಟ್ ಇಟ್ಕೊಂಡು ಹೊರಗಡೆ ಸಿಂಪತಿನಾಗಿ ಇಟ್ಟಿಸ್ಕೊತಾ ಇದ್ದೀರಾ, ಅದನ್ನೇ ಒಂದು ಸ್ಟ್ರಾಟಜಿ ಕಾರ್ಡಾಗಿ ಬಳಸ್ಕೊತಾ ಇದ್ದೀರಾ. ನಿಮ್ಮ ಮೇಲೆ ಒಂದು ಅನುಕಂಪ ಬರಲಿ ಅಂತ ನೀವು ಅದನ್ನು ಪದೇ 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 ನಾನು ಅಷ್ಟು ವೇದಿಕೆಗಳಲ್ಲಿ ಏನೋ ಆಗಿದೆ, ಇಟ್ಸ್ ಓಕೆ ಬಿಡಿ, ಇಲ್ಲಿಗೆ ಬಿಡಿ 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 ಅಂದರು. ಬಿಡದೆ ಇಲ್ಲಿವರೆಗೂ ಐ ಕೆ ನಾಟ್ ಫಾರ್ಗಿವ್, ಐ ಕೆ ನಾಟ್ ಫಾರ್ಗೆಟ್ ಅಂತೆಲ್ಲ ನೀವು ಹೇಳ್ತಿದ್ರೆ ನನಗೆ ಯಾಕೆ ಈ ರೀತಿ ಅಂತ ಅರ್ಥ ಆಗಿರಲಿಲ್ಲ. ಬಟ್ ಕೊನೆಗೆ ಏಕವಚನದ ತನಕ ಹೋಗ್ತಾರೆ, ಯಾಕಂದರೆ ಗೊತ್ತು ಅಲ್ಲಿಂದ ಟ್ರಿಗರ್ ಮಾಡಿದಾಗ ಇವ್ರು ಟ್ರಿಗರ್ ಆಗ್ತಾರೆ ಅಂತ. ಬಟ್ ಫೈನಲಿ ನಿಮ್ಮ ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ನೀವು ಕೇಳೋವಂಥ ವಿಷಯಗಳಲ್ಲಿ ತುಂಬ ಕ್ಲಾರಿಟಿ ಸಿಕ್ತು. ಒಂದು ಅಣ್ಣ ಅನ್ನೋವಂಥದ್ದು, ಇನ್ನೊಂದು ನಾಮಿನೇಷನ್ ಅನ್ನೋವಂಥದ್ದು, ಇನ್ನೊಂದು ನಿಮ್ಮ ಸೋಷಿಯಲ್ ಮೀಡಿಯಾ. ಅಗೇನ್ ಕಮ್ಸ್ ಸೇಮ್ ಟಾಪಿಕ್, ಏನು ಫ್ರೀ ಪ್ರಾಡಕ್ಟ್. ಸೊ ನಿಮ್ಗೆ ಅಲ್ಲಿಂದ ಇಲ್ಲಿವರೆಗೂ ನೀವು ಯಾಕೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಅದು ನಿಮ್ಮ ಸ್ಟ್ರಾಟಜಿ ಪಾಯಿಂಟ್ ಅಂತ ನನಗೆ ಅರ್ಥ ಆಯಿತು ಕಾವ್ಯ ಅವರೇ. ಈಗಷ್ಟೇ ನೀವೇ ಹೇಳಿದ್ರಿ, ಹೌದು ಫ್ರೀ ಪ್ರಾಡಕ್ಟ್ ಅಂತಲೇ ಹೇಳಿದೆ, ಯಾಕಂದರೆ ನೀನು ಅವನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ ಅಂತ. ಇವತ್ತಿಗೂ ನಿಮ್ಗೆ ರಿಗ್ರೆಟ್ ಆಗಲಿ ಗಿಲ್ಟ್ ಫೀಲ್ ಆಗಲಿ ಇಲ್ಲ. ಸಿಂಪತಿ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನ ಬಗ್ಗೆ ಯಾರು, ಇವಾಗ ನನಗೂ ಒಂದು ಐಡೆಂಟಿಟಿ ಇದೆ, ಹೊರಗಡೆ ನನಗೂ ಒಂದು ಐಡೆಂಟಿಟಿ ಇದೆ. ನಾನು ಇಷ್ಟು ವರ್ಷ ಟ್ರಾವೆಲ್ ಮಾಡೇ ಬಂದಿರೋದು, ಯಾರ ಸಪೋರ್ಟು ಇಲ್ಲ, ನಾನು ಇಂಡಿಪೆಂಡೆಂಟ್ ಆಗೇ ಬೆಳ್ಕೊಂಡು ಬಂದಿರೋದು. ಆ ಐಡೆಂಟಿಟಿಗೆ ನೀವು ಒಂದು ಯಾವುದೋ ಒಂದು ಟೈಟಲ್ ಕೊಟ್ಟರೆ ಅದನ್ನು ನಾನು ಒಪ್ಕೊಂಡು ಸುಮ್ಮನಿರೋಂಥ ವ್ಯಕ್ತಿ ಅಲ್ಲ. ಅದಾದಮೇಲೆ ಅದನ್ನು ನಾನು ಅಲ್ಲಿಗೆ ಬಿಡ್ತೀನಿ, ಅದನ್ನು ಕ್ಯಾರಿ ಫಾರ್ವರ್ಡು ಮಾಡಲ್ಲ. ಏನೋ ಅಣ್ಣ ಅಂದ್ಕೊಂಡೋ ಅಥವಾ ಏನೋ ಫ್ರೆಂಡ್ಶಿಪ್ ಅಂದ್ಕೊಂಡೋ ಅದು ನಡೆಯಲ್ಲ ಬಿಗ್ ಬಾಸ್ ಅಲ್ಲಿ. ಅದನ್ನ ಅನ್ಕೊಂಡೇ ಇಷ್ಟು ವಾರ ಬಂದಿದ್ಯಾ ಅಂತ ಅನ್ನೋದಕ್ಕೆ ನಾನು ಯಾವತ್ತೂ ಗಿಲ್ಲಿ ನನ್ನನ್ನು ರೇಗಿಸ್ಕೊಂಡಿರು, ಗಿಲ್ಲಿ ನಾನು ಕಾವು ಅಂತ ಕರಿ, ಗಿಲ್ಲಿ ನೀನು ಹಿಂಗೆ ಮಾಡಲಿಲ್ಲ ಅಂದರೆ ನಾನು ಇಲ್ಲಿರೋ ಕಷ್ಟ ಆಗುತ್ತೆ, ಗಿಲ್ಲಿ 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 ಅಂತ ಯಾವತ್ತೂ ನಾನು ಅವ್ನಿಗೆ ಹೇಳ್ದವಳಲ್ಲ. ನಾನು ಆಟನ ಹೆಂಗಾದ್ರೂ ಸರಿ ಕ್ಯಾಪ್ಟನ್ಸಿ ಕೇಳ್ಕೊಂಡ್ರಲ್ಲ ಬಿಡ್ಕೊಡ್ಬೇಕಾಗಿದ್ದನು ಅಂತ, ಆ ಬಿಡ್ಕೊಡೋ ಕ್ಯಾಪ್ಟನ್ಸಿ ನನಗೆ ಬೇಡ. ಹೆಂಗಾದ್ರೂ ಸರಿ ನಾನು ಫೈನಲ್ಗೆ ಹೋಗ್ಬೇಕು, ಹೆಂಗಾದ್ರೂ ಸರಿ ನಾನು ಕಪ್ ಗೆಲ್ಬೇಕು ಅನ್ನೋ ಕ್ಯಾಟಗರಿ ನಂದಲ್ಲ. ಅನ್ನೋ ಕ್ಯಾಟಗರಿ ಅದೇ ಧನುಷ್ ಜಾಗದಲ್ಲಿ ಈ ಕಡೆ ಅಶ್ವಿನಿ ಇದ್ದು ಆ ಕಡೆ ಧನು ಇದ್ದು ನಾನು ತಪ್ಪು ಮಾಡಿದ್ದಿದ್ರೆ ಅವತ್ತೇನು ಉತ್ತರ ಬರ್ತಿತ್ತು ಅನ್ನೋದು ಬಹಳ ಮುಖ್ಯ. ಪ್ರಾಬಬ್ಲಿ ನಿಮ್ ತರ ನಿಮ್ ಅಧಿಕಾರ ಬಂದ್ರೆ ನೀವೆಲ್ಲಿ ತೇಲಾಡ್ತಿರ್ತೀರಾ ಅಂತ ನೋಡ್ಕೊಂಡು ಬಂದಿದ್ದೀವಮ್ಮ. ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಕರೆಕ್ಟ್ ಆಗಿದೆ. ನಿಮ್ ತರ 12ರಲ್ಲಿ ಎಲ್ಲರೂ ನೆನ್ಪಿಟ್ಕೊಳ್ಳೋ ಅಂತ ಕ್ಯಾಪ್ಟನ್ಸಿ. ವಾಟ್ ಅ ಪರ್ಸನಾಲಿಟಿ. ಭಯ ನೋಡಿರಿ ಸತ್ಯ ಅಯ್ಯೋ ಫುಲ್ ಭಯ. ಅದಕ್ಕೆ 15ನೇ ವಾರಕ್ಕೆ ಬಂದಿದ್ದೀನಿ, ಇಲ್ಲ ಒಂದೇ ವಾರಕ್ಕೆ ಒಳಗೆ ಭಯ. ಕಾವ್ಯ ಇದ್ದಾಳೆ, ಪಾಪ ಕಾವ್ಯ ಬಿಗ್ ಬಾಸ್ ಮನೇಲಿ ಇದ್ದಾಳೆ ಅಂತ ಅಶ್ವಿನಿ ಭಯ. ನಡುತ್ತಾ ಇದ್ದೀನಿ.
ಅದಕ್ಕೆ ನಿನ್ನ ಸ್ಟ್ರಾಟಜಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಬಂದಿಲ್ಲಮ್ಮ. ಇನ್ನೊಬ್ರು ಶ್ಯಾಡೋಲೇ ಬಂದಿಲ್ಲಮ್ಮ. ಇನ್ನೊಬ್ರು ಶ್ಯಾಡೋಲೇ ಬಂದಿಲ್ಲಮ್ಮ. ಬಂದ್ ತಲುಪಿದ್ಯಾ 15ನೇ ವಾರಕ್ಕೆ ನೀ ಬಂದ್ ತಲುಪಿದ್ಯಾ ಅಂದ್ರೆ ಹೆಂಗ್ ಬಂದ್ ತಲುಪಿದ್ಯಾ ಅನ್ನೋದು ಗೊತ್ತು ಬಿಡು. ಅಯ್ಯೋ ಇನ್ನೇನಿದೆ ನಿನ್ನ ಹತ್ರ ಮಾತಾಡಕ್ಕೆ? ಶಾಡೋನೇ ಕಾಣಿಸ್ತಿಲ್ಲ ಧ್ರುವಣ್ಣ. ಇನ್ನೇನಿದೆ ನಿನ್ನ ಹತ್ರ ಮಾತಾಡಕ್ಕೆ? ಅಮ್ಮಂಗಿಲ್ಲ, ಯಾಕಂದ್ರೆ ನಿನಗೂ ಇಲ್ಲ. ಹೋಗಮ್ಮ ಹೋಗು, ಹೋಗಮ್ಮ ಹೋಗು, ಹೋಗ್ ಕೂತ್ಕೋ ಹೋಗು. ನಿನ್ನ ಹತ್ರನೂ ಮಾತಾಡೋ ಅವಶ್ಯಕತೆ ನನಗೂ ಇಲ್ಲ. ಯಾವ್ದು ವರ್ಕ್ ಆಗುತ್ತೆ? ಅಣ್ಣ ತಂಗಿ ನಾಮಿನೇಷನ್ ಸ್ಟ್ರಾಟಜಿ ವಾವ್ ಅಂಡ್ ಫ್ರೀ ಪ್ರಾಡಕ್ಟ್. ಇಲ್ಲಿವರೆಗೂ 15ನೇ ವಾರದವರೆಗೂ ಫ್ರೀ ಪ್ರಾಡಕ್ಟ್ ಕೊಡ್ಸಿದ್ಯಾ? ಫ್ರೀ ಪ್ರಾಡಕ್ಟ್ 15ನೇ ವಾರದವರೆಗೂ ಬಂದಿರೋ ಫ್ರೀ ಪ್ರಾಡಕ್ಟ್. ಈ ಅಮ್ಮನ್ ತರ ನನಗೂ ಬೇಡ. ಫ್ರೀ ಪ್ರಾಡಕ್ಟ್ ಹೋಗ್ ಮನೆಯಿಂದ ಆಚೆ. ಫ್ರೀ ಪ್ರಾಡಕ್ಟ್ ಎಲ್ಲೋದೇ ಬೇಡ. ಫ್ರೀ ಪ್ರಾಡಕ್ಟ್ ಅಲ್ಲ, ಫ್ರೀ ಪ್ರಾಡಕ್ಟ್ ಯಾವತ್ತೂ ತಪ್ಪಾಗಿಲ್ಲ. ಫ್ರೀ ಪ್ರಾಡಕ್ಟ್ ಹೋಗೆಲೆ. ರಕ್ಷಿತವ ಅಸಹ್ಯ ಯಪ್ಪ. ನೀನು ರಕ್ಷಿತವ ಮಮ್ಮಿಗೆ ನೀರು ಕೊಡು. ಸಂಜೆ 4:10. ಬಿಗ್ ಬಾಸ್ ಸೀಸನ್ 12ರ ಕಟ್ಟ ಕಡೆಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮನೆಯ ಕ್ಯಾಪ್ಟನ್ ಧನುಷ್ ಅವರ ಆಯ್ಕೆಯಂತೆ ಧ್ರುವಂತ್ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಹಾಗೂ ಮನೆಯ ಸದಸ್ಯರ ಆಯ್ಕೆಯ ಅನುಸಾರ ಮನೆಯ ಕ್ಯಾಪ್ಟನ್ ಧನುಷ್ ಅವರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಸದಸ್ಯರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ಇಲ್ಲಿಗೆ ಈ ಸೀಸನ್ನ ಅಂತಿಮ ನಾಮಿನೇಷನ್ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಹೇಳಿಲ್ವಾ ಒಂದಕ್ಕೆ ಸಲ ನಾಮಿನೇಷನ್ಸ್ ಇರುತ್ತೆ ಅಂತ. ಸಂಜೆ 4:15. ಎಲ್ಲ ಧ್ರುವ್ ನಾನು ಒಬ್ಳೆ ಇದ್ರೆ ನನಗೆ ಮೆಂಟಲಿ ಟಾರ್ಚರ್ ಆಗುತ್ತೆ. ಟಾರ್ಚರ್ ಕೊಡ್ತಾರೆ ಸ್ವಲ್ಪ ನನಗೆ. ರೂಮ್ ಹೋಗಿ ಗುಬ್ರ ಹಾಕೊಂಡು ಪಕ್ಕದಲ್ಲಿ ಮಲ್ಕೊಂಡು ಎಲ್ಕ್ ಮಾಡಿದ್ರು, ನನಗೆ ಪ್ರೊಟೆಕ್ಷನ್ ಕೊಡಿದ್ರು. ಕರೆಕ್ಟ್. ನನ್ನ ಕೈಲಿ ಆಗ್ತಾ ಇಲ್ಲ ಧ್ರುವ್, ವಯಸ್ಸಾಯ್ತಲ್ವಾ, ಕ್ಯಾಪ್ಟನ್ ಆಗೋಕ್ಕೂ ಆಗಿಲ್ಲ. ಪಾಪ ಮದ್ವೆ ಆಗಿ ಹೋದ ತಕ್ಷಣ ಒಂದು ಉಸ್ತುವಾರಿನೂ ಕರೆಕ್ಟ್ ಆಗಿ ಮಾಡಿಲ್ಲ. ಕ್ಯಾಪ್ಟನ್ ಆಗಿಲ್ಲ, ಸುಮ್ನಿರು. ಮೂಳೆ ಬಿದ್ದಾಗ ಕ್ಯಾಪ್ಟನ್ ಆಗೋಕ್ಕೂ ಆಗಿಲ್ಲ. ಕ್ಯಾಪ್ಟನ್ ಆಗಿಲ್ಲ, ಮಾಡ್ತಾರೆ. ಧ್ರುವ್ ನಾನು ಆಚೆ ಇರ್ತೀನಿ, ಬಂದ್ಬಿಡಿ. ನಿನಗೆ ಅದನ್ನ ಆಗೋ ಯೋಗ್ಯತೆನೂ ಇಲ್ಲ. ಹಾಳು ಮಾಡ್ತೀರಲ್ಲ ಯೋಗ್ಯತೆನೂ ಇಲ್ಲ. ಕ್ಯಾಪ್ಟನ್ಗಳಾಗಿ ದಬಾಕಿದ್ದೀರಾ, ಅಲ್ಲಿ ಉಸ್ತುವಾರಿಗಳಾಗಿ ದಬಾಕಿದ್ದೀರಾ. ಅದಕ್ಕೆ ಉಗ್ದಿದ್ದು ಉಸ್ತುವಾರಿಯಾಗಿ ಕೆಲಸ ಮಾಡುವಂತ ಅಂತಾರೆ. ರಾಶಿ ಅಖಾಡದಲ್ಲಿ ಪ್ರೂವ್ ಮಾಡು, ಕ್ಯಾಪ್ಟನ್ ಆಗಿಲ್ವಲ್ಲ ರಾಶಿ. ಗ್ರೂಪ್ ವಾಟ್ ಅ ಗ್ರೂಪ್. ಇಲ್ಲಿಂದ ಹೋಗಾದ್ಮೇಲೆ ಗ್ರೂಪ್ ಇವ್ರ ಹತ್ರ ಪರ ಮಾತಾಡಕ್ಕೆ ಅವರೇ ಕೈ ಮುಗಿತಾರೆ. ನೀವಂತೂ ಬರಬೇಡಿ, ನಮ್ಮ ಏನಂತಾರೆ, ನೀವಂತೂ ಬರಬೇಡಿ ಹೋರಾಟಕ್ಕೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗ್ರೂಪ್. ಪ್ರಪಂಚ ಬಿಲ್ಲಿ ಬಿಲ್ಲಿಗಳು ಇವರು ಇಷ್ಟಪಡೋನು ಕಳ್ಕೊಂಡಿದ್ದಾರೆ ಈ ಮನೆಯಿಂದ. ಬಿಗ್ ಬಾಸ್ ಹೌಸ್. ಸುದೀಪ್ ಸರ್ ನಿನ್ನೆ ಹೇಳಿದ್ರು ಶಾಂತಿವಾಗಿ ಎಂಜಾಯ್ ಮಾಡಿ. ಎಂಜಾಯ್ ಇದು ಈ ಕೂಡ ಇವಾಗ ಇದೆ ಇಲ್ಲ. ಏನ್ರಿ ಮಳೆ ಬಂದು ನಿಂತಂಗಾಯ್ತಲ್ರಿ. ಮಳೆನ ಸಿಡ್ಲು ಗುಡುಗು ಇಂಥದ್ದು ಯಾವತ್ತು ಇನ್ಸಿಡೆಂಟ್ ಆಗಿಲ್ಲ ಅನ್ಸುತ್ತೆ. ಗುಂಪಾಡ್ಕೊಂಡು ಈಚೆ ಕಳಿಸ್ಬಿಟ್ರಿ ಅಂತ. ಒಳ್ಳೆ ಕಾಮನ್ ಸೆನ್ಸ್. ಆಸ್ ಇಫ್ ಏನೋ ನಾವೇನೋ ಇದು ಮಾಡ್ತಿರೋ ತರ ಕಮಾನ್ ಅನ್ನೋದು. ಏನ್ ಗೊತ್ತಾ ರಾಶಿ, ವಾವ್, ನೀನ್ ಅವ್ರ ಜೊತೆ ಜಗಳ ಆಡಿದ್ರೆ ಅವ್ರ ಜೊತೆ ಜಗಳ ಆಡ್ತಿರೋದಕ್ಕೆ ನೀನ್ ಈ ಮನೇಲಿ ಉಳ್ಕೊಂಡಿದ್ಯಾ. ಅವ್ ಏನದು ಅಶ್ವಿನಿ ಗೌಡ ಪವರ್ ಕಾರ್ಡ, ವೀಕ್ ಪವರ್ ಅದು, ವೀಕೆಸ್ಟ್ ಸಿಂಪತಿ ಕೊಡ್ಬೇಕು. ಅವ್ರ 3 ಜನರನ್ನು ಒಂದು ರೂಮ್ಗೆ ಹಾಕ್ಬಿಡ್ಬೇಕು, ಹೆಂಗಾರ ಕಿತ್ತಾಡಿ ರೂಮ್ಗೆ ಹಾಕ್ಬಿಡ್ಬೇಕು, ಲಾಕ್ ಮಾಡ್ಬಿಡ್ಬೇಕು. ಸೂರಜ್ ಜೊತೆ ಟ್ರ್ಯಾಕ್ ಅಂತೆ ಬಾಯ ಅದು ಅಲ್ಲ, ಯೂಸ್ ಮಾಡಕ್ಕೆ ನೆಟ್ ಅವ್ರು ಏನೇನೆ ಮಾತಾಡಿರ್ತಾರಂತ ಅವ್ರಿಗೆ ಗೊತ್ತಿರಲ್ವಾ. ವೆರಿ ಗುಡ್ ಫ್ರೆಂಡ್ಶಿಪ್, ನಿಮ್ಮಿಬ್ರು ಫ್ರೆಂಡ್ಶಿಪ್ ಏನ್ ಚೆನ್ನಾಗಿದೆ. ಬೇರೆಯವ್ರು ಒಂದು ಹುಡುಗಿ ಬರಮ್ಮ ಬಗ್ಗೆ ಮಾತಾಡ್ಬಿಟ್ರೆ ಅಯ್ಯೋ ರಾಶಿಯಂಗೆಲ್ಲ ಮಾತಾಡ್ಬಾರ್ದು, ನೀನ್ ಬಿಗ್ ಬಾಸ್ ಹತ್ರ ಮಾತಾಡು, ಹಂಗ್ ಮಾತಾಡು ಹಿಂಗ್ ಅಲ್ಲ ಅಂತ ರಜತ್ ಬಂದು ಹೇಳ್ಬಿಟ್ಟು ರೊಮ್ಯಾನ್ಸ್ ಅಂತ ವರ್ಡ್ ಯೂಸ್ ಮಾಡ್ದ. ಅವನ್ನ ಕೇಳಕ್ ತಾಕತ್ತಿಲ್ಲ, ನೀ ಮಾತಾಡ್ತಿದ್ಯಾ ರಜತ್ಗೆ ಮನುಷ್ಯತ್ವ ಅನ್ನದಾರು ಇತ್ತು, ನಿಮ್ಗೆ ಅದು ಇಲ್ಲ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಂತ ನೋ ಪಾಯಿಂಟ್ ಇನ್ ಟಾಕಿಂಗ್ ಟು ಅ ಪರ್ಸನ್ ಲೈಕ್ ಯು. ಗುಣ ಅನ್ನೋದೇ ನೋಡಿ
ಇಲ್ಲ, ನಾವ್ ಈ ಮನೇಲಿ ಇರೋಂಥ ವ್ಯಕ್ತಿ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಹೇಳಿ ಅಂತ ಅಂದ್ರೆ ನಿಮಗೆ ಗೊತ್ತೇ ಇರಲ್ಲ. 4th ವೀಕ್ ಪ್ರಿನ್ಸಿಪಲ್ ಟಾಸ್ಕ್ ಅಲ್ಲಿ ಅಷ್ಟೆಲ್ಲ ಒಳ್ಳೆಯವ್ರ ತರ ನಾಟಕಗಳು ಆಡಿದ್ರು ಗೊತ್ತಾ, ಬಿಕಾಸ್ ಆಫ್ ಕಿಚ್ಚನ ಚಪ್ಪಾಳೆ ಅಷ್ಟೇ. ಇವಾಗ ಕಿಚ್ಚನ ಚಪ್ಪಾಳೆ ಬರುತ್ತೆ ಅನ್ಕೊಂಡಿದ್ದೆ, ಬಂದೇ ಇಲ್ಲ. ಇಷ್ಟೇ ಸಖತ್ ಕಿಚ್ಚನ ಚಪ್ಪಾಳೆ. ಆದ್ಮೇಲೆ ಒಂದಿಬ್ರು ಮುಖ ನೋಡಲ್ಲ ಅಂದ್ರೆ ನೀವು ಇದ್ದೀರಾ. ವೆರಿ ಗುಡ್ ಕಂಟೆಂಟ್, ಥ್ಯಾಂಕ್ಸ್. ವಾವ್, ಬಿಗ್ ಬಾಸ್ ಪೇಷನ್ಸ್ ಕೊಡಿ ಬಿಗ್ ಬಾಸ್ ಪ್ಲೀಸ್. ನಂಗೆ ನನ್ನ ತಾಳ್ಮೆನ ಕಳ್ಕೊಳಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಬಿಗ್ ಬಾಸ್. ನನಗೆ ಇಷ್ಟು ದಿನ ಬಂದು ಇಲ್ಲಿ ಇಷ್ಟು ಬಂದ್ಬಿಟ್ಟಿದ್ದೀನಿ ಮುಂದೆ, ಇನ್ನು ನಂಗೆ ತಾಳ್ಮೆ ಕೊಡಿ ಅಷ್ಟೆ. ಐ ಕಾಂಟ್ ಟೇಕ್ ಇಟ್. ಈ ಮಟ್ಟಕ್ಕೆ ಕಿರ್ಚ್ಕೊಂಡು ಈ ಮಟ್ಟಕ್ಕೆ ಆಡ್ತಿದ್ದಾರಲ್ಲ. ಎಸ್, ಸಿಕ್ತು ವೇದಿಕೆ, ಹೇಳ್ಕೋಬೇಕು, ಹೇಳಿದ್ದೀನಿ, ದಟ್ಸ್ ಇಟ್. ಇರಲಿ, ವ್ಯಕ್ತಿತ್ವದ ಪರೀಕ್ಷೆ.